ಮತ್ತೊಮ್ಮೆ ಎಲ್ರಿಗೂ ಅಮರಸ್ ಕ್ಲಾಸಸ್ಗೆ ಸ್ವಾಗತ. ನಾನು ಅಮರೇಶ್ ಪೋತ್ನಾಳ್. ನೋಡಿ, ಇವತ್ತಿನ ಈ ಒಂದು ಕ್ಲಾಸ್ ನಂಬರ್ 55 ಆಗುತ್ತೆ, 55ನೇ ವಿಡಿಯೋ ಆಗುತ್ತೆ ಈ ಒಂದು ಸರಣಿಯಲ್ಲಿ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಪ್ರಮುಖವಾಗಿರ್ತಕ್ಕಂಥ ಅರ್ಥಶಾಸ್ತ್ರದ ಮೇಲಿನ ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡೋಣ. ನೋಡಿ, ಟಾಪ್ ಎಕನಾಮಿಕ್ MCQs ಆಗುತ್ತೆ. ಕೆಲವೊಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನ ಫ್ರೇಮ್ ಮಾಡೋ ಮುಖಾಂತರ ಅದು ರೆಪೋ ರೇಟ್ ಅಂದ್ರೇನು ಅಥವಾ ರಿವರ್ಸ್ ರೆಪೋ ರೇಟ್ ಅಂದ್ರೇನು, ಬ್ಯಾಂಕ್ ರೇಟ್ ಅಂದ್ರೇನು, SLR ಅಂದ್ರೇನು, CRR ಅಂದ್ರೇನು, MSFಗಳು ಅಂದ್ರೇನು, ಮತ್ತು ನೋಡಿ ಬೇರೆ ಗಡಸು ಕರೆನ್ಸಿ, ಮೃದು ಕರೆನ್ಸಿ ಅಥವಾ CPI ಅಂದರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸು, ಗ್ರಾಹಕ ಬೆಲೆ ಸೂಚ್ಯಾಂಕ ಆಗಿರ್ಬೋದು, ಅಥವಾ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸು, ಸಗಟು ದರ ಸೂಚ್ಯಾಂಕಗಳಾಗಿರ್ಬೋದು, ಅಥವಾ ಭಾರತದಲ್ಲಿ ಮಾನಿಟೈಸೇಷನ್ನು ಡಿಮಾನಿಟೈಸೇಷನ್ ಯಾವ ಥರ ಆಯಿತು, ಸೊ ಮತ್ತು ವಿವಿಧ ವಲಯಗಳು ಯಾವ್ಯಾವಿದ್ದಾವೆ, ಈ ರೀತಿ ಒಂದು ಕಾನ್ಸೆಪ್ಟ್ಗಳನ್ನು ಸೊ ಇಂದಿನ ಒಂದು ವಿಡಿಯೋಗಳಲ್ಲಿ ನಾವು ಅರ್ಥ ಮಾಡ್ಕೊಂಡಿದ್ವಿ. ಸೊ ಅವೇ ಒಂದು ವಿಡಿಯೋಗಳ ಒಂದು ಕಂಪೈಲ್ಡ್ ವರ್ಷನ್ ಆಗುತ್ತೆ ಅರ್ಥಶಾಸ್ತ್ರದ ಮೇಲಿನ MCQs. ಓಕೆ, ಆಲ್ರೆಡಿ ನೀವು ಆ ಒಂದು ವಿಡಿಯೋಗಳನ್ನು ನೋಡಿದ್ರೆ ಮತ್ತೆ ಈ ಒಂದು ಕಾನ್ಸೆಪ್ಟ್ಗಳನ್ನು ನೋಡ್ತಕ್ಕಂಥ ಒಂದು ಅವಶ್ಯಕತೆ ಇಲ್ಲ. ಯು ಕ್ಯಾನ್ ಸ್ಕಿಪ್ ದೋಸ್. ಬಟ್ ನೋಡಿಲ್ಲ ಅಂದರೆ ಸೊ ಒಳ್ಳೆ ಕಾನ್ಸೆಪ್ಟ್ ಇದರಿಂದ ಅರ್ಥ ಆಗುತ್ತೆ. ಹಾಗಾದರೆ ಟಾಪ್ ಅರ್ಥಶಾಸ್ತ್ರದ ಪ್ರಶ್ನೆಗಳು ಯಾವ್ಯಾವಿದ್ದಾವೆ ಮತ್ತು ಆ ಕಂಪೈಲ್ಡ್ ವಿಡಿಯೋದಲ್ಲಿ ಏನೇನು ನೋಡಿದ್ದೀವಿ ಅನ್ನೋದನ್ನ ಸೊ ಒಂದು ಎಕ್ಸಾಮ್ಸ್ ಹತ್ತಿರ ಇರೋದ್ರಿಂದ ಎಕನಾಮಿಕ್ಸ್ ಮೇಲೆ ರೀಕ್ಯಾಪ್ ಮಾಡ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡೋಣ. ಓಕೆ, ಸೊ ನೋಡಿ, ಟಾಪ್ ಎಕನಾಮಿಕ್ ಕ್ವಶನ್ಸು, ಟಾಪ್ ಅರ್ಥಶಾಸ್ತ್ರದ ಪ್ರಶ್ನೆಗಳು. ಸೊ ಇಲ್ಲಿ ನನ್ನ ಒಂದು ಕಿರುಪರಿಚಯ ಇದೆ, ಸೊ ನಿಮಗೆಲ್ಲ ಗೊತ್ತಿದೆ. ಸೊ ಹಾಗಾದರೆ ಇದು ಕ್ಲಾಸ್ ನಂಬರ್ 55 ಅಂತ ಹೇಳ್ತಾ ಇದೆ. ಸೊ ನೋಡಿ, ಅರ್ಥಶಾಸ್ತ್ರದ ಮೇಲಿನ ಟಾಪ್ ಒಂದು MCQ ಪ್ರಶ್ನೆಗಳು. ಸೊ ಕ್ಲಾಸ್ ನಂಬರ್ 55. ಓಕೆ, ಸೊ ಯಾರು ಈ ಒಂದು ವಿಡಿಯೋಗಳನ್ನು ನೋಡಿಲ್ವೋ ಅದರ ಒಂದು ಲಿಂಕನ್ನು ಈ IA ಚಾನಲ್ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಓಕೆ, ಇಲ್ಲಿ ಹಾಗಾದರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಏನೇನು ಟಾಪಿಕ್ಗಳನ್ನ ಕವರ್ ಮಾಡಿದ್ವಿ ನೋಡಿ. ಹಣಕಾಸು ಮತ್ತು ಸಾಲದ ನೀತಿಯನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ಎಷ್ಟು ತಿಂಗಳಿಗೊಮ್ಮೆ ಪ್ರಕಟ ಮಾಡುತ್ತೆ ಅನ್ನೋದು ಬಹಳ ಎಕ್ಸಾಮಲ್ಲಿ ಕೇಳ್ತಾ ಇರ್ತಾರೆ. ಸೊ ಹಾಗಾದರೆ ಎಷ್ಟು ತಿಂಗಳಿಗೊಮ್ಮೆ ಈ ಮಾನಿಟರಿ ಪಾಲಿಸಿಯನ್ನು RBI ಪ್ರಕಟ ಮಾಡುತ್ತೆ. ಓಕೆ, ನೆಕ್ಸ್ಟ್ ರೆಪೋ ದರ ಮತ್ತು ರಿವರ್ಸ್ ರೆಪೋ ದರ ಅಂದ್ರೇನು. ಸೊ ಬಹಳ ಕಡೆ ಎಕ್ಸಾಮಲ್ಲಿ ಕೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಎಕನಾಮಿಕ್ಸ್ ಮೇಲೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆಗಳು, ಕಾನ್ಸೆಪ್ಟ್ಗಳಾಗುತ್ತೆ. CRR SLRಗಳ ಅವಶ್ಯಕತೆ ಏನಿರುತ್ತೆ, ಭಾರತದಲ್ಲಿ ಹಣದುಬ್ಬರವನ್ನು ನಿಯಂತ್ರಣ ಮಾಡ್ತಕ್ಕಂಥ ಸಂಸ್ಥೆ ಯಾವುದು, MSFನ ವಿಸ್ತರಣೆ ಏನು, ಇದನ್ನ ಯಾಕೆ ಬಳಸ್ತೀವಿ, ಇದನ್ನ RBI ಯಾವ ರೀತಿಯಾಗಿ ಯೂಸ್ ಮಾಡ್ಕೊಳ್ಳುತ್ತೆ. ನೋಡಿ, ಮೊನ್ನೆ ಬಂದಿರತಕ್ಕಂಥ PSI ಎಕ್ಸಾಮ್ ಅಲ್ಲಿ ಬಹಳಷ್ಟು ಡಿಫಿಕಲ್ಟ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನ ನಾವು ನೋಡಿದೀವಿ. ಹಾಗಾಗಿ ಸ್ಟೇಟ್ಮೆಂಟ್ ವೈಸ್ ಕೊಟ್ಟು ಸೊ ಯಾವ ಒಂದು ಹೇಳಿಕೆಗಳು ಸರಿಯಾಗಿದ್ದಾವೆ, ಸೊ ಆ ರೀತಿ ಪ್ರಶ್ನೆಗಳು ಬಂದಿದ್ದಾವೆ. ಅದಕ್ಕೋಸ್ಕರ ವಿವರಣೆ ಇಂಪಾರ್ಟೆಂಟ್ ಆಗುತ್ತೆ, ಎಕ್ಸ್ಪ್ಲನೇಷನ್ ವೆರಿ ವೆರಿ ಇಂಪಾರ್ಟೆಂಟು. ಸೊ ಭಾರತದಲ್ಲಿ ಪ್ರಸ್ತುತ ಎಷ್ಟು ವಿಧದ ಗ್ರಾಹಕ ಬೆಲೆ ಸೂಚ್ಯಾಂಕಗಳನ್ನು ರಚಿಸ್ತಾ ಇದ್ದಾರೆ. ಹಾಗಾದರೆ ಗ್ರಾಹಕ ಬೆಲೆ ಸೂಚ್ಯಾಂಕವನ್ನು ಯಾರು ಬಿಡುಗಡೆ ಮಾಡ್ತಾರೆ, ಅವೆಲ್ಲ ಇದ್ದಾವೆ. ಕರ್ನಾಟಕದ ವಿತ್ತೀಯ ಹೊಣೆಗಾರಿಕಾ ಅಧಿನಿಯಮ. ಹಾಗಾದರೆ ಈ ಒಂದು ವಿತ್ತೀಯ ನಿರ್ವಹಣಾ ಪರಿಶೀಲನಾ ಸಮಿತಿ ಅಂದ್ರೇನು, ಅದನ್ನು ಯಾರು ಹೆಡ್ ಮಾಡ್ತಾರೆ, ಆರ್ಥಿಕತೆಯ ವಿವಿಧ ಕ್ಷೇತ್ರಗಳು, ವಲಯಗಳು ಮತ್ತು ಅವುಗಳ ಚಟುವಟಿಕೆಗಳನ್ನು ಪಟ್ಟಿ ಮಾಡಿ ನೋಡೋಣ. ಬ್ರೆಟನ್ ವುಡ್ಸ್ ಅಗ್ರಿಮೆಂಟು, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ IMF ಆಗಿರ್ಬೋದು, ಭಾರತದಲ್ಲಿ ಕರೆನ್ಸಿ ಸಿಸ್ಟಮ್ ಆಗಿರ್ಬೋದು, ಜೊತೆಗೆ ಮಾನವ ಅಭಿವೃದ್ಧಿ ಸೂಚ್ಯಾಂಕ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ 2021ರಲ್ಲಿ ಏನು ಒಂದು ಡೇಟಾ ಇದೆ ಮತ್ತು ಅದರಲ್ಲಿ ಭಾರತದ ರ್ಯಾಂಕ್ ಎಷ್ಟು, ಗಡಸು ಕರೆನ್ಸಿ ಮತ್ತು ಮೃದು ಕರೆನ್ಸಿಗಳಾಗಿರ್ಬೋದು, ಇತ್ತೀಚಿನ ಬ್ಯಾಂಕ್ ವಿಲೀನಗಳು ಮತ್ತು ಪ್ರಸ್ತುತ ಭಾರತದಲ್ಲಿರ್ತಕ್ಕಂಥ ಒಂದು ಬ್ಯಾಂಕ್ಗಳು ಎಷ್ಟಿದ್ದಾವೆ, ಅದು ಸಾರ್ವಜನಿಕ ಸ್ವಾಮ್ಯದ ಬ್ಯಾಂಕ್ಗಳು, ಮತ್ತು ಡಿಮಾನಿಟೈಸೇಷನ್ನು ಸೊ ಅದರ ಇತಿಹಾಸ ಏನು, ಯಾವಾಗ ಆಗಿತ್ತು, ಮತ್ತು ಮೋದಿಯವರು ತಂದಿರತಕ್ಕಂಥ ಡಿಮಾನಿಟೈಸೇಷನ್ ಬಗ್ಗೆನೂ ಒಂದಷ್ಟು ಡೀಟೇಲ್ಸ್ ಇದೆ. ವಿತ್ತೀಯ ಕೊರತೆಯ ಲೆಕ್ಕಾಚಾರಗಳನ್ನು ಯಾವ ರೀತಿಯಾಗಿ ಮಾಡ್ತಾರೆ, ಆರ್ಥಿಕ ಬೆಳವಣಿಗೆ ಮತ್ತು ಜನಸಂಖ್ಯೆ ನಿಯಂತ್ರಣ ಮತ್ತು ಈ ಒಂದು ದರ ಸೂಚ್ಯಾಂಕಗಳನ್ನು ಕೂಡ ನೋಡ್ತಾ ಹೋಗೋಣ. ಹೀಗೆ ಬೇಕಾಗಿರ್ತಕ್ಕಂಥ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ಗಳನ್ನು ಈ ಒಂದು ವಿಡಿಯೋಗಳಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಓಕೆ, ಸೊ ಆಲ್ರೆಡಿ ನಾನು ಹೇಳ್ದಂಗೆ ಸೊ ಈ ವಿಡಿಯೋಗಳನ್ನು ಯಾರು ಆಲ್ರೆಡಿ ನೋಡಿದಿರೋ ಸೊ ಯು ಕ್ಯಾನ್ ಸ್ಕಿಪ್ ದೀಸ್ ವಿಡಿಯೋಸು. ಯಾರು ಹೊಸದಾಗಿ ಬಹಳಷ್ಟು ಜನ ನಂತರದಲ್ಲಿ ಸಬ್ಸ್ಕ್ರೈಬ್ ಆಗಿರ್ತಾರೆ ಅವ್ರಿಗೆ ಎಕನಾಮಿಕ್ಸ್ ಮೇಲೆ ಕಾನ್ಸೆಪ್ಟ್ಗಳು ಗೊತ್ತಿರಲ್ಲ. ಸೊ ಅವುಗಳನ್ನು ನೋಡಿ. ಸೊ ಇನ್ನೇನು ಕರೆಂಟ್ ಅಫೇರ್ಸ್ ಏನಿದ್ದಾವೆ ಅವುಗಳನ್ನು ಸೊ ಆದಷ್ಟು ಬೇಗನೆ ಮಾಡ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಸೊ ಹಾಗಾದರೆ ಸೊ ಏನೇನು ಕಾನ್ಸೆಪ್ಟ್ಗಳಿದ್ದಾವೆ ಅವುಗಳನ್ನು ನೋಡ್ತಾ ಹೋಗಿ. ಸೊ ಆ ಒಂದು ವಿಡಿಯೋಗಳನ್ನು ನೋಡಬೇಕಾದ್ರೆ ಒಂದಷ್ಟು ಅಂಶಗಳು ಹಳೆಯ ಒಂದು ವಿಡಿಯೋದಲ್ಲಿ ಏನು ಮಾತಾಡಿದ್ವಿ ಅವೇ ಇರ್ತವೆ. ಅದಕ್ಕೋಸ್ಕರ ಅಪ್ಡೇಟ್ ಮಾಡ್ಕೊಳ್ಳಿ. ಏನಂದರೆ October 6, 2021 ಅಂದರೆ ಇವತ್ತು RBIನ ಮಾನಿಟರಿ ಪಾಲಿಸಿ ರೇಟ್ಸ್ ಎಷ್ಟಿದ್ದಾವೆ ಅಂತ ನೋಟ್ ಮಾಡ್ಕೊಳ್ಳಿ. ಆ ವಿಡಿಯೋದಲ್ಲಿ ನಾನು ಏನು ಹೇಳ್ತಾ ಹೋಗ್ತೇನೆ ಅಲ್ಲಿ ಈ ಒಂದು ರೇಟ್ಗಳನ್ನು ಬಳಸ್ತಾ ಹೋಗಿ. ಯಾಕಂದರೆ ಆ ವಿಡಿಯೋಗಳನ್ನು ಹಿಂದೆ FDA ಟೈಮಲ್ಲಿ ಮಾಡಿರೋದ್ರಿಂದ ಅಲ್ಲಿ ರೇಟ್ಗಳು ವ್ಯತ್ಯಾಸ ಆಗಿರುತ್ತೆ ಹೊರತು ಕಾನ್ಸೆಪ್ಟ್ ಅಂತೂ ಸೇಮ್ ಇರುತ್ತೆ. ಓಕೆ, ಇದು ಜಸ್ಟ್ ಈಗ ಒಂದು 20 ನಿಮಿಷದಿಂದ ಈ ಒಂದು ಸ್ಲೈಡಲ್ಲಿ ಹಾಕೊಂಡಿರ್ತಕ್ಕಂಥದ್ದು RBIನ ಕರೆಂಟ್ ರೇಟ್ಸ್ ಎಷ್ಟೆಷ್ಟಿದಾವೆ. ಸೊ ಒಂದು ನೋಟ್ ಮಾಡ್ಕೊಳ್ಳಿ. ನಂತರ ಆ ವಿಡಿಯೋ ನೋಡ್ಬೇಕಾದ್ರೆ ಅಲ್ಲಿನ ರೇಟ್ ಏನಾದರೂ ವ್ಯತ್ಯಾಸ ಆಗಿದ್ರೆ ಇವೇ ಪಕ್ಕಾ ರೇಟ್ಸ್ ಈಗ ಪ್ರಸ್ತುತ RBIನ ಮಾನಿಟರಿ ಪಾಲಿಸಿ ರೇಟ್ಸ್ ಆಗ್ತವೆ. ಓಕೆ, ಸೊ ಅರ್ಥ ಆಯ್ತು ಅನ್ಕೊಳ್ತೀನಿ. ಓಕೆ,
ಹಾಗಾದ್ರೆ ಒಂದ್ಸಲ ನೋಟ್ ಮಾಡ್ಕೊಳ್ಳಿ ಯಾವ್ಯಾವ ಇದಾವೆ ನೋಡಿ. ಪಾಲಿಸಿ ರೆಪೋ ರೇಟ್ ಅಥವಾ ರೆಪೋ ದರ 4% ಇದೆ. ಕೇಳ್ಬಿಡ್ಬೋದು ಪ್ರಸ್ತುತ RBI ನ ರೆಪೋ ರೇಟ್ ಎಷ್ಟಿದೆ ಅಂತ ಕೇಳ್ಬೋದು. ಸೊ 4%, 5%, 6, 7 ಅಂತ ಕೊಟ್ರೆ 4% ರೆಪೋ ದರ ಆಗುತ್ತೆ. ರಿವರ್ಸ್ ರೆಪೋ ದರ ಎಷ್ಟಿದೆ? 3.35% ಇದೆ. 3.35% ರಿವರ್ಸ್ ರೆಪೋ ರೇಟ್. ಸರ್ ನಮಗೆ ರೆಪೋ ರೇಟ್ ಗೊತ್ತಿಲ್ಲ, ರಿವರ್ಸ್ ರೆಪೋ ರೇಟ್ ಗೊತ್ತಿಲ್ಲ, ಬರೀ ರೇಟ್ಗಳು ಯಾವ ರೀತಿಯಾಗಿ ನೆನ್ಪಿಡ್ಬೇಕು ಸರ್ ಏನಂತಾನೆ ಗೊತ್ತಾಗ್ತಾ ಇಲ್ಲ ಅಂದ್ರೆ, ಸೊ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಡೆಫಿನೆಟ್ಲಿ ಗೊತ್ತಾಗದೆ ಹೋದ್ರೆ ಕಮೆಂಟ್ ಮಾಡಿ ನೋಡೋಣ. ನೆಕ್ಸ್ಟ್ MSF ಅಂದ್ರೆ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ರೇಟು 4.25% ಇದೆ ಇವತ್ತಿನ ಪ್ರಕಾರ, ಅಕ್ಟೋಬರ್ 6, 2021 ಪ್ರಕಾರ. ನೆಕ್ಸ್ಟ್ ಬ್ಯಾಂಕ್ ರೇಟು 4.25% ಇದೆ. ಇವು ಪಾಲಿಸಿ ರೇಟ್ಗಳಾದ್ರೆ ರಿಸರ್ವ್ ರೇಷಿಯೋಸ್ ಎಷ್ಟೆಷ್ಟಿದೆ ಯಾವ್ಯಾವ ಇದಾವೆ ಅಂದ್ರೆ CRR 4% ಇದೆ, SLR 18% ಇದೆ. ಹಾಗಾದ್ರೆ CRR ಅಂದ್ರೇನು, SLR ಅಂದ್ರೇನು, ಬ್ಯಾಂಕ್ ರೇಟ್ ಏನು, MSF ಅಂದ್ರೇನು, ರಿವರ್ಸ್ ರೆಪೋ ರೇಟ್ ಏನು, ರೆಪೋ ರೇಟು ಅಂದ್ರೇನು? ಸೊ ಇವೆಲ್ಲವುಗಳನ್ನ ಈ ವಿಡಿಯೋದಲ್ಲಿ ಪಕ್ಕ ಅರ್ಥ ಮಾಡ್ಕೊಳ್ತೀರಾ. ಓಕೆ, ನೋಡೋಣ. ಸೊ ಇನ್ನೊಂದು ಅಪ್ಡೇಟ್ ಇದೆ. ನಾನು SLR ಅಂದ್ರೆ ಏನಂತ ಮುಂದೆ ನಿಮ್ಗೆ ಅರ್ಥ ಆಗುತ್ತೆ. ಅಲ್ಲಿ ಹೇಳ್ಬೇಕಾದ್ರೆ ಒಂದು ಮಿಸ್ಟೇಕ್ ಆಗಿದೆ. ಏನಂದ್ರೆ SLR ಎಷ್ಟು ಪರ್ಸೆಂಟ್ ಇದೆ ಈಗ ಸದ್ಯ ನೋಡಿ, SLR 18% ಇದೆ. ಒಂದ್ ವೇಳೆ ನಾವು 100 ರೂಪಾಯಿ ಡೆಪಾಸಿಟ್ ಮಾಡಿದ್ರೆ ಅದರಲ್ಲಿ 18 ರೂಪಾಯಿಯನ್ನ ನೋಡಿ, 18 ರೂಪಾಯಿಯನ್ನ ಬ್ಯಾಂಕ್ಗಳು ಈ ಒಂದು ಲಿಕ್ವಿಡಿಟಿ ರೇಷಿಯೋದಲ್ಲಿ ಇಟ್ಕೊಂಡಿರ್ಬೇಕು. ಆದ್ರೆ ಅದನ್ನ RBI ನಲ್ಲಿ ಡೆಪಾಸಿಟ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನೋಡಿ, ದೀಸ್ ಆರ್ ನಾಟ್ ರಿಸರ್ವ್ಡ್ ವಿತ್ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಟ್ ವಿತ್ ದ ಬ್ಯಾಂಕ್ಸ್ ದೆಮ್ಸೆಲ್ವ್ಸ್. ಬ್ಯಾಂಕ್ಗಳೇ ಆ ಒಂದು SLR ಅನ್ನ ತಮ್ಮಲ್ಲೇ ಇಟ್ಕೊಳ್ತವೆ ಅನ್ನೋ ಕಾನ್ಸೆಪ್ಟ್ ಅನ್ನ ನೋಟ್ ಮಾಡ್ಕೊಳ್ಳಿ. ಅಲ್ಲಿ ಏನ್ ಹೇಳಿದೀನಿ ನಾನು, ಈ ಒಂದು SLR ಅನ್ನ ಬ್ಯಾಂಕ್ಗಳು RBI ಅಲ್ಲಿ ಡೆಪಾಸಿಟ್ ಮಾಡ್ತವೆ ಅಂತ ಹೇಳಿದೀನಿ. ಅದು ಆಕ್ಚುಲಿ ರಾಂಗ್ ಆಗುತ್ತೆ. ಸೊ SLR ಅಮೌಂಟ್ ಅನ್ನ ಬ್ಯಾಂಕ್ಗಳು RBI ಅಲ್ಲಿ ಡೆಪಾಸಿಟ್ ಮಾಡಲ್ಲ, ಬದಲಾಗಿ ತಮ್ಮಲ್ಲೇ ಇಟ್ಕೊಳ್ತವೆ ನೋಡಿ, ಬಟ್ ವಿತ್ ಬ್ಯಾಂಕ್ ದೆಮ್ಸೆಲ್ವ್ಸ್ ಅನ್ನೋದನ್ನ ಅದೊಂದು ಚೇಂಜಸ್ ಮಾಡ್ಕೊಳ್ಳಿ. ಸೊ ಮಿಕ್ಕಿದ್ದೆಲ್ಲ ಸೊ ನಿಮಗೆ ಬಹಳ ಯೂಸ್ಫುಲ್ ಆಗಿರ್ತಕ್ಕಂಥ ಒಂದು ಕಂಟೆಂಟ್ ಇರುತ್ತೆ. ಸೊ ಈ ಒಂದು ವಿಡಿಯೋದಿಂದ ನಿಮಗೆ ಎಕನಾಮಿಕ್ಸ್ ಮೇಲೆ ಒಂದಷ್ಟು ಗ್ರಿಪ್ ಬರುತ್ತೆ. ಸೊ ಅಟ್ಲೀಸ್ಟ್ ಮುಂದೆ ಬರ್ತಕ್ಕಂಥ ಪರೀಕ್ಷೆಗಳಲ್ಲಿ ಕೇಳ್ತಕ್ಕಂಥವನ್ನ ಅಟೆಂಡ್ ಮಾಡೋ ಒಂದು ಎಬಿಲಿಟಿ ಬರುತ್ತೆ ಅಂತ ಭಾವಿಸ್ತಾ, ಸೊ ನೆಕ್ಸ್ಟ್ ಆ ಕಾನ್ಸೆಪ್ಟ್ಗಳನ್ನ ಅರ್ಥ ಮಾಡ್ಕೊಳ್ತಾ ಹೋಗಿ ಸೊ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತಕ್ಕಂಥದ್ದು ನನ್ನ ಭಾವನೆ. ಓಕೆ, ಸೊ ಎಂಜಾಯ್ ದ ವಿಡಿಯೋಸ್. ಓಕೆ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದಷ್ಟು ಕಾನ್ಸೆಪ್ಟ್ಗಳನ್ನ ನಿಮಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದು RBI ಮಾನಿಟರಿ ಪಾಲಿಸಿ ಆಗಿರ್ಬೋದು, ಅಥವಾ ಆ ಒಂದು ಮಾನಿಟರಿ ಪಾಲಿಸಿಯಲ್ಲಿ ಬರ್ತಕ್ಕಂಥ ಕೆಲವೊಂದಷ್ಟು ಇನ್ಸ್ಟ್ರೂಮೆಂಟ್ಸ್ಗಳಾಗಿರ್ಬೋದು. ಅಂದರೆ ಈಗ ನೋಡಿ, ರೆಪೋ ರೇಟು, ರಿವರ್ಸ್ ರೆಪೋ ರೇಟ್ ಅಂತ ಅರ್ಥನೇ ಆಗಿಲ್ಲ ಸರ್ ಅಂತ ಕೇಳ್ತಾ ಇರ್ಬೋದು, ಅಥವಾ CRR, SLR, MSFಗಳಂತೂ ಗೊತ್ತೇ ಇಲ್ಲ ಸರ್ ಅನ್ನೋರು ಭಾಳಷ್ಟು ಜನ ಇರ್ತಾರೆ. ಹಾಗಾದರೆ ಇವತ್ತಿನ ಈ ವಿಡಿಯೋದಲ್ಲಿ ಇವುಗಳ ಬಗ್ಗೆ ಕಾನ್ಸೆಪ್ಚುಯಲಿ ತಿಳ್ಕೊಳ್ತಾ ಹೋಗೋಣ. ಒಂದ್ರೇನು, ಅವುಗಳನ್ನು ಯಾಕೆ RBI ಜಾಸ್ತಿ ಮಾಡ್ತಾ ಇರುತ್ತೆ, ಅವುಗಳ ರೇಟನ್ನು ಕಡಿಮೆ ಕೆಲವೊಂದು ಸಲ ಮಾಡ್ತಾ ಇರುತ್ತೆ, ಕಾರಣ ಏನು, ಈ ಒಂದು ರೇಟ್ಗಳನ್ನು ಇನ್ಕ್ರೀಸ್ ಮತ್ತು ಡಿಕ್ರೀಸ್ ಮಾಡೋದ್ರಿಂದ ಇನ್ಫ್ಲೇಷನನ್ನು, ಹಣದುಬ್ಬರವನ್ನು ಹೇಗೆ ಕಂಟ್ರೋಲ್ ಮಾಡುತ್ತೆ RBI ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ. ಜೊತೆಗೆ ನಮ್ಮ ಆರ್ಥಿಕತೆಯಲ್ಲಿ ಕೆಲವೊಂದು ವಲಯಗಳಿರ್ತವೆ, ಪ್ರಾಥಮಿಕ ವಲಯ, ದ್ವಿತೀಯ ವಲಯ ಅಂತ ಏನು ನಾವು ಮಾತಾಡ್ತಾ ಇರ್ತೀವಿ. ಆ ವಲಯಗಳಲ್ಲಿ ಯಾವ ವಸ್ತುಗಳು ಉತ್ಪಾದನೆ ಆಗ್ತವೆ ಮತ್ತು ಆ ವಲಯಗಳಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥವ್ರಿಗೆ ಏನಂತ ಕರಿತೀವಿ ಅನ್ನೋದು ಕೂಡ ಬಹಳ ಎಕ್ಸಾಮಲ್ಲಿ ಕೇಳ್ತಾ ಇದ್ದಾರೆ. ಈ ಎಲ್ಲ ರೀತಿಯ ಒಂದು ಕಾನ್ಸೆಪ್ಟ್ಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ಇಂಡಿಯನ್ ಎಕಾನಮಿ ಸೀರೀಸ್ ಮೇಲೆ ಮೊದಲನೇ ಭಾಗದಲ್ಲಿ ಒಂದಷ್ಟು ಕಾನ್ಸೆಪ್ಟ್ಗಳನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಓಕೆ, ಈ ಒಂದು ಸೀರೀಸ್ ಅಲ್ಲಿ ಈಗ ಮೊದಲನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಕ್ವಶನ್ ನಂಬರ್ 1, ಹಣಕಾಸು ಮತ್ತು ಸಾಲದ ನೀತಿಯನ್ನ ಭಾರತೀಯ ರಿಸರ್ವ್ ಬ್ಯಾಂಕ್ ಎಷ್ಟು ತಿಂಗಳಿಗೊಮ್ಮೆ ಪ್ರಕಟಿಸುತ್ತದೆ? ನೋಡಿ, ಇದು ವೆರಿ ಸ್ಟ್ಯಾಂಡರ್ಡ್ ಕ್ವಶನ್. ಈ ತರದ ಕ್ವಶನ್ ಕೇಳ್ತಾನೆ ಹೋಗ್ತಾ ಇದ್ದಾರೆ. ವಾಟ್ ಈಸ್ ದ ಫ್ರೀಕ್ವೆನ್ಸಿ ಇನ್ ವಿಚ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBI ಅನೌನ್ಸಸ್ ಇಟ್ಸ್ ಮಾನಿಟರಿ ಪಾಲಿಸಿ ಅಥವಾ ಮಾನಿಟರಿ ಅಂಡ್ ಕ್ರೆಡಿಟ್ ಪಾಲಿಸಿ? ಅಂದರೆ ಎಷ್ಟು ತಿಂಗಳಿಗೊಮ್ಮೆ ಈ ಒಂದು ಪಾಲಿಸಿಯನ್ನ ಡೀಟೇಲ್ಸನ್ನು ಕೊಡ್ತಾರೆ ರಿಸರ್ವ್ ಬ್ಯಾಂಕ್ ಗವರ್ನರ್. ನೋಡಿ, ಅವಾಗವಾಗ ನ್ಯೂಸಲ್ಲಿ ಕೇಳ್ತಾ ಇರ್ತಾರ, ರಿಸರ್ವ್ ಬ್ಯಾಂಕ್ ಪಾಲಿಸಿ ಅನೌನ್ಸ್ ಆಯಿತು ಅಂತಲ್ವಾ. ಸೊ ಹಾಗಾದ್ರೆ ಎಷ್ಟು ತಿಂಗಳಿಗೊಮ್ಮೆ ಅನ್ನೋದು ಪ್ರಶ್ನೆ ಆಗುತ್ತೆ. ಓಕೆ, 1 ತಿಂಗಳಿಗೊಮ್ಮೆನ, ಅಥವಾ 2 ತಿಂಗಳಿಗೊಮ್ಮೆ, 3 ತಿಂಗಳಿಗೊಮ್ಮೆ, ಅಥವಾ 6 ತಿಂಗಳಿಗೊಮ್ಮೆ? ಅಂದರೆ ಸರಿಯಾದ ಉತ್ತರ 2 ತಿಂಗಳಿಗೊಮ್ಮೆ ಈ ಒಂದು ಮಾನಿಟರಿ ಪಾಲಿಸಿಯನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಘೋಷಣೆಯನ್ನು ಮಾಡುತ್ತೆ. ಓಕೆ, ಹಿಂದೆ ವರ್ಷಕ್ಕೆ 2 ಸಲ ಒಂದು ಅನೌನ್ಸ್ ಮಾಡ್ತಾ ಇದ್ರು ಬಿಮಲ್ ಜಲಾನ್ ಅವರ ಕಾಲದಲ್ಲಿ. ನಂತರ ಏನು ಮಾಡ್ತಾ ಇದ್ರು, ಕ್ವಾರ್ಟರು ಅಂದರೆ 1 ವರ್ಷದಲ್ಲಿ 4 ಸಲ ಮಾಡ್ತಾ ಬಂದರು. ಈಗ ಪ್ರಸ್ತುತ ಎಷ್ಟು ತಿಂಗಳಿಗೊಮ್ಮೆ ಅಂದರೆ 2 ತಿಂಗಳಿಗೊಮ್ಮೆ RBI ತನ್ನ ಮಾನಿಟರಿ ಪಾಲಿಸಿಯನ್ನು ಘೋಷಣೆ ಮಾಡುತ್ತೆ ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸಬೇಕು. ಓಕೆ, ಸೊ ಹಾಗಾದ್ರೆ ಏನಿದು ಮಾನಿಟರಿ ಪಾಲಿಸಿ, ಇದರ ಒಂದು ಅವಶ್ಯಕತೆ ಏನಿದೆ ನಮ್ಮ ಭಾರತದ ಎಕಾನಮಿಯಲ್ಲಿ ಅಂದರೆ ನೋಡಿ, ಇದನ್ನು ಹಣಕಾಸು ಮತ್ತು ಸಾಲದ ನೀತಿ ಅಂತ ಕರೀಬೋದು. ಭಾರತದಲ್ಲಿ ಬೆಲೆ ಸ್ಥಿರತೆಯನ್ನು ಕಾಪಾಡಿಕೊಳ್ಳಲು ಮತ್ತು ಹೆಚ್ಚಿನ ಆರ್ಥಿಕ ಬೆಳವಣಿಗೆಯನ್ನು ಸಾಧಿಸಲು ಬಡ್ಡಿ ದರಗಳ ಮೇಲಿನ ನಿಯಂತ್ರಣ.
ಯಾವುದ್ರ ಮೇಲೆ? ಬಡ್ಡಿ ದರಗಳ ಮೇಲಿನ ನಿಯಂತ್ರಣದಿಂದ ಆರ್ಥಿಕತೆಯಲ್ಲಿ ಹಣ ಪೂರೈಕೆಯನ್ನು ನಿಯಂತ್ರಣವನ್ನು ಮಾಡುತ್ತೆ. ಅಂದರೆ ನಮ್ಮ ಮಾರ್ಕೆಟಲ್ಲಿ ಎಕಾನಮಿಯಲ್ಲಿ ಲಿಕ್ವಿಡಿಟಿಯನ್ನು, ಹಣದ ಪೂರೈಕೆಯನ್ನು ಕಂಟ್ರೋಲ್ ಮಾಡೋ ಮುಖಾಂತರ ಬೆಲೆ ಸ್ಥಿರತೆಯನ್ನು ಕಾಪಾಡಿಕೊಳ್ಬೋದು ಮತ್ತು ಹೆಚ್ಚಿನ ಆರ್ಥಿಕ ಬೆಳವಣಿಗೆಯನ್ನು ಸಾಧಿಸಬಹುದು. ಆ ಉದ್ದೇಶಕ್ಕಾಗಿ RBI 2 ತಿಂಗಳಿಗೊಮ್ಮೆ ಮಾನಿಟರಿ ಪಾಲಿಸಿಯನ್ನು ಡಿಕ್ಲೇರ್ ಮಾಡುತ್ತೆ. ಆ ಒಂದು ರೇಟ್ಗಳು ಏನೇನು ಪ್ರೈಸಲ್ಲಿ ಇದ್ದಾವೆ ಅಂತ ಡಿಕ್ಲೇರ್ ಮಾಡುತ್ತೆ. ಅದರಲ್ಲಿ ಈ ಮಾನಿಟರಿ ಪಾಲಿಸಿಯಲ್ಲಿ 2 ಇನ್ಸ್ಟ್ರೂಮೆಂಟ್ಗಳಿದ್ದಾವೆ. ಒಂದು ಇಂಡೈರೆಕ್ಟ್ ಇನ್ಸ್ಟ್ರೂಮೆಂಟ್, ಇನ್ನೊಂದು ಡೈರೆಕ್ಟ್ ಇನ್ಸ್ಟ್ರೂಮೆಂಟ್. ಇದು ನೇರವಾಗಿರ್ತಕ್ಕಂಥದ್ದು, ಇದು ಇಂಡೈರೆಕ್ಟ್ ಆಗಿರ್ತಕ್ಕಂಥದ್ದು ಎರಡನೇದು. ಹಾಗಾದರೆ ನೇರವಾಗಿರ್ತಕ್ಕಂಥ ಡೈರೆಕ್ಟ್ ಇನ್ಸ್ಟ್ರೂಮೆಂಟ್ಸ್ ಯಾವ್ಯಾವ ಅಂದರೆ ಕ್ಯಾಶ್ ರಿಸರ್ವ್ ರೇಷಿಯೋ CRR, ಎರಡನೇದು ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ SLR ಅಂತ ಆಗುತ್ತೆ. ಸೊ ಈ 2 ನೇರವಾಗಿರ್ತಕ್ಕಂಥ ಇನ್ಸ್ಟ್ರೂಮೆಂಟ್ಗಳಾಗ್ತವೆ. ಇವೆರಡರ ಮುಖಾಂತರ RBI ಒಂದು ಬೆಲೆ ಸ್ಥಿರತೆಯನ್ನು ಮತ್ತು ಆರ್ಥಿಕ ಬೆಳವಣಿಗೆಯನ್ನು ಕಾಪಾಡಿಕೊಳ್ಳುತ್ತೆ. ಹಾಗಾದರೆ ಇಂಡೈರೆಕ್ಟ್ ಆಗಿರ್ತಕ್ಕಂಥವು ಯಾವ್ಯಾವು? ಒಂದು ಬ್ಯಾಂಕ್ ರೇಟು, ಇನ್ನೊಂದು MSF ಅಂದರೆ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಅಂತ ಕರಿತೀವಿ, ಮೂರನೇದು ರೆಪೋ ರೇಟು, ನಾಲ್ಕನೇದು ರಿವರ್ಸ್ ರೆಪೋ ರೇಟು. ಈ ಒಟ್ಟು 6 ಇನ್ಸ್ಟ್ರೂಮೆಂಟ್ಗಳನ್ನು ಬಳಸಿ RBI ಈ ಒಂದು ಹಣದುಬ್ಬರವನ್ನು, ಭಾರತದಲ್ಲಿ ಆರ್ಥಿಕತೆ ಬೆಳವಣಿಗೆಯನ್ನು ಸಾಧಿಸ್ತಾ ಹೋಗುತ್ತೆ. ಹಾಗಾದರೆ ಈ 6 ಇನ್ಸ್ಟ್ರೂಮೆಂಟ್ಗಳು ಅಂದ್ರೇನು, ಎಕ್ಸಾಮಲ್ಲಿ ಏನು ಕೇಳ್ಬೋದು ಅದ್ರ ಮೇಲೆ ಅಂತ ಮುಂದೆ ನೋಡ್ತಾ ಹೋಗ್ತೀವಿ. ಈಗ ಪ್ರಸ್ತುತ RBI ಮಾನಿಟರಿ ಪಾಲಿಸಿಯಲ್ಲಿ, ರೀಸೆಂಟ್ ಆಗಿರ್ತಕ್ಕಂಥ ಪಾಲಿಸಿಯಲ್ಲಿ ಏನೇನು ಪ್ರೈಸ್ ಇದೆ ಅಂತಲೂ ಕೂಡ ಕೇಳ್ಬೋದು. ಅಂದರೆ ರೆಪೋ ರೇಟ್ ಎಷ್ಟಿದೆ ಇತ್ತೀಚಿನ RBI ಮಾನಿಟರಿ ಪಾಲಿಸಿಲಿ ಅಂತ ಕೇಳ್ಬೋದು, ರಿವರ್ಸ್ ರೆಪೋ ರೇಟ್ ಎಷ್ಟಿದೆ, ಬ್ಯಾಂಕ್ ರೇಟ್ ಎಷ್ಟಿದೆ, ಅಥವಾ CRR ರೇಷಿಯೋ ಎಷ್ಟಿದೆ ಅಂತ ಕೇಳ್ಬೋದು, SLR ರೇಷಿಯೋ ಎಷ್ಟಿದೆ ಅಂತಲೂ ಕೂಡ ಕೇಳ್ಬೋದು ಪೇಪರ್ ಟಫ್ ಬಂದರೆ. ಹಾಗಾದರೆ ಪೇಪರ್ ಈಸಿ ಇದ್ದರೆ ರಿವರ್ಸ್ ರೆಪೋ ರೇಟು, ಪೇಪರ್ ಟಫ್ ಇದ್ದರೆ CRR SLR ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಪ್ರಸ್ತುತ FDA STA ಎಕ್ಸಾಮ್ ಯೂಸ್ ಆಗ್ತಕ್ಕಂಥದ್ದು, ಅದರಲ್ಲೂ ವಿಶೇಷವಾಗಿ FDAಗೆ ಈ ಒಂದು ಮಾನಿಟರಿ ಪಾಲಿಸಿಲಿ ಏನಿದೆ ಇವೇ ಡೀಟೇಲ್ಸೇ ಕೇಳ್ತಕ್ಕಂಥದ್ದು. ಯಾಕಂದರೆ ಇದು ರೀಸೆಂಟ್ ಪಾಲಿಸಿ ಆಗುತ್ತೆ. ಒಂದ್ಸಲ ಪ್ರೈಸ್ ಏನಿದೆ ಅಂತ ನೋಡ್ಕೊಂಡ್ಬಿಡೋಣ. CRR ರೇಟು 3% ಇದೆ, SLR ರೇಟು 18% ಇದೆ, ರೆಪೋ ರೇಟು 4%, ರಿವರ್ಸ್ ರೆಪೋ ರೇಟು 3.35%, ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ 4.25%, ಬ್ಯಾಂಕ್ ರೇಟು 4.25% ಇದೆ. ಇವು ಅಂದ್ರೆ ಏನಂತ ಮುಂದೆ ನೋಡ್ತಾ ಹೋಗ್ತೀವಿ. ಈ ಪ್ರೈಸ್ ಅಷ್ಟೇ ಈಗ ಸದ್ಯ ನೆನಪಿರಲಿ ಏನಿದೆ ಕರೆಂಟ್ ರೇಟ್ ಅಂತ. ಓಕೆ, ಕ್ವಶನ್ ನಂಬರ್ 2, ರೆಪೋ ದರ ಮತ್ತು ರಿವರ್ಸ್ ರೆಪೋ ದರ ಎಂದರೇನು? ಅಂದರೆ ವಾಟ್ ಈಸ್ ರೆಪೋ ರೇಟ್ ಆ್ಯಂಡ್ ರಿವರ್ಸ್ ರೆಪೋ ರೇಟ್ ಅಂತ. ಓಕೆ, ಸೊ ನೋಡೋಣವಾ. ಈಗ ರೆಪೋ ದರ ಎಷ್ಟಿದೆ ನೋಡಿ, ರೆಪೋ ರೇಟು 4% ಇದೆ, ರಿವರ್ಸ್ ರೆಪೋ ರೇಟು 3.35% ಇದೆ. ಹಾಗಾದರೆ ಇವು ಅಂದರೆ ಏನಂತ ಇವತ್ತು ನೋಡ್ತಾ ಹೋಗೋಣ. ನೋಡಿ, ರೆಪೋ ರೇಟ್ ಅಂದರೆ ರೆಪೋ ದರವು ಬ್ಯಾಂಕ್ಗಳು RBIನಿಂದ 7 ಅಥವಾ 14 ದಿನಗಳವರೆಗೆ ಅಲ್ಪಾವಧಿಗೆ ಸಾಲ ಪಡೆಯುವ ದರವಾಗಿದೆ. ರೆಪೋ ರೇಟ್ ಆಗುತ್ತೆ. ಅಂದರೆ ಒಂದು ಶಾರ್ಟ್ ಟರ್ಮ್ ಲೋನ್ ಅಂತ ಕರಿತೀವಿ ರೆಪೋ ರೇಟು. ಇನ್ನು ರಿವರ್ಸ್ ರೆಪೋ ರೇಟ್ ಅಂದರೆ ರಿವರ್ಸ್ ರೆಪೋ ದರವು ಬ್ಯಾಂಕ್ಗಳು ತಮ್ಮಲ್ಲಿರುವ ಹೆಚ್ಚುವರಿ ಹಣವನ್ನು ರಿಸರ್ವ್ ಬ್ಯಾಂಕಿನಲ್ಲಿ ಇರಿಸಿದಾಗ ಅದಕ್ಕೆ ಪಡೆಯುವ ಬಡ್ಡಿ ದರವಾಗಿದೆ. ಓಕೆ, ಸೊ ಇನ್ನೂ ಅರ್ಥ ಆಗದೆ ಹೋದರೆ ಒಂದು ಇಮೇಜ್ ಮುಖಾಂತರ ನೋಡೋಣ. ಈಗ ನೋಡಿ, ಫಸ್ಟು ರೆಪೋ ರೇಟು ಏನು ರೇಟಲ್ಲಿದೆ? 4%ಅಲ್ಲಿದೆ. ಇದರ ಅರ್ಥ ಇವಾಗ RBI ಏನು ಮಾಡುತ್ತೆ, ಕಮರ್ಷಿಯಲ್ ಬ್ಯಾಂಕ್ಗಳಿಗೆ RBI ಏನು ಮಾಡುತ್ತೆ, ಸಪೋಸ್ SBIಗೆ ಒಂದಷ್ಟು ಸಾಲವನ್ನು ಕೊಡುತ್ತೆ. ಯಾಕಂದರೆ SBI ಬೇರೆ ಬೇರೆ ಕಸ್ಟಮರ್ಸ್ಗೆ, ಆರ್ಗನೈಸೇಷನ್ಸ್ಗೆ, ಇಂಡಿವಿಜುವಲ್ಸ್ಗೆ ಸಾಲವನ್ನು ಕೊಡಬೇಕಾದ್ರೆ ಅದಕ್ಕೆ ದುಡ್ಡು ಬೇಕಾಗಿರ್ತಕ್ಕಂಥದ್ದು ಎಲ್ಲಿಂದ ತಗೊಳುತ್ತೆ? ರಿಸರ್ವ್ ಬ್ಯಾಂಕಿಂದ ತಗೊಳುತ್ತೆ. ಆ ರಿಸರ್ವ್ ಬ್ಯಾಂಕಿಂದ ಯಾವ ರೇಟಲ್ಲಿ SBI ಸಾಲವನ್ನು ತೆಗೆದುಕೊಳ್ಳುತ್ತೆ ಅಂತಕ್ಕಂಥ ಸಾಲವೇ, ಆ ಸಾಲದ ದರವೇ ರೆಪೋ ರೇಟ್ ಆಗುತ್ತೆ, ರೆಪೋ ದರ ಆಗುತ್ತೆ. ಅಂದರೆ SBI ಬ್ಯಾಂಕು RBIಯಿಂದ ತೆಗೆದುಕೊಳ್ತಕ್ಕಂಥ ಸಾಲದ ದರವನ್ನು ರೆಪೋ ದರ ಅಂತ ಕರಿತೀವಿ. ಅದು ಯಾವುದೇ ಕಮರ್ಷಿಯಲ್ ಬ್ಯಾಂಕ್ ಆಗಿರ್ಬೋದು. ಇಲ್ಲಿ ನಾವು SBIನ ಜಸ್ಟ್ ಎಕ್ಸಾಂಪಲ್ ತಗೊಳ್ತಾ ಇದ್ದೀವಿ. ಹಾಗಾದರೆ ಈ ರೆಪೋ ದರ ಏನಿದೆ ಈಗ 4%ಅಲ್ಲಿದೆ. ಈ ರೆಪೋ ದರದಲ್ಲಿ 4%ಅಲ್ಲಿ ಸಾಲವನ್ನು ತೆಗೆದುಕೊಳ್ಳುತ್ತೆ SBI. ನಂತರ ಆ ಸಾಲವನ್ನು ಬೇರೆ ಬೇರೆ ಕಸ್ಟಮರ್ಸ್ಗೆ, ಬಾರೋವರ್ಸ್ಗೆ ನೀಡುತ್ತೆ. ಈಗ 4%ಅಲ್ಲಿ 1 ಕೋಟಿ ರೂಪಾಯಿನ SBI RBIಯಿಂದ ತೆಗೆದುಕೊಂಡಿದೆ ಅನ್ಕೊಂಡ್ರೆ ಆ 1 ಕ್ರೋರಲ್ಲಿ ಆ 1 ಕ್ರೋರನ್ನು ಬೇರೆ ಬೇರೆ ಒಂದು ಸಾಲ ಕೇಳ್ಕೊಂಡು ಆ ಬ್ಯಾಂಕಿಗೆ ಬಂದವ್ರಿಗೆ ಹಂಚ್ತಾ ಹೋಗುತ್ತೆ. ಅದು ಜಸ್ಟ್ 4%ಅಲ್ಲಿ ಕೊಡಲ್ಲ, ಬದಲಾಗಿ ಒಂದಷ್ಟು ಲಾಭವನ್ನು ತೆಗೆದುಕೊಳ್ಳುತ್ತೆ. ಅಂದರೆ ಒಂದು 7% ಅಥವಾ 8%ಅಲ್ಲಿ ಕೊಡುತ್ತೆ. ಸೊ ಇದು ರೆಪೋ ದರ ಆಗುತ್ತೆ. ನೆಕ್ಸ್ಟ್ ರಿವರ್ಸ್ ರೆಪೋ ದರ ಅಂದ್ರೇನು ನೋಡಿ. ಮೊದಲನೇದಾಗಿ ರೆಪೋ ದರ ಅಂದರೆ ಬ್ಯಾಂಕ್ಗಳು RBIನಿಂದ ಅಲ್ಪಾವಧಿಗೆ ಸಾಲ ಪಡೆಯುವ ದರ ರೆಪೋ ದರ. ಈಗ ನೆಕ್ಸ್ಟ್ ರಿವರ್ಸ್ ರೆಪೋ ದರ. ರಿವರ್ಸ್ ಅಂದರೆ ನೋಡಿ, ರೆಪೋ ದರಕ್ಕೆ ರಿವರ್ಸ್ ಅಂದರೆ ಬ್ಯಾಂಕ್ಗಳು RBIಯಿಂದ ತೆಗೆದುಕೊಂಡ್ರೆ ರೆಪೋ,
ಬ್ಯಾಂಕ್ಗಳೇ ದುಡ್ಡನ್ನು ಆರ್ ಬಿ ಐಗೆ ವಾಪಸ್ ಕೊಟ್ಟರೆ ಅಥವಾ ಆರ್ ಬಿ ಐಯಲ್ಲೇ ಡೆಪಾಸಿಟ್ ಮಾಡಿದರೆ ಅದು ರಿವರ್ಸ್ ರೆಪೋ ಆಗುತ್ತೆ. ನೋಡಿ, ರಿವರ್ಸ್ ಅಂದರೆ ಈಗ ಕೆಲವೊಂದ್ಸಲ ಏನಾಗುತ್ತೆ, ಸಾಲ ತೆಗೆದುಕೊಳ್ತಕ್ಕಂಥವ್ರು ಭಾಳ ಕಡಿಮೆ ಜನ ಇರ್ತಾರೆ, ಸಾಲವನ್ನು ತೆಗೆದುಕೊಳ್ಳೋದಿಲ್ಲ. ಹಾಗಾಗಿ ಈ ಬ್ಯಾಂಕ್ಗಳಲ್ಲಿ ಹೆಚ್ಚಿನ ಹಣ ಇರುತ್ತೆ. ಆ ಹಣವನ್ನು ಅವ್ರೇನು ಮಾಡ್ತಾರೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಇಡ್ತಾರೆ. ನೋಡಿ, ಮೋರ್ ಡೆಪಾಸಿಟ್ಸ್ ಫ್ರಮ್ ದ ಬ್ಯಾಂಕ್, ವಾಪಸ್ ರಿಸರ್ವ್ ಬ್ಯಾಂಕಿಗೆ ಸಾಲವನ್ನು ಕೊಡ್ತಾರೆ. ಅಂಥ ಒಂದು ರೇಟ್, ಯಾವ ರೇಟಲ್ಲಿ ಆ ಸಾಲವನ್ನು ಕೊಡ್ತಾರೆ ಅಂದರೆ ರಿವರ್ಸ್ ರೆಪೋ ರೇಟ್ ದರದಲ್ಲಿ. ಅಂದರೆ ಬ್ಯಾಂಕ್ಗಳು ತಮ್ಮಲ್ಲಿರುವ ಹೆಚ್ಚಿನ ಹಣವನ್ನು ರಿಸರ್ವ್ ಬ್ಯಾಂಕಲ್ಲಿ ಇಟ್ಟಾಗ ರಿಸರ್ವ್ ಬ್ಯಾಂಕು ಯಾವ ದರದಲ್ಲಿ ಅವರಿಗೆ ಬಡ್ಡಿ ಕೊಡುತ್ತೆ ಅಂದರೆ ರಿವರ್ಸ್ ರೆಪೋ ರೇಟ್ ದರದಲ್ಲಿ ಕೊಡುತ್ತೆ. ಇವಾಗ ಸದ್ಯ ಎಷ್ಟಿದೆ ಅಂದರೆ 3.35% ಇದೆ. ಹೌದು, ನೋಡಿ, ಆರ್ ಬಿ ಐ ಬ್ಯಾಂಕ್ಗಳಿಗೆ ಸಾಲ ಕೊಟ್ಟರೆ ಹೆಚ್ಚಿನ ದರದಲ್ಲಿ ಕೊಡುತ್ತೆ, 4% ಕೊಡುತ್ತೆ. ಒಂದು ವೇಳೆ ಬ್ಯಾಂಕ್ಗಳು ಹೆಚ್ಚಿನ ಹಣವನ್ನು ಆರ್ ಬಿ ಐಲಿ ಇಟ್ಟಾಗ ಆರ್ ಬಿ ಐ ಏನು ಮಾಡುತ್ತೆ, ಸ್ವಲ್ಪ ಕಡಿಮೆ ದರದಲ್ಲೇ ಕೊಡುತ್ತೆ. ನೋಡಿ, 3.35%ಅಲ್ಲೇ ಕೊಡುತ್ತೆ ಅಲ್ವಾ. ಸೊ ಇದು ರಿವರ್ಸ್ ರೆಪೋ ರೇಟ್ ಮತ್ತು ರೆಪೋ ರೇಟ್ಗಳು. ಇನ್ನೊಮ್ಮೆ ಡೆಫಿನೇಷನ್ ನೋಡೋದಾದರೆ, ರೆಪೋ ದರ ಅಂದ್ರೇನು, ಬ್ಯಾಂಕ್ಗಳು ಆರ್ ಬಿ ಐಯಿಂದ ಸಾಲ ತೆಗೆದುಕೊಂಡ್ರೆ ಯಾವ ದರದಲ್ಲಿ ತೆಗೆದುಕೊಳ್ತೇವೆ ಅಂದರೆ 4%ಅಲ್ಲಿ ಸದ್ಯಕ್ಕೆ ತೆಗೆದುಕೊಳ್ತೇವೆ, ಅದು ರೆಪೋ ದರ. ಇನ್ನು ರಿವರ್ಸ್ ರೆಪೋ ದರ ಅಂದರೆ ಬ್ಯಾಂಕ್ಗಳಲ್ಲಿ ತಮ್ಮಲ್ಲಿರ್ತಕ್ಕಂಥ ಹೆಚ್ಚುವರಿ ಹಣವನ್ನು ಏನು ಮಾಡ್ತೇವೆ, ರಿಸರ್ವ್ ಬ್ಯಾಂಕಲ್ಲಿ ಇರಿಸಿದಾಗ ರಿಸರ್ವ್ ಬ್ಯಾಂಕ್ ಯಾವ ಬಡ್ಡಿ ದರದಲ್ಲಿ ಕೊಡುತ್ತೆ ಅಂದರೆ ಅದು ರಿವರ್ಸ್ ರೆಪೋ ದರದಲ್ಲಿ ಕೊಡುತ್ತೆ. ಈಗ 3.35% ಇದೆ. ಇನ್ನೊಂದು ಎಕ್ಸ್ಟ್ರಾ ಒಂದು ಪಾಯಿಂಟ್ ಇದೆ, ಬ್ಯಾಂಕ್ ದರ ಅಂದರೆ ಏನು, ಅಥವಾ ಡಿಸ್ಕೌಂಟ್ ರೇಟ್ ಅಥವಾ ಬ್ಯಾಂಕ್ ರೇಟ್ ಅಂತ ಕರಿತೀವಿ. ಇದೇನಾಗುತ್ತೆ, ದೀರ್ಘಾವಧಿಗೆ ಬ್ಯಾಂಕ್ಗಳು ಅಥವಾ ಇತರೆ ಹಣಕಾಸು ಸಂಸ್ಥೆಗಳು ರಿಸರ್ವ್ ಬ್ಯಾಂಕ್ನಿಂದ ಸಾಲವನ್ನು ಪಡಿತವೆ. ಅದು ಯಾವಾಗಲೂ ರೆಪೋ ದರಕ್ಕಿಂತಲೂ ಜಾಸ್ತಿ ಇರುತ್ತೆ. ನೋಡಿ, ರೆಪೋ ರೇಟ್ 4% ಇದ್ದರೆ ಬ್ಯಾಂಕ್ ರೇಟು 4.25% ಇದೆ. ಅಂದರೆ ರೆಪೋ ದರಕ್ಕಿಂತ ಯಾವಾಗಲೂ ಬ್ಯಾಂಕ್ ರೇಟ್ ಜಾಸ್ತಿ ಇರುತ್ತಾ ಕಡಿಮೆ ಇರುತ್ತಾ ಅಂತ ಕ್ವಶನ್ ಬಂದರೆ ರೆಪೋ ದರಕ್ಕಿಂತಲೂ ಬ್ಯಾಂಕ್ ದರ ಹೆಚ್ಚಿಗೆ ಇರುತ್ತೆ. ಮತ್ತು ರೆಪೋ ದರವು ಅಲ್ಪಾವಧಿಗೆ ತೆಗೆದುಕೊಂಡ್ರೆ ಬ್ಯಾಂಕ್ ದರವು ದೀರ್ಘಾವಧಿಗೆ ತೆಗೆದುಕೊಳ್ತಾರೆ, 6 ಮಂತ್, 1 ಇಯರ್ ಈ ಥರ ತೆಗೆದುಕೊಳ್ತಾರೆ. ಸೊ ಇದು ರಿವರ್ಸ್ ರೆಪೋ ದರ ಮತ್ತು ರೆಪೋ ದರಗಳಲ್ಲಿರ್ತಕ್ಕಂಥ ಒಂದು ವ್ಯತ್ಯಾಸ. ಸೊ ಇಷ್ಟು ಅರ್ಥ ಆಯಿತು ಅನ್ಕೊಳ್ತೀನಿ. ಓಕೆ, ನೆಕ್ಸ್ಟು ಇನ್ನೆರಡು ಇನ್ಸ್ಟ್ರೂಮೆಂಟ್ಗಳಾಗಿರ್ತಕ್ಕಂಥದ್ದು CRR ಮತ್ತು SLR. ಇವುಗಳನ್ನು ನೇರ ಅಥವಾ ಡೈರೆಕ್ಟ್ ಇನ್ಸ್ಟ್ರೂಮೆಂಟ್ ಅಂತ ಕರಿತೀವಿ. ಹಾಗಾದರೆ CRR ಮತ್ತು SLRಗಳ ಅಂದ್ರೇನು, ಅವುಗಳ ಅವಶ್ಯಕತೆ ಏನು ಅಂತ ನೋಡ್ತಾ ಹೋಗೋಣ. ಓಕೆ, ನೋಡಿ, ಮೊದಲು CRR ಅಂದರೆ ಒಂದೊಂದ್ಸಲ ನೇರವಾಗಿ ವಿಸ್ತೃತ ರೂಪ ಕೇಳಿಬಿಡ್ಬೋದು, ಕ್ಯಾಶ್ ರಿಸರ್ವ್ ರೇಷಿಯೋ ಅಂದ್ರೇನು ಅಂತ ಕೇಳ್ತಾರೆ. ಏನು ಕ್ಯಾಶ್ ರಿಸರ್ವ್ ರೇಷಿಯೋ ಅಂದರೆ, ನೋಡಿ, ನಗದು ಮೀಸಲು ಅನುಪಾತ. ಅಂದರೆ ಬ್ಯಾಂಕ್ಗಳು ತಾವು ಸ್ವೀಕರಿಸುವ ನಗದು ಠೇವಣಿಗಳಲ್ಲಿ ರಿಸರ್ವ್ ಬ್ಯಾಂಕ್ನಲ್ಲಿ ಇಡಬೇಕಾದ ಶೇಕಡಾವಾರು ಮೊತ್ತವನ್ನು ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಕರಿತೀವಿ. ಓಕೆ, ಸೊ ಡೆಫಿನೇಷನ್ ಅರ್ಥ ಆಗದೆ ಅಂದರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನೆಕ್ಸ್ಟು ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ SLR ಅಂದ್ರೇನು ಅಲ್ವಾ. ಇದನ್ನು ಕನ್ನಡದಲ್ಲಿ ಶಾಸನಬದ್ಧ ದ್ರವ್ಯತಾ ಅನುಪಾತ ಅಂತ ಕರಿತೀವಿ. ಒಂದು ಬ್ಯಾಂಕು ತನ್ನ ಒಟ್ಟು ಠೇವಣಿಗಳ ಕನಿಷ್ಠ ಶೇಕಡಾವಾರು ಠೇವಣಿಯನ್ನು ನಗದು, ಚಿನ್ನ ಅಥವಾ ಇತರ ಭದ್ರತೆಗಳ ರೂಪದಲ್ಲಿ ರಿಸರ್ವ್ ಬ್ಯಾಂಕ್ನಲ್ಲಿ ಇಡಬೇಕಾಗುತ್ತೆ. ಸೊ ಇದು ಡೆಫಿನೇಷನ್ ಅರ್ಥ ಆಗದೆ ಹೋದರೆ ಈಗ ಒಂದು ಎಕ್ಸಾಂಪಲ್ ತೆಗೆದುಕೊಳ್ತೀನಿ, ನೋಡೋಣ ಅರ್ಥ ಆಗುತ್ತೆ ಇಲ್ವೋ. ಫಸ್ಟು CRR, ನಗದು ಮೀಸಲು ಅನುಪಾತ. ಈಗ ಅಮರೇಶ್ ಪೋತ್ನಾಳ್ ಹೋಗಿ 1,000 ರೂಪಾಯಿಯನ್ನು SBI ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡ್ತೀನಿ ಅನ್ಕೊಳ್ಳೋಣ. ಓಕೆ, 1,000 ರೂಪಾಯಿ ನಾನು SBI ಬ್ಯಾಂಕ್ಗೆ ಹೋಗಿ ಇಡ್ತಾ ಇದ್ದೀನಿ. ಆ 1,000 ರೂಪಾಯಿದಲ್ಲಿ SBI ಬ್ಯಾಂಕ್ ತೆಗೆದುಕೊಂಡು ಏನು ಮಾಡುತ್ತೆ, ಎಷ್ಟು CRR ರೇಟ್ ಇದೆ, ಎಷ್ಟು SLR ರೇಟ್ ಇದೆಯೋ ಆ ಒಂದು ಅಮೌಂಟಲ್ಲಿ ಅದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಆ 1,000 ರೂಪಾಯಿದಲ್ಲಿ ಒಂದಷ್ಟು ಅಮೌಂಟನ್ನು RBIಯಲ್ಲಿ ಡೆಪಾಸಿಟ್ ಮಾಡಬೇಕಾಗುತ್ತೆ. ಅಂದರೆ ಈಗ ನಾನು 1,000 ರೂಪಾಯಿ ಹೋಗಿ SBI ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿದರೆ ಅದರಲ್ಲಿ CRR ರೇಟ್ ಏನಾದರೂ 6% ಇದ್ದರೆ 1,000 ರೂಪಾಯಿದಲ್ಲಿ 6% ಅಂದರೆ 60 ರೂಪೀಸ್ನ 60 ರೂಪಾಯಿನ CRR ರೇಟಲ್ಲಿ ಇಡಬೇಕಾಗುತ್ತೆ RBIಯಲ್ಲಿ. ಅದಕ್ಕೋಸ್ಕರ ನೋಡಿ, ನಗದು ಮೀಸಲು ಅನುಪಾತ ಅಂದರೆ ಬ್ಯಾಂಕ್ಗಳು ತಾವು ಸ್ವೀಕರಿಸುವ ನಗದು ಠೇವಣಿಗಳಲ್ಲಿ, ಅಂದರೆ ಈ ಕೇಸಲ್ಲಿ 1,000 ರೂಪಾಯಿದಲ್ಲಿ ರಿಸರ್ವ್ ಬ್ಯಾಂಕ್ನಲ್ಲಿ ಇಡಬೇಕಾದ ಶೇಕಡಾವಾರು ಮೊತ್ತ ಎಷ್ಟು, 6% ಅಂತ ಇದ್ದರೆ ಆ 1,000 ರೂಪಾಯಿದಲ್ಲಿ 6% ಅಂದರೆ 60 ರೂಪೀಸ್ನ CRR ಆಗಿ ಇಡಬೇಕಾಗುತ್ತೆ, ಅದು RBIಯಲ್ಲಿ. ಇದು CRR, ನಗದು ಮೀಸಲು ಅನುಪಾತ ಆಯಿತು. ನೆಕ್ಸ್ಟ್ ಒಂದು ಶಾಸನಬದ್ಧ ದ್ರವ್ಯತಾ ಅನುಪಾತ ಅಂದರೆ ಒಂದು ಬ್ಯಾಂಕು ತನ್ನ ಒಟ್ಟು ಠೇವಣಿಗಳ ಕನಿಷ್ಠ ಶೇಕಡಾವಾರು ಠೇವಣಿ. ಅಂದರೆ ಈಗ ನಾನು 1,000 ರೂಪೀಸ್ ಹೋಗಿಟ್ಟೆ, ಇನ್ನೊಬ್ರು ಯಾರೋ ಹೋಗಿ 2,000 ಇಟ್ಟರು, ಇನ್ನೊಬ್ರೇನು 1,00,000 ರೂಪೀಸ್ ಇಡ್ತಾರೆ. ಆ ಎಲ್ಲ ಒಟ್ಟು ಠೇವಣಿ ಎಷ್ಟು ಬರುತ್ತೋ ಒಂದು ಬ್ಯಾಂಕಲ್ಲಿ ಅದರ SLR ರೇಟನ್ನು, ಅಮೌಂಟನ್ನು
RBI ಕೊಡಬೇಕಾಗುತ್ತೆ. ಅದು ನಗದು ರೂಪದಲ್ಲಾಗಿರ್ಬೋದು, ಚಿನ್ನದ ರೂಪದಲ್ಲಾಗಿರ್ಬೋದು, ಅಥವಾ ಇತರ ಸೆಕ್ಯೂರಿಟೀಸ್ ಅಥವಾ ಭದ್ರತೆಗಳ ರೂಪದಲ್ಲಾದರೂ ಆಗಿರ್ಬೋದು. ಹಾಗಾದರೆ ಈಗ ನಂದು 1000 ರೂಪಾಯಿಯಲ್ಲಿ 6% CRR ರೇಟನ್ನು, ನಗದು ಮೀಸಲು ಅನುಪಾತವನ್ನು 60 ರೂಪೀಸ್ ಇಡೋದಲ್ಲದೆ ಬ್ಯಾಂಕ್ ಏನು ಮಾಡಬೇಕಾಗುತ್ತೆ, ಆ 1000 ರೂಪಾಯಿದ SLR ರೇಟ್ ಏನಾದರೂ 20% ಇದ್ದರೆ 1000 ರೂಪಾಯಿದಲ್ಲಿ 20% ಅಂದರೆ 200 ರೂಪೀಸನ್ನು ಕೂಡ ಶಾಸನಬದ್ಧ ದ್ರವ್ಯತಾ ಅನುಪಾತದಲ್ಲಿ ಇಡಬೇಕಾಗುತ್ತೆ RBIಯಲ್ಲಿ. ನೋಡಿ, ಒಂದು CRR, ಇನ್ನೊಂದು SLR. CRR ಅಂದರೆ ಠೇವಣಿ ಎಷ್ಟು ಇಡ್ತೀವೋ ಅದರದ್ದು 6% ಇಡಬೇಕಾಗುತ್ತೆ RBIಯಲ್ಲಿ. SLR ಅಂದರೆ ನಾವೆಷ್ಟು ಡೆಪಾಸಿಟ್ ಮಾಡಿದ್ವಿ ಅದರದ್ದು 20% RBIಯಲ್ಲಿ ಇಡಬೇಕಾಗುತ್ತೆ. ಸೊ ಅದು ನಗದು ಆಗಿರ್ಬೋದು, ಚಿನ್ನ ಆಗಿರ್ಬೋದು, ಅಥವಾ ಇತರ ಸೆಕ್ಯೂರಿಟೀಸ್ ಆಗಿರ್ಬೋದು. CRR ಕ್ಯಾಶ್ ಇಡಬೇಕಾಗತ್ತೆ, SLR ಸೆಕ್ಯೂರಿಟೀಸ್ ಅಥವಾ ಚಿನ್ನ ಆಗಿರ್ಬೋದು, ಈವನ್ ಕ್ಯಾಶಲ್ಲಿ ಕೂಡ ಇಡ್ಬೋದು. ಸೊ ಇದು CRR ಮತ್ತು SLRಗಳಿಗಿರ್ತಕ್ಕಂಥ ವ್ಯತ್ಯಾಸ. ಹಾಗಾದರೆ ಪ್ರೆಸೆಂಟು ಈ ಒಂದು RBI ಮಾನಿಟರಿ ಪಾಲಿಸಿಲಿ ಎಷ್ಟು ರೇಟ್ ಇದೆ CRR ಮತ್ತು SLR ಅಂತ ಕೇಳ್ಬೋದು. ಹಾಗಾಗಿ ಕ್ಯಾಶ್ ರಿಸರ್ವ್ ರೇಷಿಯೋ 3%, SLR 18% ಇದೆ. ಅಂದರೆ ಈಗ 1000 ರೂಪಾಯಿ ನಾನು ಹೋಗಿ SBI ಬ್ಯಾಂಕ್ಗೆ ಇಟ್ಟರೆ ಅದರದ್ದು 30 ರೂಪೀಸನ್ನ ಏನು ಮಾಡುತ್ತೆ, RBIಯಲ್ಲಿ ಇಡುತ್ತೆ CRR ರೇಷಿಯೋ ಪ್ರಕಾರ. ಇನ್ನು ಅದೇ 1000 ರೂಪಾಯಿದಲ್ಲಿ SBI ಏನು ಮಾಡುತ್ತೆ, 18% ಅಂದರೆ 180 ರೂಪೀಸನ್ನ ಈಗ RBIಗೆ ಕಟ್ಟುತ್ತೆ. ಯಾಕಂದರೆ SLR 18% ಇದೆ. ಅರ್ಥ ಆಯಿತು ಅನ್ಕೊಳ್ತೀನಿ. ಈ ಆ್ಯಕ್ಚುಲಿ CRR ಮತ್ತು SLRಗಳು ಬೇರೆ ಬೇರೆ ಪ್ರೈಸಲ್ಲಿದ್ದವು. ಹಿಂದೆ ಭಾಳಷ್ಟು ಇತ್ತು CRR ಮತ್ತು SLR. ಆದರೆ ಏನಾಗ್ಬಿಡುತ್ತೆ, ಹಣದ ಅರಿವು ಕಡಿಮೆ ಆಗ್ಬಿಡುತ್ತೆ. ನೋಡಿ, ನನ್ನ 1000 ರೂಪಾಯಿದಲ್ಲಿ 180 ಇಡೋದಕ್ಕೂ ಒಂದು 500 ರೂಪಾಯಿನ RBIಯಲ್ಲಿ ಇಡೋದಕ್ಕೂ ವ್ಯತ್ಯಾಸ ಇದೆ. ಅಂದರೆ ನೋಡಿ, CRR ಮತ್ತು SLR ರೇಟ್ಗಳು ಜಾಸ್ತಿ ಆದಂಗಲ್ಲಿ ಏನಾಗುತ್ತೆ, ಬ್ಯಾಂಕಲ್ಲಿ ಕಡಿಮೆ ಅಮೌಂಟ್ ಉಳಿಯುತ್ತೆ. ನೋಡಿ, ಈ ಕೇಸಲ್ಲಿ ಏನಾಯಿತು, 1000 ರೂಪೀಸಲ್ಲಿ 60 ಮತ್ತು 260 ರೂಪೀಸ್ RBIಗೆ ಹೋದರೆ ಉಳಿದಿರೋದೇ 740 ರೂಪೀಸ್. ಆ 740 ರೂಪೀಸಲ್ಲಿ ಬೇರೆ ಬೇರೆಯವರಿಗೆ ಲೋನನ್ನು ಕೊಡಬೇಕಾಗತ್ತೆ ಅಲ್ವಾ. ಸೊ 740 ರೂಪೀಸ್ ಈ ರೇಟಲ್ಲಾದರೆ, ಒಂದು ವೇಳೆ CRR ಜಾಸ್ತಿ ಆದರೆ, SLR ಜಾಸ್ತಿ ಆದರೆ ಏನಾಗುತ್ತೆ, RBIಯಲ್ಲಿ ಡೆಪಾಸಿಟ್ ಮಾಡ್ತಕ್ಕಂಥ ಅಮೌಂಟ್ ಜಾಸ್ತಿ ಆಗುತ್ತೆ, ಬ್ಯಾಂಕ್ ಕೈಯಲ್ಲಿ ಕಡಿಮೆ ಹಣ ಉಳಿಯುತ್ತೆ. ಕಡಿಮೆ ಹಣ ಉಳಿದಾಗ ಅದು ಕಸ್ಟಮರ್ಗೆ ಕಡಿಮೆ ಹಣವನ್ನು ಸಾಲ ಕೊಡಬೇಕಾಗುತ್ತೆ. ಹಾಗಾಗಿ ಈ CRR ಮತ್ತು SLRಗಳನ್ನು ಕಡಿಮೆ ಮಾಡಬೇಕು ಅಂತ ನರಸಿಂಹನ್ ಕಮಿಟಿಯವರು ರೆಕಮೆಂಡ್ ಮಾಡ್ತಾರೆ. ಸೊ ಬ್ಯಾಂಕ್ಗಳಲ್ಲಿ ಒಂದು ಬದಲಾವಣೆಯನ್ನು ತರೋದಕ್ಕೆ ಭಾರತದಲ್ಲಿ ನರಸಿಂಹನ್ ಕಮಿಟಿಯನ್ನು 2 ಬಾರಿ ನೇಮಕ ಮಾಡ್ತಾರೆ. ಆ 2 ಬಾರಿ ಅವರು ಈ ಒಂದು ರೆಕಮೆಂಡೇಶನ್ಗಳನ್ನು ಮಾಡ್ತಾರೆ. ಸೊ ಅದು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ CRR ಮತ್ತು SLRಗಳು ಜಾಸ್ತಿ ಆದಷ್ಟು ಹಣದ ಅರಿವು ಕಡಿಮೆ ಆಗುತ್ತೆ, CRR ಮತ್ತು SLRಗಳು ಕಡಿಮೆ ಆದಷ್ಟು ಹಣದ ಅರಿವು ಜಾಸ್ತಿ ಆಗುತ್ತೆ ಬ್ಯಾಂಕ್ಗಳಲ್ಲಿ. ಆಗ ನಮ್ಮ ಎಕಾನಮಿಯಲ್ಲಿ ಲಿಕ್ವಿಡಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇವುಗಳನ್ನು ಕಂಟ್ರೋಲ್ ಮಾಡೋದ ಮುಖಾಂತರ ನಮ್ಮ ದೇಶದಲ್ಲಿ ಹಣದುಬ್ಬರವನ್ನು, ಆರ್ಥಿಕ ಬೆಳವಣಿಗೆಯನ್ನು ನಿಯಂತ್ರಣ ಮಾಡ್ತಾ ಹೋಗುತ್ತೆ RBI. ಸೊ ಇದು ಕೂಡ ಅರ್ಥ ಆಯಿತು ಅನ್ಕೊಳ್ತೀನಿ. ಓಕೆ, ನೆಕ್ಸ್ಟು, ಹಾಗಾದರೆ ಭಾರತದಲ್ಲಿ ಹಣದುಬ್ಬರವನ್ನು ನಿಯಂತ್ರಣ ಮಾಡುವ ಸಂಸ್ಥೆ ಯಾವುದು, ಇವಾಗ ತಾನೇ ಹೇಳ್ತಾ ಇದ್ದೆ ಅಲ್ವಾ. ವಿಚ್ ಆರ್ಗನೈಸೇಷನ್ ಕಂಟ್ರೋಲ್ಸ್ ದಿ ಇನ್ಫ್ಲೇಷನ್ ಇನ್ ಇಂಡಿಯಾ? ಓಕೆ, RBI, SBI, IMF, ಫೈನಾನ್ಸ್ ಕಮಿಷನ್, ಈ 4ರಲ್ಲಿ ಇವಾಗ ತಾನೇ ಮಾತಾಡ್ತಾ ಇದ್ವಿ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಮ್ಮ ಭಾರತದಲ್ಲಿ ಇನ್ಫ್ಲೇಷನನ್ನು, ಹಣದುಬ್ಬರವನ್ನು ನಿಯಂತ್ರಣ ಮಾಡುವ ಸಂಸ್ಥೆಯಾಗಿದೆ. ಓಕೆ, ಹಾಗಾದರೆ RBI ಒಟ್ಟು 6 ಇನ್ಸ್ಟ್ರೂಮೆಂಟ್ಗಳ ಮುಖಾಂತರ ಹಣದುಬ್ಬರವನ್ನು ಕಂಟ್ರೋಲ್ ಮಾಡುತ್ತೆ. ಅದರಲ್ಲಿ ಡೈರೆಕ್ಟ್ ಇನ್ಸ್ಟ್ರೂಮೆಂಟಲ್ಲಿ CRR ಮತ್ತು SLR, ಈ ಕಡೆ ಇಂಡೈರೆಕ್ಟ್ ಇನ್ಸ್ಟ್ರೂಮೆಂಟಲ್ಲಿ ರೆಪೋ ರೇಟು, ರಿವರ್ಸ್ ರೆಪೋ ರೇಟು, MSF ಮತ್ತು ಬ್ಯಾಂಕ್ ರೇಟ್ಗಳು ಬರ್ತವೆ. ಇವುಗಳ ಒಂದು ರೇಷಿಯೋವನ್ನು, ಇವುಗಳ ಒಂದು ಪ್ರೈಸನ್ನು ಚೇಂಜ್ ಮಾಡುವ ಮುಖಾಂತರ ನಮ್ಮ ದೇಶದಲ್ಲಿ RBI ಹಣದುಬ್ಬರವನ್ನು ನಿಯಂತ್ರಣವನ್ನು ಮಾಡುತ್ತೆ. ಒಂದು ಎಕ್ಸಾಂಪಲ್ ತೆಗೆದುಕೊಳ್ಳೋಣ. ಓಕೆ, ಈಗ ಸಪೋಸ್ ಬ್ಯಾಂಕ್ ರೇಟು 4.25% ಇದೆ, ರೆಪೋ ರೇಟು 4% ಇದೆ. ಈ ಒಂದು ಪರ್ಸೆಂಟ್ಗಳಲ್ಲಿ SBI ಏನು ಮಾಡಬೇಕಾಗತ್ತೆ, RBIಯಿಂದ ಸಾಲವನ್ನು ತೆಗೆದುಕೊಂಡು ಕಸ್ಟಮರ್ಸ್ಗೆ ಸಾಲವನ್ನು ಕೊಡೋ ಮುಖಾಂತರ ಆದಾಯವನ್ನು ಗಳಿಸ್ಬೇಕಾಗುತ್ತೆ. ಆದರೆ ಕಸ್ಟಮರ್ಸ್ ಆಗಿರ್ತಕ್ಕಂಥವ್ರು ನಾವೇನು ಮಾಡ್ತೀವಿ, ಆದಷ್ಟು ನಮ್ಮ ಇಂಟ್ರೆಸ್ಟ್ ರೇಟ್ ಕಡಿಮೆ ಇರಬೇಕು ಅಂತ ಬಯಸ್ತೀವಿ ಅಲ್ವಾ. ಸಪೋಸ್ ಈಗ RBI SBI ಅಥವಾ ಬ್ಯಾಂಕ್ಗಳಿಗೆ ಕೊಡ್ತಕ್ಕಂಥ ಸಾಲ ರೇಟ್ ಜಾಸ್ತಿ ಇದೆ ಅನ್ಕೊಳ್ಳೋಣ, ಒಂದು 7 ಅಥವಾ 8% ಇದೆ ಅನ್ಕೊಳ್ಳೋಣ. 7-8%ಗೆ RBIಯಿಂದ SBI ಸಾಲವನ್ನು ತೆಗೆದುಕೊಂಡ್ರೆ ಅದು ಕಸ್ಟಮರ್ಗೆ 10 ಅಥವಾ 11% ಕೊಡಬೇಕಾಗುತ್ತೆ. ಇಷ್ಟು ಪರ್ಸೆಂಟು ಇಂಟ್ರೆಸ್ಟ್ ರೇಟ್ ಇದ್ದರೆ ನಾವು ಸಾಲವನ್ನು ತೆಗೆದುಕೊಳ್ಳೋಕ್ಕೆ ಮುಂದೆ ಬರೋದಿಲ್ಲ ಅಲ್ವಾ. ಹಾಗಾದರೆ ಸಾಲವನ್ನು ತೆಗೆದುಕೊಳ್ಳೋಕೆ ಮುಂದೆ ಬರದೆ ಹೋದ್ರೆ ಏನಾಗುತ್ತೆ, ಇನ್ಫ್ಲೇಷನ್ ಏನಾಗುತ್ತೆ ಅಂತ ನೋಡ್ತಾ ಹೋಗೋಣ. ಓಕೆ, ನೋಡಿ, RBI ಏನಾದರೂ ಬ್ಯಾಂಕ್ ರೇಟನ್ನು, ರೆಪೋ ರೇಟನ್ನು ಜಾಸ್ತಿ ಮಾಡಿದರೆ, ಅರೌಂಡ್ 8% ಏನಾದರೂ ಮಾಡಿದರೆ, ಅವಾಗ ಏನಾಗುತ್ತೆ, ಕಮರ್ಷಿಯಲ್ ಬ್ಯಾಂಕ್ಸು ಸಾಲವನ್ನು ತೆಗೆದುಕೊಳ್ಳೋಕ್ಕೆ ಮುಂದೆ ಬರೋದಿಲ್ಲ.
ಯಾಕೆ SBI ಸಾಲವನ್ನು ತೆಗೆದುಕೊಳ್ಳೋಕೆ ಮುಂದೆ ಬರಲ್ಲ? 8-9% RBI ರೇಟ್ ಇದ್ದರೆ, ಯಾಕಂದರೆ ಜಾಸ್ತಿ ರೇಟಲ್ಲಿ ಅದು ಕಸ್ಟಮರ್ಸಿಗೆ ಕೊಡಬೇಕಾಗುತ್ತೆ. ಕಸ್ಟಮರ್ಸ್ ಜಾಸ್ತಿ ರೇಟ್ ಇದ್ದರೆ ಸಾಲವನ್ನು ತೆಗೆದುಕೊಳ್ಳೋಕೆ ಮುಂದೆ ಬರೋದಿಲ್ಲ, ವೆಯ್ಟ್ ಮಾಡ್ತಾ ಇರ್ತಾರೆ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗಲಿ ಅಂತ. ಅವಾಗ ಏನಾಗುತ್ತೆ? ಬಿಸ್ನೆಸ್ ಆಕ್ಟಿವಿಟಿ ಡೌನ್ ಆಗುತ್ತೆ. ದೇರ್ ಇಸ್ ಎ ಫಾಲ್ ಇನ್ ಬಿಸ್ನೆಸ್ ಆಕ್ಟಿವಿಟಿ ಅಲ್ವಾ? ಹೌದು, ಜಾಸ್ತಿ ಸಾಲವನ್ನು ತೆಗೆದುಕೊಳ್ಳದೆ ಹೋದರೆ ಇಂಡಸ್ಟ್ರೀಸು, ಆರ್ಗನೈಜೇಷನ್ಸು, ಕಂಪನಿಗಳು ಯಾವ ರೀತಿಯಾಗಿ ಬಿಸ್ನೆಸ್ಸನ್ನು ಮಾಡೋಕ್ಕೆ ಸಾಧ್ಯ? ಲಿಮಿಟೆಡ್ ಆಗಿ ಮಾಡ್ತಾ ಹೋಗ್ತವೆ. ಈ ಫಾಲ್ ಇನ್ ಬಿಸ್ನೆಸ್ ಆಕ್ಟಿವಿಟಿ ಆಗೋದ್ರಿಂದ ಏನಾಗುತ್ತೆ? ಜನರ, ಉದ್ಯೋಗಿಗಳ, ಕಂಪನಿಗಳ ಇನ್ಕಮ್ಮಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಇನ್ಕಮ್ ಕಡಿಮೆ ಆಗಿದೆ ಅಂದರೆ ಆಬ್ವಿಯಸ್ಲಿ ಎಕ್ಸ್ಪೆಂಡಿಚರ್ ಕೂಡ ಕಡಿಮೆ ಆಗುತ್ತೆ. ಈಗ ನಮ್ಮ ಇನ್ಕಮ್ ಇಲ್ಲ ಅಂದಾಗ ನಾವು TV ತಗೊಳ್ಳೋದು, ಹೊಸ ಮೊಬೈಲ್ ತಗೊಳ್ಳೋದು, ಕಾರ್ ತಗೊಳ್ಳೋದು, ಬೈಕ್ ತಗೊಳ್ಳೋದು, ಮನೆ ಕಟ್ಸೋದು ಮಾಡೋದೇ ಇಲ್ಲ ಅಲ್ವಾ? ಸೊ ಹಾಗಾಗಿ ಇನ್ಕಮ್ ಕಡಿಮೆ ಆದಂಗೆಲ್ಲ ಎಕ್ಸ್ಪೆಂಡಿಚರ್ ಕಡಿಮೆ ಆಗ್ತಾ ಹೋಗುತ್ತೆ. ಎಕ್ಸ್ಪೆಂಡಿಚರ್ ಕಡಿಮೆ ಆಯಿತು, ಇನ್ಕಮ್ ಕಡಿಮೆ ಆಯಿತು ಅಂದರೆ ಏನಾಗುತ್ತೆ? ಆ ಒಂದು ವಸ್ತುಗಳಿಗೆ ಡಿಮ್ಯಾಂಡು ಕಡಿಮೆ ಆಗುತ್ತೆ, ಗೂಡ್ಸ್ ಆ್ಯಂಡ್ ಸರ್ವಿಸಸ್ಗೆ ಕಡಿಮೆ ಆಗುತ್ತೆ. ನಮ್ಮ ಇನ್ಕಮ್ ಕಡಿಮೆ ಆಗಿದೆ ಅಂದರೆ ನಾವು TV ಪರ್ಚೇಸ್ ಮಾಡಲ್ಲ, ಮೊಬೈಲ್ ಪರ್ಚೇಸ್ ಮಾಡಲ್ಲ, ಅಥವಾ ಇನ್ನೊಂದು ಯಾವುದೋ ವಸ್ತು ಪರ್ಚೇಸ್ ಮಾಡಲ್ಲ, ಅಥವಾ ನಾವು ಮೂವೀಸ್ ನೋಡೋಕೆ ಹೋಗಲ್ಲ. ಆದಷ್ಟು ನಮ್ಮ ಇನ್ಕಮ್ ಕಡಿಮೆ ಇರೋದ್ರಿಂದ ಖರ್ಚು ಕಡಿಮೆ ಮಾಡ್ತಾ ಹೋಗ್ತೀವಿ. ಆಗ ಆಟೋಮೆಟಿಕಲ್ ಆ ಒಂದು ವಸ್ತುಗಳ ಡಿಮ್ಯಾಂಡು ಕಡಿಮೆ ಆಗ್ತಾ ಬರುತ್ತೆ. ಡಿಮ್ಯಾಂಡ್ ಕಡಿಮೆ ಆಗಿದೆ ಅಂದಾಗ ಏನಾಗುತ್ತೆ? ಅದರ ಒಂದು ಪ್ರೈಸ್ ಲೆವೆಲ್ಲು ಡೌನ್ ಆಗುತ್ತೆ ಅಲ್ವಾ? ಪ್ರೈಸ್ ಲೆವೆಲ್ ಕಡಿಮೆ ಆಗುತ್ತೆ. ಅದರ ಅರ್ಥ ಈ ಎಲ್ಲ ವಸ್ತುಗಳ ಒಂದು ಪ್ರೈಸ್ ಕಡಿಮೆ ಆದಂಗೆಲ್ಲ ನಮ್ಮ ಒಂದು ಆರ್ಥಿಕತೆಯಲ್ಲಿ ಹಣದುಬ್ಬರ ಕಡಿಮೆ ಆಗ್ತಾ ಬರುತ್ತೆ, ಇನ್ಫ್ಲೇಷನ್ ಕಡಿಮೆ ಆಗ್ತಾ ಬರುತ್ತೆ ಅಲ್ವಾ? ಇದು ಬ್ಯಾಂಕ್ ರೇಟನ್ನು, ರೆಪೋ ರೇಟನ್ನು ಜಾಸ್ತಿ ಮಾಡೋದ್ರಿಂದ ಆಗ್ತಕ್ಕಂಥ ಒಂದು ಲಾಭ. ಅಂದರೆ ಹಣದುಬ್ಬರವನ್ನು ಕಂಟ್ರೋಲ್ ಮಾಡ್ಬೇಕಂದ್ರೆ ಏನು ಮಾಡುತ್ತೆ RBI? ಆಟೋಮೆಟಿಕಲಿ ಈ ಇನ್ಸ್ಟ್ರೂಮೆಂಟ್ಸನ್ನು ರೇಟನ್ನು ಜಾಸ್ತಿ ಮಾಡ್ತಾ ಹೋಗುತ್ತೆ. ಅವಾಗ ಹಣದುಬ್ಬರ ಕಡಿಮೆ ಬರುತ್ತೆ. ಯಾವಾಗ ಹಣದುಬ್ಬರ ಕಡಿಮೆ ಆಯಿತು ಆವಾಗ ಎಕಾನಮಿ ಸ್ವಲ್ಪ ಕುಸಿತ ಕಾಣುತ್ತೆ. ಆಗೇನು ಮಾಡುತ್ತೆ? ಮತ್ತೆ ಹಣದುಬ್ಬರವನ್ನು ಹೆಚ್ಚಿಸಬೇಕು ಅಂದ್ರೇನು? ಹಣದ ಅರಿವನ್ನು ಹೆಚ್ಚಿಸಬೇಕು. ಹಣದ ಅರಿವನ್ನು ಹೆಚ್ಚಿಸ್ಬೇಕಂದ್ರೆ ಏನು ಮಾಡಬೇಕು? ಈ ಎಲ್ಲ ರೇಟ್ಗಳನ್ನು ಕಡಿಮೆ ಮಾಡ್ತಾ ಬರಬೇಕು. ಈಗ 8-9% ಇದ್ದದನ್ನು ಏನು ಮಾಡಬೇಕು? ಈಗ ನೋಡಿ, ರೆಪೋ ರೇಟ್ 4% ಇದೆ, ಬ್ಯಾಂಕ್ ರೇಟು 4.25% ಇದೆ, CRR 3% ಇದೆ, SLR 18% ಇದೆ ಅಲ್ವಾ? ಸೊ ಹಾಗಾಗಿ ಏನಾಗುತ್ತೆ? ಹಣದ ಅರಿವು ಜಾಸ್ತಿ ಆಗುತ್ತೆ. ಅಂದರೆ 4% ಮಾಡಿಬಿಟ್ರೆ ಬ್ಯಾಂಕ್ ರೇಟನ್ನು ಅಥವಾ ರೆಪೋ ರೇಟನ್ನು SBI ಜಾಸ್ತಿ ಸಾಲವನ್ನು ತೆಗೆದುಕೊಳ್ಳುತ್ತೆ. ಮತ್ತು ಸಾಲದ ರೇಟು ಕಸ್ಟಮರಿಗೆ ಕೊಡೋದು ಏನಾಗುತ್ತೆ? ಜಸ್ಟ್ 6-8% ಇರುತ್ತೆ. ಆವಾಗ ನಾವೆಲ್ಲ ಏನು ಮಾಡ್ತೀವಿ? ಇಂಟ್ರೆಸ್ಟ್ ರೇಟ್ ಕಡಿಮೆ ಇದೆ ಅಂದ್ಬಿಟ್ಟು ಹೋಗಿ ಭಾಳಷ್ಟು ಸಾಲವನ್ನು ತೆಗೆದುಕೊಂಡು ಬಂದು ಏನೇನೋ ಕಾರ್ ತೊಗೊಳ್ತೀವಿ, ಅಥವಾ ಮನೆ ಕಟ್ಸೋಕ್ಕೆ ನೋಡ್ತೀವಿ. ಸಪೋಸ್ ಮನೆ ಕಟ್ಸೋಕ್ಕೆ ನೋಡಿದ್ರೆ ಏನಾಗುತ್ತೆ? ಯಾವಾಗ ನಾವು ಮನೆ ಕಟ್ಸೋದಕ್ಕೆ ಸಾಲವನ್ನು ತೆಗೆದುಕೊಳ್ತೀವಿ ಆಗೇನಾಗುತ್ತೆ? ಬಿಸ್ನೆಸ್ ಆಕ್ಟಿವಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದರೆ ಮನೆ ಕಟ್ಸೋದ್ರಿಂದ ಸ್ಟೀಲ್ ಇಂಡಸ್ಟ್ರಿ ಇಂಪ್ರೂವ್ಮೆಂಟ್ ಆಗುತ್ತೆ, ಸಿಮೆಂಟ್ ಇಂಡಸ್ಟ್ರಿ, ಪೇಂಟ್ ಇಂಡಸ್ಟ್ರಿ, ಬ್ರಿಕ್ಸ್ ಇಂಡಸ್ಟ್ರಿ, ನೋಡಿ ಇವೆಲ್ಲ ಜೊತೆಗೆ ಮನೆಯಲ್ಲಿ ಏನು ಮಾಡ್ತೀವಿ? ಬೇರೆ ಬೇರೆ ವಸ್ತುಗಳನ್ನು ತೆಗೆದುಕೊಂಡು ಬರ್ತೀವಿ. ಆ ಎಲ್ಲ ವಸ್ತುಗಳ ಇಂಡಸ್ಟ್ರಿಗಳು ಇಂಪ್ರೂವ್ ಆಗ್ತಾ ಹೋಗ್ತವೆ, ಬಿಸ್ನೆಸ್ ಆಕ್ಟಿವಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಬಿಸ್ನೆಸ್ ಆಕ್ಟಿವಿಟಿ ಜಾಸ್ತಿ ಆದಂಗೆಲ್ಲ ಅಲ್ಲಿರ್ತಕ್ಕಂಥ ಉದ್ಯೋಗಿಗಳ ಇನ್ಕಮ್ ಜಾಸ್ತಿ ಆಗುತ್ತೆ, ಕಂಪನಿಗಳ ಇನ್ಕಮ್ ಜಾಸ್ತಿ ಆಗುತ್ತೆ. ಹಾಗಾಗಿ ಇನ್ಕಮ್ ಜಾಸ್ತಿ ಆದಂಗೆ ಎಕ್ಸ್ಪೆಂಡಿಚರ್ ಜಾಸ್ತಿ ಮಾಡ್ತಾ ಹೋಗ್ತೀವಿ. ನಮ್ಮಲ್ಲಿ ಇನ್ಕಮ್ ಜಾಸ್ತಿ ಆದಗಳೇ ನಾವು ಮೊಬೈಲ್ ತೆಗೆದುಕೊಳ್ತೀವಿ, ಕಾರ್ ತೆಗೆದುಕೊಳ್ತೀವಿ, ಬೈಕ್ ತೆಗೆದುಕೊಳ್ತೀವಿ, ಮನೆ ಕಟ್ಸ್ತೀವಿ. ಯಾವಾಗ ಎಕ್ಸ್ಪೆಂಡಿಚರ್ ಜಾಸ್ತಿ ಮಾಡೋಕ್ಕೆ ಹೋಗ್ತೀವಿ ಆ ಒಂದು ಗೂಡ್ಸ್ ಆ್ಯಂಡ್ ಸರ್ವಿಸಸ್ ರೇಟು ಆಟೋಮೆಟಿಕಲಿ ರೈಸ್ ಆಗ್ತಾ ಹೋಗುತ್ತೆ. ಈ ಎಲ್ಲ ವಸ್ತುಗಳ ರೇಟ್ ಜಾಸ್ತಿ ಆದಂಗೆಲ್ಲ ನಮ್ಮ ಆರ್ಥಿಕತೆಯಲ್ಲಿ ಹಣದುಬ್ಬರ ಏರ್ತಾ ಹೋಗುತ್ತೆ, ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತೆ ಏನು ಮಾಡುತ್ತೆ RBI? ಮತ್ತೆ ರೇಟ್ಗಳನ್ನು ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ. ಇದು ಒಂದು ಸೈಕಲ್ ಇದ್ದಂಗೆ, ಹಣದುಬ್ಬರ ಏರೋದು, ಹಣದುಬ್ಬರ ಇಳಿಯೋದು, ಇದೊಂದು ಸೈಕಲು. ಇದನ್ನು RBI ಕಂಟ್ರೋಲ್ ಮಾಡ್ತಾ ಇರುತ್ತೆ ಅವಾಗವಾಗ. ಸೊ ಹಾಗಾಗಿ ನಮ್ಮ ಭಾರತದಲ್ಲಿ ಹಣದುಬ್ಬರವನ್ನು ನಿಯಂತ್ರಣ ಮಾಡುವ ಸಂಸ್ಥೆ ಯಾವುದು ಅಂದರೆ ಅದು RBI ಆಗುತ್ತೆ. ಸೊ ಇದು ಕೂಡ ಅರ್ಥ ಆಯಿತು ಅನ್ಕೊಳ್ತೀನಿ. ಓಕೆ, ನೆಕ್ಸ್ಟ್ ಒನ್ನು ಕ್ವಶನ್ ನಂಬರ್ 5. MSFನ ವಿಸ್ತರಣೆ ಏನು? ವಾಟ್ ಈಸ್ ದ ಎಕ್ಸ್ಪ್ಯಾನ್ಷನ್ ಆಫ್ MSF? MSF ಅಂದರೆ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ. ಸೊ ಇದೊಂದು ಬ್ಯಾಲೆನ್ಸ್ ಇತ್ತು, ಇದನ್ನು ಕೂಡ ನೋಡೋಣ. ಸೊ ಈಗ ಫಸ್ಟು ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ರೇಟ್ ಎಷ್ಟಿದೆ ಅಂದರೆ 4.25% ಅಲ್ಲಿದೆ ಪ್ರಸ್ತುತ RBI ಮಾನಿಟರಿ ಪಾಲಿಸಿ ಪ್ರಕಾರ. ಹಾಗಾದರೆ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ MSF ಅಂದ್ರೇನು ಅಂದರೆ ನೋಡಿ, ಇಟ್ ಈಸ್ ಅ ರೇಟ್ ಎಟ್ ವಿಚ್ ದ ಬ್ಯಾಂಕ್ಸ್ ಆರ್ ಏಬಲ್ ಟು ಬಾರೋ ಓವರ್ನೈಟ್ ಫಂಡ್ಸ್ ಫ್ರಮ್ RBI ಅಗೇನೆಸ್ಟ್ ದ ಅಪ್ರೂವ್ಡ್ ಗೌರ್ನಮೆಂಟ್ ಸೆಕ್ಯೂರಿಟೀಸ್. ಅಂದರೆ ಈಗ ಯಾವುದೋ ಒಂದು ಪರ್ಟಿಕ್ಯುಲರ್ ಈವ್ನಿಂಗು SBIಯಲ್ಲಿ ಕ್ಯಾಶು ಕಡಿಮೆ ಇದೆ ಅನ್ಕೊಳ್ಳೋಣ. ನಾಳೆ ಭಾಳಷ್ಟು ಜನ ಲೋನ್ ತಗೊಳಕ್ಕೆ ಬರ್ಬೋದು, ಅಥವಾ ಯಾರೋ ಡೆಪಾಸಿಟ್ ಮಾಡಿರೋರು ಅಮೌಂಟನ್ನು ವಾಪಸ್ ತಗೊಳಕ್ಕೆ ಬರ್ಬೋದು. ಆಗ SBIಯಲ್ಲಿ ಅಮೌಂಟ್ ಕಡಿಮೆ ಇದೆ ಅಂದ್ಕೊಂಡ್ರೆ ಏನು ಮಾಡ್ತಾರೆ? ಓವರ್ ನೈಟ್ ಒಂದು ರಾತ್ರಿವರೆಗೆ ಏನು ಮಾಡುತ್ತೆ RBIಯಲ್ಲಿ ತನ್ನ ಸೆಕ್ಯೂರಿಟೀಸನ್ನಿಟ್ಟು ಒಂದಷ್ಟು ಅಮೌಂಟನ್ನು ಸಾಲವನ್ನು ತೆಗೆದುಕೊಳ್ಳುತ್ತೆ. ಆ ಒಂದು ಸಾಲದ ರೇಟನ್ನು ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ರೇಟ್ ಅಂತ ಕರಿತೀವಿ. ಈಗ 4.25% ಇದೆ
ಅಂದರೆ MSF ವಿಲ್ ಬಿ ಯೂಸ್ಡ್ ಇನ್ ಎಮರ್ಜೆನ್ಸಿ ಸಿಚುವೇಶನ್ಸ್ ವೆನ್ ದ ಬ್ಯಾಂಕ್ ಎಂಡ್ ಅಪ್ ವಿತ್ ಲೆಸ್ ಕ್ಯಾಶ್. ಆ ಒಂದು ಬ್ಯಾಂಕಲ್ಲಿ ಕ್ಯಾಶ್ ಲೆಸ್ ಇದೆ, ಆವಾಗ ಆ ಒಂದು ಮ್ಯಾನೇಜ್ ಮಾಡೋದಕ್ಕೆ ಅದು ಓವರ್ ನೈಟಲ್ಲಿ RBI ಹತ್ರ ಒಂದಷ್ಟು ಸಾಲವನ್ನು ತೆಗೆದುಕೊಳ್ಳುತ್ತೆ. ಅದರ ರೇಟ್ ಯಾವಾಗಲೂ ರೆಪೋ ರೇಟ್ಗಿಂತಲೂ ಜಾಸ್ತಿನೇ ಇರುತ್ತೆ. ರೆಪೋ ರೇಟು 4% ಆದರೆ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ರೇಟು 4.25% ಇದೆ. ಇದು ಜಸ್ಟ್ 1 ಡೇಗೆ. ಇನ್ನು ಬ್ಯಾಂಕ್ ರೇಟು ಸ್ವಲ್ಪ ದೀರ್ಘಾವಧಿಗೆ, ರೆಪೋ ರೇಟು ಅಲ್ಪಾವಧಿಗೆ. ರೆಪೋ ರೇಟಿಗೆ ಒಂದಷ್ಟು ಲಿಮಿಟ್ ಇದೆ. ರೆಪೋ ರೇಟ್ 4% ಇದೆ ಅಂದ್ಬಿಟ್ಟು ಬೇಕಾದಷ್ಟು ಸಾಲವನ್ನು ಕೊಡೋಲ್ಲ RBI. ದರ್ ಇಸ್ ಎ ಲಿಮಿಟ್. ಆ ಲಿಮಿಟನ್ನು ಕ್ರಾಸ್ ಮಾಡಿದರೆ ಅವ್ರು ಮತ್ತೆ ಬ್ಯಾಂಕ್ ರೇಟ್ಗೆ ಹೋಗಬೇಕು, ಇಲ್ಲ MSF ರೇಟ್ಗೆ ಹೋಗಬೇಕು. ಸೊ ಇಷ್ಟು ತಿಳ್ಕೋಬೇಕು. ಓಕೆ, ಒಟ್ಟಿನಲ್ಲಿ ನೋಡೋದಾದರೆ ನೋಡಿ, ರೆಪೋ ರೇಟ್ ಅಂತಕ್ಕಂಥದ್ದು ನಮ್ಮ ಬ್ಯಾಂಕ್ಗಳು RBI ಇಂದ ತೆಗೆದುಕೊಳ್ತಕ್ಕಂಥ ಸಾಲದ ಬಡ್ಡಿ ದರ. ಇನ್ನು ರಿವರ್ಸ್ ರೆಪೋ ರೇಟ್ ಅಂದರೆ ಬ್ಯಾಂಕ್ಗಳು ಹೆಚ್ಚಿನ ಹಣವನ್ನು RBIಯಲ್ಲಿಟ್ಟಾಗ RBI ಆ ಒಂದು ಹಣಕ್ಕೆ ಕೊಡ್ತಕ್ಕಂಥ ಬಡ್ಡಿ ದರ ರಿವರ್ಸ್ ರೆಪೋ ರೇಟ್. ಓಕೆ, ಇನ್ನು ಬ್ಯಾಂಕ್ ರೇಟ್ ಅಂದರೆ ಈ ಒಂದು ರೆಪೋ ರೇಟನ್ನು ಲಿಮಿಟನ್ನು ಮೀರಿದಾಗ ದೀರ್ಘಾವಧಿಗೆ ತೆಗೆದುಕೊಳ್ತಕ್ಕಂಥ ಸಾಲಕ್ಕೆ RBI ನಿಗದಿಪಡಿಸುವ ದರ, ಬಡ್ಡಿ ದರ ಬ್ಯಾಂಕ್ ರೇಟ್ ಆಗುತ್ತೆ. ಇನ್ನು MSF ಅಂತಕ್ಕಂಥದ್ದು ಒಂದು ರಾತ್ರಿಗೆ ಅಥವಾ ಓವರ್ ನೈಟ್ ಫಂಡ್ಸ್ಗೆ ಕ್ಯಾಶ್ ಕ್ರಂಚ್ ಇದ್ದಾಗ ಬ್ಯಾಂಕ್ ತೆಗೆದುಕೊಳ್ತಕ್ಕಂಥ ಸಾಲಕ್ಕೆ ನೀಡ್ತಕ್ಕಂಥ ರೇಟು MSF ಆಗುತ್ತೆ. ಇನ್ನು CRR ಅಂದರೆ ಕ್ಯಾಶ್ ರಿಸರ್ವ್ ರೇಷಿಯೋ ಆಗುತ್ತೆ. ಇದನ್ನು ಯಾವುದೇ ಒಬ್ಬ ಕಸ್ಟಮರು ಡೆಪಾಸಿಟ್ ಮಾಡಿದಾಗ ಬ್ಯಾಂಕಲ್ಲಿ ಅದರ ಒಂದಷ್ಟು ಪರ್ಸೆಂಟನ್ನು CRR ರೇಟಲ್ಲಿ ಆ ಬ್ಯಾಂಕು RBIಯಲ್ಲಿ ರಿಸರ್ವ್ ಮಾಡಬೇಕಾಗುತ್ತೆ. ಅದು ಕ್ಯಾಶ್ ರಿಸರ್ವ್ ರೇಷಿಯೋ ಆಗುತ್ತೆ. ಇನ್ನು SLR ಅಂತಕ್ಕಂಥದ್ದು ಇದನ್ನು ಬ್ಯಾಂಕ್ ಏನು ಮಾಡಬೇಕಾಗುತ್ತೆ, ಎಷ್ಟು ಪರ್ಸೆಂಟ್ ಇದೆಯೋ ಅಷ್ಟು ಪರ್ಸೆಂಟನ್ನು ನಗದು ರೂಪದಲ್ಲಾದರೂ ಅಥವಾ ಚಿನ್ನದ ರೂಪದಲ್ಲಾದರೂ ಅಥವಾ ಸೆಕ್ಯೂರಿಟೀಸ್ ರೂಪದಲ್ಲಾದರೂ RBIಯಲ್ಲಿ ಇಡಬೇಕಾಗುತ್ತೆ. ಈ 6 ಇನ್ಸ್ಟ್ರೂಮೆಂಟ್ಗಳು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇದು ಕೂಡ ಅರ್ಥ ಆಯಿತು ಅನ್ಕೊಳ್ತೀನಿ. ಓಕೆ, ಹಾಗಾದರೆ ಮುಂದಿನ ಕ್ವಶನ್ಗೆ ಹೋಗೋಣ. ಭಾರತದಲ್ಲಿ ಪ್ರಸ್ತುತ ಎಷ್ಟು ವಿಧದ ಗ್ರಾಹಕ ಬೆಲೆ ಸೂಚ್ಯಾಂಕಗಳನ್ನು ರಚಿಸಲಾಗುತ್ತಿದೆ? ಅಂದರೆ ಹೌ ಮೆನಿ ಟೈಪ್ಸ್ ಆಫ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸಸ್ CPI ಆರ್ ಕಂಪೈಲಿಂಗ್ ಇನ್ ಇಂಡಿಯಾ? ಒಂದು ಥರದ ಒಂದು CPI ಇದೆಯಾ, 2, 3, 4 ಅಂದರೆ ಒಟ್ಟು 4 ರೀತಿಯ ಗ್ರಾಹಕ ಬೆಲೆ ಸೂಚ್ಯಾಂಕಗಳು ಅಥವಾ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ಗಳಿದ್ದಾವೆ ನಮ್ಮ ಭಾರತದಲ್ಲಿ. ಓಕೆ, ಸೊ ಯಾವ್ಯಾವ ಅನ್ನೋದಾದರೆ ಮೊದಲನೇದು ನೋಡಿ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಫಾರ್ ಇಂಡಸ್ಟ್ರಿಯಲ್ ವರ್ಕರ್ಸ್ CPIW ಅಂತೀವಿ, ಔದ್ಯೋಗಿಕ ಕಾರ್ಮಿಕರಿಗೆ. ಓಕೆ, ಎರಡನೇದು CPI ಫಾರ್ ಅಗ್ರಿಕಲ್ಚರಲ್ ಲೇಬರರ್ಸ್ ಅಂದರೆ ಕೃಷಿ ಗ್ರಾಹಕರಿಗೆ, ಕೃಷಿ ಕಾರ್ಮಿಕರಿಗೆ ಅಂದಂಗೆ, ಅಂದರೆ ಅಗ್ರಿಕಲ್ಚರಲ್ ಲೇಬರರ್ಸ್ ಅಂದರೆ ಕೃಷಿ ಕಾರ್ಮಿಕರಿಗೆ. ಮೂರನೇದು ಗ್ರಾಮೀಣ ಕಾರ್ಮಿಕರಿಗೆ. ನಾಲ್ಕನೇದು ಗ್ರಾಮೀಣ ಮತ್ತು ನಗರ ಕಾರ್ಮಿಕರಿಗೆ ಈ ಒಂದು ಗ್ರಾಹಕ ಬೆಲೆ ಸೂಚ್ಯಾಂಕಗಳು. ಹೀಗೆ ಒಟ್ಟು 4 ಸೂಚ್ಯಾಂಕಗಳಿದ್ದಾವೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗುತ್ತೆ. ಅದರಲ್ಲಿ ಮೊದಲ 3 ಒಂದು ಸೂಚ್ಯಾಂಕಗಳೇನಿದ್ದಾವೆ, ಒಂದು ಔದ್ಯೋಗಿಕ ಕಾರ್ಮಿಕರಿಗೆ, ಎರಡನೇದು ಕೃಷಿ ಕಾರ್ಮಿಕರಿಗೆ, ಮೂರನೇದು ಗ್ರಾಮೀಣ ಕಾರ್ಮಿಕರಿಗೆ. ಈ 3 CPIಗಳನ್ನು ಗ್ರಾಹಕ ಬೆಲೆ ಸೂಚ್ಯಾಂಕಗಳನ್ನು ರಿಲೀಸ್ ಮಾಡ್ತಕ್ಕಂಥ ಸಂಸ್ಥೆ ಲೇಬರ್ ಬ್ಯೂರೋ ಆಫ್ ಇಂಡಿಯಾ ಶಿಮ್ಲಾದಲ್ಲಿದೆ. ಅದರ ಒಂದು ಹೆಡ್ ಕ್ವಾರ್ಟರ್ಸ್ ಯಾರು? ಲೇಬರ್ ಬ್ಯೂರೋ ಆಫ್ ಇಂಡಿಯಾ. ಅವರು ಶಿಮ್ಲಾದಲ್ಲಿ ಏನಿದೆಯೋ ಅದರ ಹೆಡ್ ಕ್ವಾರ್ಟರ್ಸ್. ಅವರು ಮೊದಲ 3 ಸೂಚ್ಯಾಂಕಗಳನ್ನು ರಿಲೀಸ್ ಮಾಡ್ತಾರೆ. ಇನ್ನು 4ನೇ ಸೂಚ್ಯಾಂಕವಾಗಿರ್ತಕ್ಕಂಥ ಗ್ರಾಮೀಣ ಮತ್ತು ನಗರ ಕಾರ್ಮಿಕ ಗ್ರಾಹಕ ಬೆಲೆ ಸೂಚ್ಯಾಂಕ ಏನಿದೆಯೋ ಅದನ್ನು ನಮ್ಮ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಅವರು ರಿಲೀಸ್ ಮಾಡ್ತಾರೆ. ಸೊ ಇದು ಕೇಳ್ತಾರೆ, ಈ NSOದವ್ರು ರಿಲೀಸ್ ಮಾಡ್ತಕ್ಕಂಥದ್ದು ಯಾವುದು, ಲೇಬರ್ ಬ್ಯೂರೋ ರಿಲೀಸ್ ಮಾಡ್ತಕ್ಕಂಥವು ಯಾವ ಅಂತ ಕೇಳ್ತಾರೆ. ಹಾಗಾಗಿ ಒಟ್ಟು 4 ಇದ್ದಾವೆ ಅಂತ ತಿಳ್ಕೊಳ್ಳೋಣ. ಇನ್ನು 7ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಭಾರತದಲ್ಲಿ ಗ್ರಾಹಕ ಬೆಲೆ ಸೂಚ್ಯಾಂಕ CPI ಜನರಲ್ ಅನ್ನು ಬಿಡುಗಡೆ ಮಾಡುತ್ತದೆ? ನೋಡಿ, ನೆಕ್ಸ್ಟ್ ಕ್ವಶನ್ ಇದೆ, ವಿಚ್ ಆಫ್ ದ ಫಾಲೋಯಿಂಗ್ ಆರ್ಗನೈಸೇಷನ್ ರಿಲೀಸಸ್ ದ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ CPI ಜನರಲ್ ಇನ್ ಇಂಡಿಯಾ? ಅಂದರೆ NSO, ಲೇಬರ್ ಬ್ಯೂರೋ, RBI, SBI ಅಂದರೆ ಸರಿಯಾದ ಉತ್ತರ. ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ NSO ರಿಲೀಸ್ ಮಾಡ್ತಾರೆ. ಹಾಗಾದರೆ ಮೊದಲ 3 ಯಾವ್ಯಾವು? ಔದ್ಯೋಗಿಕ ಕಾರ್ಮಿಕರಿಗೆ, ನೆಕ್ಸ್ಟು ಕೃಷಿ ಕಾರ್ಮಿಕರಿಗೆ, ಮೂರನೇದು ಗ್ರಾಮೀಣ ಕಾರ್ಮಿಕರಿಗೆ. ಲೇಬರ್ ಬ್ಯೂರೋ ಏನಿದೆಯೋ ಶಿಮ್ಲಾದಲ್ಲಿ ನಮ್ಮ ಭಾರತ ಸರ್ಕಾರದ ಅವರು ಈ 3 CPIಗಳನ್ನು ಗ್ರಾಹಕ ಬೆಲೆ ಸೂಚ್ಯಾಂಕಗಳನ್ನು ರಿಲೀಸ್ ಮಾಡಿದರೆ, 4ನೇದು ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ NSOದವರು CPI ಜನರಲ್ ಅಂತಕ್ಕಂಥ ಒಂದು ಇಂಡೆಕ್ಸನ್ನು ಬಿಡ್ತಾರೆ. ಓಕೆ, ನೆನ್ಪಿಡಬೇಕು. ನೆಕ್ಸ್ಟ್ 8ನೇ ಪ್ರಶ್ನೆ, ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿರುವ ರಾಜ್ಯ ಸರ್ಕಾರವು ಹೆಚ್ಚಿನ ಸಾಲ ಪಡೆಯಲು ಅನುಕೂಲವಾಗಲು ಕರ್ನಾಟಕ ವಿತ್ತೀಯ ಹೊಣೆಗಾರಿಕೆ ಅಧಿನಿಯಮಕ್ಕೆ ತಿದ್ದುಪಡಿ ತರಲು ನಿರ್ಧಾರವನ್ನು ಮಾಡಿದೆ ಇತ್ತೀಚೆಗೆ. ಇದು ನೋಡಿ ಎಕಾನಾಮಿಕ್ ಕ್ವಶನ್, ಬಟ್ ರೀಸೆಂಟ್
ಕರೆಂಟ್ ಇವೆಂಟ್ಸ್ ಅಪ್ಡೇಟ್ ಕೂಡ ಆಗುತ್ತೆ. ಹಾಗಾದರೆ ಈ ವಿತ್ತೀಯ ಕೊರತೆಯ ಪ್ರಮಾಣವನ್ನು ಎಷ್ಟಕ್ಕೆ ನಿಗದಿಪಡಿಸಲಾಗಿದೆ? ನೋಡಿ, ಕರ್ನಾಟಕ ಕ್ಯಾಬಿನೆಟ್ ಡಿಸೈಡೆಡ್ ಟು ಚೇಂಜ್ ದ ಪರ್ಸೆಂಟೇಜ್ ಆಫ್ ಫಿಸ್ಕಲ್ ಡೆಫಿಸಿಟ್ ಆಫ್ ದ ಸ್ಟೇಟ್ ಮೆನ್ಷನ್ಡ್ ಇನ್ ದ ಕರ್ನಾಟಕ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ 2002 ಅಂದರೆ KFRA 2002 ಅಲ್ಲಿ ಒಂದಷ್ಟು ಫಿಸ್ಕಲ್ ಡೆಫಿಸಿಟ್ ಅಥವಾ ವಿತ್ತೀಯ ಕೊರತೆಯನ್ನು ನಿಗದಿಪಡಿಸಿದ್ದಾರೆ. ಅದರಲ್ಲಿ ಈಗ ಬದಲಾವಣೆಯನ್ನು ತರಕ್ಕೆ ಹೋಗ್ತಾ ಇದ್ದಾರೆ. ವಾಟ್ ಈಸ್ ದ ನ್ಯೂ ಅಲೋಡ್ ಪರ್ಸೆಂಟೇಜ್ ಆಫ್ ದ ಫಿಸ್ಕಲ್ ಡೆಫಿಸಿಟ್ ಅಗೇನೆಸ್ಟ್ ದ GSTP ಆಫ್ ದ ಸ್ಟೇಟ್ ಅಂದರೆ ನೋಡಿ, ಫಸ್ಟ್ GSTP ಅಂದರೆ ಅಂತ ತಿಳ್ಕೊಳ್ಳೋಣ. GSTP ಅಂದರೆ ನಮ್ಮ ರಾಜ್ಯದ ಒಟ್ಟು ಆಂತರಿಕ ಉತ್ಪನ್ನ ಆಗುತ್ತೆ, ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಆಗುತ್ತೆ. ಅಂದರೆ ಈ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂದ್ರೇನು? ಒಟ್ಟು ನಮ್ಮ ರಾಜ್ಯದ ಒಂದು ಗಡಿ ಭಾಗದಲ್ಲಿ ಉತ್ಪಾದನೆ ಆಗತಕ್ಕಂಥ ಒಟ್ಟು ಸರಕು ಮತ್ತು ಸೇವೆಗಳ ಮೌಲ್ಯ ಆಗುತ್ತೆ. ಅದು ಎಷ್ಟಿದೆಯೋ ಅದರ ಒಂದು ಇಷ್ಟು ಪರ್ಸೆಂಟ್ ಹಣವನ್ನು ನಾವು ಸಾಲವನ್ನು ಪಡಿಬಹುದು ಅಂತ ಈ ಒಂದು ನಮ್ಮ ಕರ್ನಾಟಕ ವಿತ್ತೀಯ ಹೊಣೆಗಾರಿಕೆ ಅಧಿನಿಯಮದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಏನಾಗುತ್ತೆ, ಈಗ ಸಪೋಸ್ ನಮ್ಮ ಕರ್ನಾಟಕದ ಆದಾಯ 100 ರೂಪಾಯಿ ಇದೆ ಅಂದ್ಕೊಂಡ್ರೆ ಅದರಲ್ಲಿ 100 ರೂಪಾಯಿಯಲ್ಲಿ ಏನು ಮಾಡಬೇಕಾಗತ್ತೆ? ಎಲ್ಲ ಒಂದು ಡೆವಲಪ್ಮೆಂಟ್ಸ್ ಮಾಡಬೇಕಾಗತ್ತೆ, ಸಂಬಳವನ್ನು ನೀಡಬೇಕಾಗತ್ತೆ, ಎಲ್ಲ ಸ್ಕೀಮ್ಗಳು ಯೋಜನೆಗಳೇನಿದ್ದಾವೆ ಅವುಗಳನ್ನ ಇಂಪ್ಲಿಮೆಂಟ್ ಮಾಡಬೇಕಾಗತ್ತೆ. ಆದರೆ ಈ 100 ರೂಪಾಯಿ ಸಾಕಾಗೋದಿಲ್ಲ. ಅವಾಗ ಏನು ಮಾಡಬೇಕಾಗತ್ತೆ? ಎಕ್ಸ್ಟ್ರಾ ಸಾಲವನ್ನು ತೆಗೆದುಕೊಳ್ಬೇಕಾಗತ್ತೆ. ಈ 100 ರೂಪಾಯಿ ಅಥವಾ ನಮ್ಮ GSTP ಎಷ್ಟಿದೆಯೋ ಅದರ ಒಂದು 3% ಸಾಲವನ್ನು ತೆಗೆದುಕೊಳ್ಬೋದು ಅಂತ ಈ ಒಂದು ಹೊಣೆಗಾರಿಕೆ ಅಧಿನಿಯಮದಲ್ಲಿ ಹೇಳಿದ್ದಾರೆ. ಅಂದರೆ ಸುಮಾರು ನಮ್ಮ ರಾಜ್ಯದ GSTP ಸುಮಾರು 18 ಲಕ್ಷ ಕೋಟಿ ಅಂದರೆ ಅದರಲ್ಲಿ 3% ಅಂದರೆ ಸುಮಾರು 35 ರಿಂದ 40 ಸಾವಿರ ಕೋಟಿ ರೂಪಾಯಿ ಸಾಲವನ್ನು ಮಾಡ್ಬೋದು. ವಿತ್ತೀಯ ಒಂದು ಕೊರತೆ ಏನಿದೆ ಅಷ್ಟನ್ನು ಇರ್ಬೋದು ಅಂತ ಈ ಒಂದು ಕರ್ನಾಟಕ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ 2002 ಅಲ್ಲಿ ತಂದಿದ್ರು. ಆದರೆ ಈಗ ಏನು ಮಾಡಿದ್ದಾರೆ, ಕೊರೋನಾ ವೈರಸ್ ಇರೋದ್ರಿಂದ ಲಾಕ್ಡೌನ್ ಆಗಿ ನಮ್ಮ ಆರ್ಥಿಕತೆಯಲ್ಲಿ ಭಾಳ ಹಿಂಜರಿತ ಅಥವಾ ಕುಸಿತ ಕಂಡಿರೋದ್ರಿಂದ ಈ ಒಂದು 3%ಇಂದ ಎಷ್ಟು ಪರ್ಸೆಂಟ್ಗೆ ಇನ್ಕ್ರೀಸ್ ಮಾಡೋದಕ್ಕೆ ಅಂದರೆ ಈ ಸಾಲವನ್ನು ಸ್ವಲ್ಪ ಹೆಚ್ಚಿಗೆ ತೆಗೋದಕ್ಕೆ ಅನುಕೂಲ ಮಾಡಿಕೊಡೋದಕ್ಕೆ ಈ ಒಂದು ತಿದ್ದುಪಡಿಯನ್ನು ತಂದಿದ್ದಾರೆ. ಎಷ್ಟು ಪರ್ಸೆಂಟ್ಗೆ ಈ ಒಂದು ವಿತ್ತೀಯ ಕೊರತೆಯ ಪ್ರಮಾಣವನ್ನು ಹೆಚ್ಚಿಸಿದ್ದಾರೆ ಅಂತಕ್ಕಂಥದ್ದು ಪ್ರಶ್ನೆ ಆಗುತ್ತೆ. 3% ಆಫ್ ದ GSTP, 4% ಆಫ್ ದ GSTP, 5% ಆಫ್ ದ GSTP, 6% ಆಫ್ ದ GSTP ಅಂದರೆ ಸರಿಯಾದ ಉತ್ತರ 5% ಆಫ್ ದ GSTP. ಅಂದರೆ ಈಗ ಸುಮಾರು 18 ಲಕ್ಷ ಕೋಟಿ ನಮ್ಮ GSTP ಇದ್ದರೆ ಈಗ ಅದರದ್ದು ಒಂದು 5% ಎಷ್ಟಾಗುತ್ತೋ ಅಷ್ಟು ಸಾಲವನ್ನು ಪಡಿಬೋದು ಅಂತಕ್ಕಂಥದ್ದು ಒಂದು ಜಸ್ಟ್ ಗ್ಲಾನ್ಸ್ಗೆ ಒಂದು ಐಡಿಯಾ ಬರಲಿ ಅನ್ನೋ ಉದ್ದೇಶಕ್ಕೆ. ಓಕೆ, ನೋಡಿ 33,000 ಕೋಟಿ ಸಾಲವನ್ನು ಪಡಿಬೋದು ಅಂದರೆ ಹೆಚ್ಚುವರಿಯಾಗಿ. ಹಿಂದೆ ಒಂದು 35 ರಿಂದ 40 ಸಾವಿರ ಕೋಟಿ ಇತ್ತು, ಈಗ ಮತ್ತೆ 2% ಜಾಸ್ತಿ ಮಾಡಿರೋದ್ರಿಂದ ಅಂದರೆ 18 ಲಕ್ಷ ಕೋಟಿ ಅಂದಾಜು ಅಂದರೆ 18 36 ಅಂದರೆ ಸುಮಾರು 33,000 ಕೋಟಿ ಎಕ್ಸಾಕ್ಟ್ ನಂಬರ್ ತೆಗೆದುಕೊಂಡ್ರು. ಅಡಿಷ್ನಲ್ ಆಗಿ ಇಷ್ಟು ಸಾಲವನ್ನು ತೆಗೆದುಕೊಳ್ಳೋದಕ್ಕೆ ರಾಜ್ಯದ ಆರ್ಥಿಕ ಹೊಣೆಗಾರಿಕೆ ಕಾಯ್ದೆಗೆ ತಿದ್ದುಪಡಿಯನ್ನು ತರಲು ಸಂಪುಟ ಸಭೆ ತೀರ್ಮಾನವನ್ನು ತೆಗೆದುಕೊಂಡಿದೆ. ನೋಡಿ, ಈಗ ಹಲವಾರು ಯೋಜನೆಗಳನ್ನು ತರ್ತಾ ಇದ್ದಾರೆ. ಆ ಯೋಜನೆಗಳನ್ನು ತರೋದಕ್ಕೆ ಇನ್ಕಮ್ ಬೇಕು ಗೌರ್ಮೆಂಟ್ಗೆ, ಅಷ್ಟು ಇನ್ಕಮ್ ಇರಬೇಕಲ್ವಾ? ಲಾಕ್ಡೌನ್ ಆಗಿತ್ತು, ಯಾವುದೇ ಆರ್ಥಿಕ ಚಟುವಟಿಕೆಗಳಿರಲಿಲ್ಲ. ಇನ್ನು ಕೇಂದ್ರದಿಂದ ಬರ್ತಕ್ಕಂಥ ನಮ್ಮ ರಾಜ್ಯದ ಪಾಲಲ್ಲೂ ಕೂಡ ಸ್ವಲ್ಪ ಕಡಿಮೆ ಆಗಿದೆ, GST ಅಮೌಂಟಲ್ಲೂ ಕೂಡ ಕಡಿಮೆ ಆಗಿದೆ. ಇವನ್ನೆಲ್ಲ ಹೋಗ್ಲಾಡಿಸ್ಕೊಂಡು ತೂಗಿಸ್ಕೊಂಡು ಹೋಗ್ಬೇಕಂದ್ರೆ ಸಾಲವನ್ನು ಮಾಡಲೇಬೇಕಾಗಿದೆ. ಹಾಗಾಗಿ ಈ ಒಂದು 3% ಏನಿತ್ತು ಆರ್ಥಿಕ ಒಂದು ಹೊಣೆಗಾರಿಕೆ ನಿಯಮದಲ್ಲಿ ಆ 3% ಈಗ 5%ಗೆ ಏರಿಸಿದ್ದಾರೆ. ಹಾಗಾಗಿ ಹೆಚ್ಚುವರಿ ಸಾಲವನ್ನು ನಮ್ಮ ಕರ್ನಾಟಕ ಸರ್ಕಾರ ತೆಗೆದುಕೊಳ್ಬೋದು. ಓಕೆ, ಹಾಗಾದರೆ ನಿಯಮದಲ್ಲಿ ಏನಿದೆ ನೋಡಿ, ಕರ್ನಾಟಕ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ 2002ದಲ್ಲಿ ಏನು ಹೇಳ್ತಾ ಇದ್ದಾರೆ, ನಮ್ಮ ವಿತ್ತೀಯ ಕೊರತೆ ಎಷ್ಟಿರಬೇಕು? 3% ಆಫ್ ದ GSTP ಅಂತಿರಬೇಕು. ಇದು ಕೂಡ ವೆರಿ ಇಂಪಾರ್ಟೆಂಟ್. ಎಷ್ಟು ಪರ್ಸೆಂಟ್ ಇರಬೇಕು ಅಂತಿದೆ? 3% ಇರಬೇಕು ಅಂತಿದೆ. ಅದನ್ನು ದಾಟಬಾರ್ದು ಅಂತ ಇದೆ. ಹಲವಾರು ಸಂದರ್ಭಗಳಲ್ಲಿ ಇದನ್ನು ಮೇಂಟೈನ್ ಮಾಡ್ತಾನೆ ಬರ್ತಾ ಇದೆ ಕರ್ನಾಟಕ ಸರ್ಕಾರ. ಆದರೆ ಕೆಲವೊಂದು ಈ ರೀತಿಯ ಒಂದು ಲಾಕ್ಡೌನ್ ಸಂದರ್ಭಗಳಲ್ಲಿ ಆರ್ಥಿಕ ಕುಸಿತ ಆಗಿರೋದ್ರಿಂದ ಅಥವಾ ಆರ್ಥಿಕ ಹಿಂಜರಿತ ಇರ್ತಕ್ಕಂಥ 2008-9 ಆ ಸಂದರ್ಭಗಳಲ್ಲಿ ಆಗಿರ್ಬೋದು, ಇದನ್ನು 3%ಗಿಂತ ಜಾಸ್ತಿ ಮಾಡಿ ನಂತರ ಮತ್ತೆ 3% ಗಳಿಸಿರ್ತಕ್ಕಂಥ ಉದಾಹರಣೆಗಳನ್ನು ನಮ್ಮ ಸರ್ಕಾರದಲ್ಲಿ ನಾವು ನೋಡಿದ್ದೀವಿ. ಸೊ ಈಗ 5%ಗೆ ಏರಿಸಿದ್ದಾರೆ, ಅದು ಕೂಡ ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟು 9ನೇ ಪ್ರಶ್ನೆ, ಕರ್ನಾಟಕ ರಾಜ್ಯದ ವಿತ್ತೀಯ ನಿರ್ವಹಣಾ ಪರಿಶೀಲನಾ ಸಮಿತಿ ಅಂದರೆ ಫಿಸ್ಕಲ್ ಮ್ಯಾನೇಜ್ಮೆಂಟ್ ರಿವ್ಯೂ ಕಮಿಟಿ ಅದರ ಮುಖ್ಯಸ್ಥರು ಯಾರಾಗಿರ್ತಾರೆ? ಸೊ ಈಗ ಮಾತಾಡ್ತಾ ಇದ್ವಿ ಫಿಸ್ಕಲ್ ಡೆಫಿಸಿಟು 3% ಇರಬೇಕು ಅಂತ ಮಾತಾಡ್ತಾ ಇದ್ವಿ. ಸೊ 5%ಗೆ ಇವಾಗ ಏರಿಸಿದ್ದೀವಿ. ಹಾಗಾದರೆ ಈ ಒಂದು ಎಲ್ಲ ಒಂದು ಫಿಸ್ಕಲನ್ನು ಮ್ಯಾನೇಜ್ ಮಾಡ್ತಕ್ಕಂಥ ರಿವ್ಯೂ ಕಮಿಟಿ ಇರಬೇಕಾಗತ್ತಲ್ವ? ಸೊ ಆ ಒಂದು ರಿವ್ಯೂ ಕಮಿಟಿಯ ಮುಖ್ಯಸ್ಥರು ಯಾರಾಗಿದ್ದಾರೆ? ಹೂ ಇಸ್ ದ
ಚೀಫ್ ಆಫ್ ದ ಫಿಸ್ಕಲ್ ಮ್ಯಾನೇಜ್ಮೆಂಟ್ ರಿವ್ಯೂ ಕಮಿಟಿ ಇನ್ ಕರ್ನಾಟಕ ಸ್ಟೇಟ್ ಯಾರಾಗಿರ್ತಾರೆ ಅಂದರೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಅಥವಾ ಸ್ವತಃ ಮುಖ್ಯಮಂತ್ರಿಗಳ ಅಥವಾ ಹಣಕಾಸು ಸಚಿವರಾಗಿರ್ತಾರೆ ಈ ಒಂದು ವಿತ್ತೀಯ ನಿರ್ವಹಣಾ ಪರಿಶೀಲನಾ ಸಮಿತಿಯ ಮುಖ್ಯಸ್ಥರು ಅಥವಾ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಗಳು ಹಣಕಾಸು ಇಲಾಖೆ ACS ಅಂತ ಕರಿತೀವಲ್ವಾ, ಅಡಿಷನಲ್ ಚೀಫ್ ಸೆಕ್ರೆಟರಿ ಅವರಾಗಿರ್ತಾರೆ. ಅಂದರೆ ಸರಿಯಾದ ಉತ್ತರ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು, ಚೀಫ್ ಸೆಕ್ರೆಟರಿ CS ಅಂತ ಏನು ಕರಿತೀವಿ, ಅವರು ಈ ಒಂದು ವಿತ್ತೀಯ ನಿರ್ವಹಣಾ ಪರಿಶೀಲನಾ ಸಮಿತಿಯ ಮುಖ್ಯಸ್ಥರಾಗಿರ್ತಾರೆ ಯಾವಾಗಲೂ. ಇವರ ಕೆಲಸ ಏನಿರುತ್ತೆ ನೋಡಿ ಸರ್, ಈಗ ನಮ್ಮ ಒಂದು ಟೋಟಲ್ GSTP 18 ಲಕ್ಷ ಕೋಟಿ ಇದೆ. ಅದರಲ್ಲಿ ನಾವು ವಿತ್ತೀಯ ನಿರ್ವಹಣೆಯನ್ನು ಮ್ಯಾನೇಜ್ ಮಾಡಬೇಕಾದ್ರೆ ನಮ್ಮ KFRA ಆ್ಯಕ್ಟಲ್ಲಿ ಏನಿದೆ 3% ಇರಬೇಕು ಅಂತ ಅನ್ಕೊಂಡಿದ್ದೀವಿ. ನೀವು ಭಾಳಷ್ಟು ಸ್ಕೀಮ್ಗಳು ತಂದುಬಿಟ್ರೆ ಏನಾಗುತ್ತೆ ಸರ್, ಏನು ಸಾಲ ಮನ್ನಾ ಮಾಡಿದರೆ ಅಥವಾ ಇನ್ನೊಂದು ಯಾವುದೋ ಮಾಡಿದರೆ ಏನಾಗುತ್ತೆ, ನಮ್ಮಲ್ಲಿ ಸಾಲವನ್ನು ಜಾಸ್ತಿ ತರಬೇಕಾಗುತ್ತೆ. ಅದು ನಮ್ಮ 3% ಆಫ್ ದ GSTPನ ದಾಟುತ್ತೆ ಅಂತ ಇವರು ಹೇಳ್ತಾ ಇರ್ತಾರೆ. ಯಾರು? ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು. ಅಂದರೆ ಒಟ್ಟು ನಮ್ಮ ಆದಾಯ ಎಷ್ಟಿದೆ, GSTP ಎಷ್ಟಿದೆ, ನಮ್ಮ ಸಾಲವನ್ನು ಎಷ್ಟು ಮಾಡಬೇಕಾಗುತ್ತೆ, ಯಾವ್ಯಾವ ಸ್ಕೀಮ್ಗೆ ಎಷ್ಟೆಷ್ಟು ದುಡ್ಡು ಬರುತ್ತೆ, ಯಾವ್ಯಾವ ಡಿಪಾರ್ಟ್ಮೆಂಟ್ಗೆ ಎಷ್ಟು, ಯಾವ್ಯಾವ ಇಲಾಖೆಗೆ ಎಷ್ಟು ಅಮೌಂಟನ್ನು ಬಜೆಟಲ್ಲಿ ವಿನಿಯೋಗ ಮಾಡಬೇಕಾಗುತ್ತೆ ಅಲ್ವಾ. ಸೊ ಇವೆಲ್ಲವನ್ನು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ನಿರ್ವಹಣೆಯನ್ನು ಮಾಡ್ತಾ ಇರ್ತಾರೆ. ಓಕೆ, ಸೊ ಯಾವ ಆ್ಯಕ್ಟ್ ಪ್ರಕಾರ? KFRA ಆ್ಯಕ್ಟ್ ಪ್ರಕಾರ. ಓಕೆ, ನೆಕ್ಸ್ಟು 10th ಒನ್ನು ಆರ್ಥಿಕತೆಯ ವಿವಿಧ ಕ್ಷೇತ್ರಗಳು ಅಥವಾ ವಲಯಗಳು ಮತ್ತು ಅವುಗಳ ಚಟುವಟಿಕೆಗಳನ್ನು ಪಟ್ಟಿ ಮಾಡಿ. ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಲಿಸ್ಟ್ ದ ಡಿಫ್ರೆಂಟ್ ಸೆಕ್ಟರ್ ಇನ್ ದ ಎಕಾನಮಿ ಆ್ಯಂಡ್ ದೇರ್ ಆಕ್ಟಿವಿಟೀಸ್. ಓಕೆ, ನೋಡಿ ಇಲ್ಲಿ ಮೊದಲನೇದಾಗಿ 4 ಸೆಕ್ಟರ್ಗಳನ್ನು ನಾವು ನೋಡ್ಬೋದು. 5 ಇದ್ದಾವೆ ಅಂತಾರೆ, ಸದ್ಯಕ್ಕೆ ಫೇಮಸ್ ಆಗಿರ್ತಕ್ಕಂಥವು 4 ಮಾತ್ರ. ಸೊ ಯಾವ್ಯಾವ ಅಂದರೆ, ಒಂದು ಪ್ರೈಮರಿ ಸೆಕ್ಟರ್ ಪ್ರಾಥಮಿಕ ವಲಯ, 2ನೇದು ಸೆಕೆಂಡರಿ ಸೆಕ್ಟರ್ ದ್ವಿತೀಯಕ ವಲಯ, 3ನೇದು ಟರ್ಷರಿ ಸೆಕ್ಟರ್ ತೃತೀಯಕ ವಲಯ ಅಥವಾ ತೃತೀಯ ವಲಯ ಅಂತ ಕರಿಬೋದು, 4ನೇದು ಕ್ವಾಟರ್ನರಿ ಸೆಕ್ಟರ್ ಅಥವಾ ಚತುರ್ಥಕ ವಲಯ. ಸೊ ಇಲ್ಲಿ ಏನೇನಾಗುತ್ತೆ ಅಂತ ಒಂದು ನೋಡ್ಕೊಂಬರೋಣ. ನೋಡಿ, ಪ್ರೈಮರಿ ಸೆಕ್ಟರ್ ಅಂದರೆ ಇದು ಆರ್ಥಿಕತೆಯ ಪ್ರಾಥಮಿಕ ವಲಯ ಅಂತ ಕರಿತೀವಿ. ಇದರಲ್ಲಿ ನೈಸರ್ಗಿಕ ಸಂಪನ್ಮೂಲಗಳನ್ನು ನೇರವಾಗಿ ಬಳಸುವ ಕೈಗೊಳ್ತಕ್ಕಂಥದ್ದು. ಅಂದರೆ ಈಗ ಗಣಿಗಾರಿಕೆಯನ್ನು ಮಾಡೋದು, ಅದು ನೈಸರ್ಗಿಕ ಸಂಪನ್ಮೂಲಗಳನ್ನು ಪಡೆದುಕೊಂಡು ಅವುಗಳನ್ನು ನೇರವಾಗಿ ಬಳಸೋ ಮುಖಾಂತರ ಈ ಒಂದು ಚಟುವಟಿಕೆಗಳನ್ನು ಮಾಡ್ತೀವಿ. ಅದು ಪ್ರಾಥಮಿಕ ವಲಯದಲ್ಲಿ, ಪ್ರೈಮರಿ ಸೆಕ್ಟರಲ್ಲಿ. ಉದಾಹರಣೆಗಳು ಯಾವ್ಯಾವು? ಕೃಷಿಯಲ್ಲಿ ಗಣಿಗಾರಿಕೆ, ಮೀನುಗಾರಿಕೆ, ಅರಣ್ಯ, ಡೈರಿ, ಇವೆಲ್ಲ ನೈಸರ್ಗಿಕ ಸಂಪನ್ಮೂಲಗಳನ್ನು ನೇರವಾಗಿ ಬಳಸ್ತೀವಿ, ಆರ್ಥಿಕ ಚಟುವಟಿಕೆಗಳನ್ನು ಮಾಡ್ತೀವಿ. ಅದು ಪ್ರಾಥಮಿಕ ವಲಯ ಅಥವಾ ಪ್ರೈಮರಿ ಸೆಕ್ಟರ್ ಆಗುತ್ತೆ. ಉದಾಹರಣೆಗೆ ನಾವು ಹತ್ತಿ ಅನ್ಕೊಳ್ಳೋಣ, ಕೃಷಿ ಒಂದು ಸೆಕ್ಟರಿಂದ ಬರ್ತಕ್ಕಂಥದ್ದು. ನೆಕ್ಸ್ಟು 2ನೇ ವಲಯ ಅಥವಾ ಈ ಪ್ರೈಮರಿ ಸೆಕ್ಟರಲ್ಲಿ ಈ ಕೆಲಸ ಮಾಡ್ತಕ್ಕಂಥವ್ರಿಗೆ ಏನಂತ ಕರಿತೀವಿ ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಪ್ರಾಥಮಿಕ ಚಟುವಟಿಕೆಗಳಲ್ಲಿ ತೊಡಗಿರುವ ಜನರನ್ನು ಅವರ ಕೆಲಸದ ಹೊರಾಂಗಣ ಸ್ವಭಾವದಿಂದಾಗಿ ರೆಡ್ ಕಾಲರ್ ಕೆಲಸಗಾರರು ಅಂತ ಕರಿತೀವಿ. ಅಂದರೆ ಪ್ರಾಥಮಿಕ ವಲಯದಲ್ಲಿ ರೆಡ್ ಕಾಲರ್ ನೆನ್ಪಿಡಬೇಕು. ಓಕೆ, ಸೆಕೆಂಡ್ ಒನ್ನು ಸೆಕೆಂಡ್ರಿ ಸೆಕ್ಟರ್ ಅಥವಾ ದ್ವಿತೀಯಕ ವಲಯ ಅಂತ ಕರಿತೀವಿ. ಇದರಲ್ಲಿ ಏನು ಮಾಡ್ತಾರೆ ಅಂದರೆ, ಈ ಒಂದು ಪ್ರಾಥಮಿಕ ವಲಯದಲ್ಲಿ ಉತ್ಪಾದಿಸುವ ನೈಸರ್ಗಿಕ ವಸ್ತುಗಳಿಂದ ಸಿದ್ಧಪಡಿಸಿದ ಉತ್ಪನ್ನಗಳನ್ನು ತಯಾರಿಸುವ ಕೈಗಾರಿಕೆಗಳಾಗ್ತವೆ ದ್ವಿತೀಯಕ ವಲಯದಲ್ಲಿ. ಸಪೋಸ್ ನಾವು ಕೃಷಿ ಅಂತ ತೆಗೆದುಕೊಂಡಿವಿ ಪ್ರಾಥಮಿಕ ವಲಯದಲ್ಲಿ, ಅಲ್ಲಿ ಹತ್ತಿ ಉತ್ಪಾದನೆ ಆಗುತ್ತೆ. ಆ ಹತ್ತಿಯನ್ನು, ಆ ರಾ ಮಟೀರಿಯಲನ್ನು ಒಂದು ವಸ್ತುವಾಗಿ, ಒಂದು ಉತ್ಪನ್ನವಾಗಿ ಮಾಡ್ತಕ್ಕಂಥದ್ದು ದ್ವಿತೀಯಕ ವಲಯ. ಸಪೋಸ್ ಹತ್ತಿಯಿಂದ ಹತ್ತಿ ಬಟ್ಟೆಯನ್ನು ತಯಾರಿಸ್ತಕ್ಕಂಥದ್ದು ಅಲ್ವಾ. ಗಣಿಗಾರಿಕೆಯಿಂದ ಕೈಗಾರಿಕೆಗಳ ಉತ್ಪಾದನೆಯನ್ನು ಮಾಡ್ತಕ್ಕಂಥದ್ದು. ಓಕೆ, ಈ ಕಬ್ಬನ್ನು ಕೃಷಿಯಲ್ಲಿ ಉತ್ಪಾದನೆ ಮಾಡಿದರೆ ಅದರಿಂದ ಸಕ್ಕರೆಯನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದು ದ್ವಿತೀಯಕ ವಲಯದಲ್ಲಿ. ಹೀಗೆ ಪ್ರಾಥಮಿಕ ವಲಯದಲ್ಲಿ ಉತ್ಪಾದಿಸ್ತಕ್ಕಂಥ ವಸ್ತುಗಳಿಂದ ಸಿದ್ಧ ವಸ್ತುಗಳನ್ನು ತಯಾರು ಮಾಡ್ತಕ್ಕಂಥ ಒಂದು ಕೆಲಸ ದ್ವಿತೀಯಕ ವಲಯದಲ್ಲಾಗುತ್ತೆ. ಮತ್ತು ಇಲ್ಲಿ ಕೆಲಸ ಮಾಡ್ತಕ್ಕಂಥ ಜನರನ್ನು ಬ್ಲೂ ಕಾಲರ್ ಕೆಲಸಗಾರರು ಅಂತ ಕರಿತೀವಿ. ಮೊದಲನೇದು ಪ್ರಾಥಮಿಕ ವಲಯದಲ್ಲಿ ರೆಡ್ ಕಾಲರ್, ದ್ವಿತೀಯಕ ವಲಯದಲ್ಲಿ ಬ್ಲೂ ಕಾಲರ್. ಇನ್ನು ತೃತೀಯಕ ವಲಯದಲ್ಲಿ ಏನಾಗುತ್ತೆ ನೋಡಿ, ಇದನ್ನು ಟರ್ಷರಿ ಸೆಕ್ಟರ್ ಅಥವಾ ಸರ್ವಿಸ್ ಸೆಕ್ಟರ್ ಕೂಡ ಅಂತೀವಿ. ತೃತೀಯಕ ವಲಯದಲ್ಲಿನ ಆರ್ಥಿಕ ಚಟುವಟಿಕೆಗಳು ಸರಕುಗಳನ್ನು ಉತ್ಪಾದಿಸುವುದಿಲ್ಲ, ಬದಲಾಗಿ ಅವು ಉತ್ಪಾದನೆಗೆ ಸಹಾಯ ಅಥವಾ ಬೆಂಬಲವಾಗಿರ್ತವೆ ತೃತೀಯಕ ವಲಯದಲ್ಲಿ. ಅದಕ್ಕೆ ಇದನ್ನು ಸರ್ವಿಸಸ್ ಸೆಕ್ಟರ್ ಕೂಡ ಅಂತೀವಿ. ಎಕ್ಸಾಂಪಲ್ ಬ್ಯಾಂಕಿಂಗು, ವಿಮೆ, ಹಣಕಾಸು ವಲಯಗಳು. ಇವರು ಈ ನೇರವಾಗಿ ಸರಕುಗಳನ್ನು ಉತ್ಪಾದಿಸೋದಿಲ್ಲ, ಬದಲಾಗಿ ಈ ಆರ್ಥಿಕ ಚಟುವಟಿಕೆಗಳು ಪ್ರೈಮರಿ ಸೆಕ್ಟ್ರಲ್ಲಿ ಮತ್ತು ಸೆಕೆಂಡರಿ ಸೆಕ್ಟ್ರಲ್ಲಿ ಏನು ನಡೀತಾವೋ ಅವರಿಗೆ ಒಂದು ಸರ್ವಿಸನ್ನು, ಬೆಂಬಲವನ್ನು, ಸಹಾಯವನ್ನು ಕೊಡ್ತಾರೆ. ಹಾಗಾಗಿ ಈ ವಲಯದ ಉದ್ಯೋಗಿಗಳನ್ನು ನಾವು ವೈಟ್ ಕಾಲರ್ ಉದ್ಯೋಗಿಗಳು ಅಂತ ಕರಿತೀವಿ. ಪ್ರಾಥಮಿಕ ವಲಯದಲ್ಲಿ ರೆಡ್ ಕಾಲರ್, ದ್ವಿತೀಯಕ ವಲಯದಲ್ಲಿ ಬ್ಲೂ ಕಾಲರ್, ತೃತೀಯಕ ವಲಯದಲ್ಲಿ ವೈಟ್ ಕಾಲರ್. ಓಕೆ, ಇನ್ನು ಕ್ವಾಟರ್ನರಿ ಆಕ್ಟಿವಿಟೀಸ್ ಅಥವಾ
ಈ ಚತುರ್ಥಕ ವಲಯದಲ್ಲಿ ಏನೇನಂದರೆ ನೋಡಿ, ಇದು ಒಂದು ಇಂಟೆಲೆಕ್ಚುವಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲಸ ಆಗುತ್ತೆ, ಅಂದರೆ ಬುದ್ಧಿಮತ್ತೆಗೆ ಸಂಬಂಧಿಸಿರ್ತಕ್ಕಂಥದ್ದು. ಓಕೆ, ಇಟ್ ಈಸ್ ಅ ಪ್ರೋಸೆಸ್ ವಿಚ್ ಎನೇಬಲ್ಸ್ ಎಂಟರ್ಪ್ರೈನರ್ಸ್ ಟು ಇನೋವೇಟ್ ಆ್ಯಂಡ್ ಇಂಪ್ರೂವ್ ದ ಕ್ವಾಲಿಟಿ ಆಫ್ ದ ಸರ್ವಿಸಸ್ ಆಫರ್ಡ್ ಇನ್ ದ ಎಕಾನಮಿ. ಅಂದರೆ ಒಂದು ಕ್ವಾಲಿಟಿಯನ್ನು, ಒಂದು ಇಂಟೆಲೆಕ್ಚುವಲನ್ನು ಹೆಚ್ಚಿಸ್ತಕ್ಕಂಥ ಕೆಲಸವನ್ನು ಈ ಕ್ವಾಟರ್ನರಿ ಸೆಕ್ಟರ್ ಮಾಡುತ್ತೆ. ಯಾವ್ಯಾವು? ಕಚೇರಿ ಕಟ್ಟಡಗಳು, ಪ್ರಾಥಮಿಕ ಶಾಲೆಗಳು, ವಿಶ್ವವಿದ್ಯಾಲಯಗಳು, ಆಸ್ಪತ್ರೆಗಳು, ವೈದ್ಯರು, ಇವರೆಲ್ಲ ಈ ಒಂದು ಸೆಕ್ಟರಲ್ಲಿ ಬರ್ತಾರೆ ಚತುರ್ಥಕ ವಲಯದಲ್ಲಿ. ಓಕೆ, ಅಂದರೆ ನೋಡಿ, ಪ್ರೈಮರಿ ಸೆಕ್ಟರಲ್ಲಿ ರಾ ಮಟೀರಿಯಲ್, ಸೆಕೆಂಡರಿ ಸೆಕ್ಟರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಉತ್ಪಾದನೆಯನ್ನು ಮಾಡ್ತಾರೆ, ಮೂರನೇ ವಲಯದಲ್ಲಿ, ತೃತೀಯಕ ವಲಯದಲ್ಲಿ ಸರ್ವಿಸಸ್ನ ಕೊಡ್ತಾರೆ, ನಾಲ್ಕನೇ ವಲಯದಲ್ಲಿ ಎಜುಕೇಷನ್ ಮತ್ತು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆಗುತ್ತೆ. ಇಷ್ಟು ತಿಳ್ಕೊಬೇಕಾಗುತ್ತೆ. ನೋಡಿ, ಪಾರ್ಟ್ 1ನಲ್ಲಿ ಆಲ್ರೆಡಿ 10 ಕ್ವಶನ್ಸ್ ನೋಡಿದ್ವಿ, ಇದು ಭಾಗ 2 ಆಗುತ್ತೆ. ಹಾಗಾಗಿ ನಾನು ಕ್ವಶನ್ ನಂಬರ್ 11 ಅಂತ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಹಳೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರತಕ್ಕಂಥ ಕ್ವಶನ್ಗಳನ್ನ ತೆಗೆದುಕೊಂಡು ಹೋಗ್ತಾ ಹೋಗೋಣ. ಓಕೆ, ಮೊದಲನೇ ಪ್ರಶ್ನೆ ಅಥವಾ 11ನೇ ಪ್ರಶ್ನೆ ಆಗುತ್ತೆ ಈ ಒಂದು ಎಕನಾಮಿಕ್ ಸೀರೀಸಲ್ಲಿ. ನೋಡಿ, ಹಣ ಅಥವಾ ಕರೆನ್ಸಿ ಪರಿವರ್ತನೆಯ ಪರಿಕಲ್ಪನೆಯು ಅದರ ಮೂಲ ರೂಪದ ಉಗಮವಾಗಿರ್ತಕ್ಕಂಥದ್ದು ಎಲ್ಲಿ ಅನ್ನೋದು ಪ್ರಶ್ನೆ ಆಗುತ್ತೆ. ದ ಕರೆನ್ಸಿ ಕನ್ವರ್ಟಬಿಲಿಟಿ ಕಾನ್ಸೆಪ್ಟ್ ಇನ್ ಇಟ್ಸ್ ಒರಿಜಿನಲ್ ಫಾರ್ಮ್ ಒರಿಜಿನೇಟೆಡ್ ಇನ್ ಯಾವ ಒಂದು ಪ್ಲೇಸಲ್ಲಿ, ಸ್ಥಳದಲ್ಲಿ, ಅಥವಾ ಒಂದು ಅಗ್ರಿಮೆಂಟ್ ಅಥವಾ ಒಂದು ಸಮಾವೇಶ ಅನ್ನೋದಾದರೆ ಬ್ರೆಟನ್ ವುಡ್ಸ್ ಒಪ್ಪಂದ, WTO, ಬಾಲಿ ಶೃಂಗಸಭೆ ಅಥವಾ ಮೇಲಿನ ಯಾವುದೂ ಅಲ್ಲ ಅಂತ 4 ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ. ಸೊ ಈಗ ನೀವು ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡಿರೋದ್ರಿಂದ ಒಂದು ಥಿಂಕ್ ಮಾಡಿ, ಯಾವುದಾಗಿರ್ಬೋದು ಈ ಒಂದು ಕರೆನ್ಸಿ ಕನ್ವರ್ಟಬಿಲಿಟಿ ಕಾನ್ಸೆಪ್ಟ್. ಅಂದರೆ ಒಂದು ಕರೆನ್ಸಿಯಿಂದ ಇನ್ನೊಂದು ಕರೆನ್ಸಿಗೆ ಒಂದು ಏನು ನಾವು ಈಗ ಡಾಲರಿಂದ ನಮ್ಮ ರುಪೀಸ್ಗೆ ಕನ್ವರ್ಟ್ ಮಾಡ್ತೀವಲ್ವ, ಆ ರೀತಿಯ ಒಂದು ಪರಿಕಲ್ಪನೆ ಯಾವುದೋ ಒಂದು ಸ್ಥಳದಲ್ಲಿ ಉಗಮ ಆಯಿತು ಅಂತಕ್ಕಂಥದ್ದಲ್ಲಿ ನಾವು ಗಮನಿಸಬೇಕು. ಹಾಗಾದರೆ ಯಾವ ಒಂದು ಒಪ್ಪಂದ, ಯಾವ ಒಂದು ಸ್ಥಳ ಅನ್ನೋದಾದರೆ, ಸೊ ನೀವು ಗೆಸ್ ಮಾಡಿರ್ತೀರಾ. ಸೊ ಸರಿಯಾದ ಉತ್ತರ ನೋಡಿ, ಬ್ರೆಟನ್ ವುಡ್ಸ್ ಒಪ್ಪಂದ. ಈ ಒಂದು ಸ್ಥಳದಲ್ಲಿ, ಈ ಒಂದು ಒಪ್ಪಂದದಲ್ಲಿ ಈ ಒಂದು ಕರೆನ್ಸಿ ಕನ್ವರ್ಟಬಿಲಿಟಿ ಅಥವಾ ಹಣದ ಒಂದು ಪರಿವರ್ತನೆಯ ಪರಿಕಲ್ಪನೆ ಹುಟ್ಕಂತು ಅಥವಾ ಉಗಮವಾಯಿತು ಅಂತಕ್ಕಂಥದ್ದು. ಹಾಗಾದ್ರೆ ಏನಿದು ಬ್ರೆಟನ್ ವುಡ್ಸು, ಎಲ್ಲಿದೆ, ಯಾಕೆ ಈ ಒಪ್ಪಂದ ಆಯಿತು ಅನ್ನೋದನ್ನು ಒಂದಷ್ಟು ಗ್ಲಾನ್ಸ್ ಮಾಡ್ತಾ ಹೋಗೋಣ. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಏನು ಕೇಳ್ಬೋದು ಅದನ್ನು ಮಾತ್ರ ಅರ್ಥ ಮಾಡ್ಕೊಳ್ತಾ ಹೋಗೋಣ. ನೋಡಿ, ಮೊದಲನೇದಾಗಿ ಬ್ರೆಟನ್ ವುಡ್ಸ್ ಅಂತಕ್ಕಂಥದ್ದು ಅಮೆರಿಕದ ನ್ಯೂ ಆಂಪ್ಶೈರ್ ಎನ್ನುವ ಒಂದು ರಾಜ್ಯದ ಒಂದು ಸ್ಥಳ ಆಗುತ್ತೆ ಬ್ರೆಟನ್ ವುಡ್ಸ್. ಅಲ್ಲಿ ಸುಮಾರು 44 ದೇಶಗಳ 730 ಪ್ರತಿನಿಧಿಗಳು 1944 ಜೂಲೈಯಲ್ಲಿ ಒಂದು ಸಭೆಯನ್ನು ಸೇರ್ತಾರೆ. ಡ್ಯೂರಿಂಗ್ ದ ಸೆಕೆಂಡ್ ವರ್ಲ್ಡ್ ವಾರ್, 2ನೇ ಮಹಾಯುದ್ಧದ ಸಂದರ್ಭದಲ್ಲಿ. ಅವರು ಯಾಕೆ ಸಭೆ ಸೇರ್ತಾರೆ ಅಂದರೆ, ಈಗ ಮೊದಲನೇ ಮಹಾಯುದ್ಧ ಆದ ನಂತರ ಮತ್ತು 1929 ಗ್ರೇಟ್ ಡಿಪ್ರೆಷನ್ ಅಂತ ಕರಿತೀವಿ, ಆ ಒಂದು ಸಂದರ್ಭದಲ್ಲಿ ಪ್ರಪಂಚದ ವಿವಿಧ ದೇಶಗಳಿಗೆ ಆಗಿರ್ತಕ್ಕಂಥ ಒಂದು ನಷ್ಟ ಏನಿತ್ತು, GDP ಕುಸಿತ ಏನಾಗಿತ್ತು, ಆ ಎಲ್ಲ ವಿಚಾರಗಳಿಂದ ಈ ಒಂದು ಕರೆನ್ಸಿಯಲ್ಲಿ ಭಾಳ ಒಂದು ತೊಂದರೆ ಆಗಿತ್ತು ಎಲ್ಲ ದೇಶಗಳಿಗೆ. ಹಾಗಾಗಿ ಈ 44 ದೇಶಗಳ 730 ಪ್ರತಿನಿಧಿಗಳು ಸೇರಿ ಈ ಒಂದು ಅಗ್ರಿಮೆಂಟ್ಗೆ ಬರ್ತಾರೆ, ಬ್ರೆಟನ್ ವುಡ್ಸ್ ಅಗ್ರಿಮೆಂಟ್ ಅಂತ. ಅದಕ್ಕಿಂತ ಮುಂಚೆ ಚಿನ್ನವನ್ನು, ಗೋಲ್ಡನ್ನು ಒಂದು ಈ ಕನ್ವರ್ಟ್ ಮಾಡ್ಕೊಳ್ಳೋಕ್ಕೆ ಬೇರೆ ಬೇರೆ ದೇಶಗಳು ಕನ್ವರ್ಟ್ ಮಾಡಿಕೊಂಡು ಏನು ವ್ಯವಹಾರಗಳನ್ನು, ಟ್ರೇಡನ್ನು ಮಾಡ್ತಾ ಇದ್ರು, ಅಲ್ಲಿ ಗೋಲ್ಡನ್ನು ಒಂದು ಸ್ಟ್ಯಾಂಡರ್ಡ್ ಆಗಿ ಮಾನದಂಡವಾಗಿ ಬಳಸ್ತಾ ಇದ್ರು. ನಂತರ ಈ ಒಂದು ಅಗ್ರಿಮೆಂಟ್ ಮುಖಾಂತರ ಗೋಲ್ಡ್ನ ಬದಲಾಗಿ ಡಾಲರನ್ನು ವಿಶ್ವದಾದ್ಯಂತ ವಿನಿಮಯ ಕೇಂದ್ರಗಳಿಗೆ ಡಿಫಾಲ್ಟ್ ಕರೆನ್ಸಿಯಾಗಿ ಸ್ಥಾಪನೆ ಮಾಡೋದಕ್ಕೆ ಈ ಒಂದು ಅಗ್ರಿಮೆಂಟಲ್ಲಿ ಒಪ್ಪಿಗೆಯನ್ನು ಪಡ್ತಾರೆ, ಬ್ರೆಟನ್ ವುಡ್ಸ್ ಅಗ್ರಿಮೆಂಟಲ್ಲಿ. ಅಂದರೆ ಚಿನ್ನದ ಬದಲಾಗಿ ಡಾಲರನ್ನು. ಯಾವ ರೀತಿಯಾಗಿ ಅಂದರೆ, ಈಗ ಸಪೋಸ್ ನೋಡಿ, ಈ ಒಂದು ಮೀಟಿಂಗ್ ಏನಾಯಿತು, 44 ದೇಶಗಳ 730 ಪ್ರತಿನಿಧಿಗಳು ಇಲ್ಲಿ ಭಾಗವಹಿಸಿದ್ರು ಅಂತಕ್ಕಂಥ. ನೋಡಿ, ಎಲ್ಲ ದೇಶಗಳು, ಪೆರು, ಪನಾಮಾ, ಸೊ ಬೇರೆ ಬೇರೆ ನೋಡಿ, ಇರಾಕ್ ಎಲ್ಲ ಕಾಣಿಸ್ತಾ ಇದೆ. ಸೊ ಈ ರೀತಿಯ ಒಂದು 44 ದೇಶಗಳು ಇದರಲ್ಲಿ ಭಾಗವಹಿಸಿದ್ವು ಅಂತ. ಸೊ ಈ ಒಂದು ಅಗ್ರಿಮೆಂಟ್ ಅಥವಾ ಈ ಒಂದು ಸಿಸ್ಟಮಲ್ಲಿ ಏನಾಯಿತು ನೋಡಿ, ಗೋಲ್ಡ್ ಬದಲಾಗಿ US ಡಾಲರನ್ನು ಕರೆನ್ಸಿ ಕನ್ವರ್ಟಬಿಲಿಟಿ ಕಾನ್ಸೆಪ್ಟಿಗೆ ತರ್ತಾರೆ. ಅಂದರೆ ಈಗ ಜರ್ಮನ್ ಮಾರ್ಕ್ ಆಗಿರ್ಬೋದು, ಫ್ರೆಂಚ್ನ ಫ್ರಾಂಕ್ ಆಗಿರ್ಬೋದು, ಬ್ರಿಟಿಷ್ನ ಪೌಂಡ್ ಆಗಿರ್ಬೋದು, US ಡಾಲರ್ ಜೊತೆ ಕನ್ವರ್ಟ್ ಮಾಡಿಕೊಂಡು ಕೊನೆಗೆ ಅದು ಒಂದು ಗೋಲ್ಡ್ ಒಂದು ಔನ್ಸ್ಗೆ ಎಷ್ಟು ಡಾಲರು ಅಂತ ಒಂದು ಅಗ್ರಿಮೆಂಟ್ಗೆ ಬರ್ತಾರೆ. ಸಪೋಸ್ ಒಂದು ಔನ್ಸ್ ಅಂದರೆ ಈಗ ನಮ್ಮ ಭಾರತದಲ್ಲಿ 31 ಗ್ರಾಮ್ ಅಂತ ಕರಿತೀವಿ. ಆಗ 1945-46 ಸಂದರ್ಭದಲ್ಲಿ ಒಂದು ಔನ್ಸ್ಗೆ 35 ಅಮೆರಿಕನ್ ಡಾಲರ್, US ಡಾಲರ್ಗಳನ್ನು ಕೊಡಬೇಕು ಅಂತ ಒಂದು ಒಪ್ಪಂದಕ್ಕೆ ಬರ್ತಾರೆ. ಓಕೆ, ಆ 35 ಡಾಲರ್ಗಳಿಗೆ ಜರ್ಮನ್ ಮಾರ್ಕು ಎಷ್ಟಾಗುತ್ತೆ, ಫ್ರೆಂಚ್ ಫ್ರಾಂಕು ಎಷ್ಟಾಗುತ್ತೆ, ವೇರಿ ಆಗ್ತಾ ಇರುತ್ತಲ್ವ. ಈ ಒಂದು ಕಾನ್ಸೆಪ್ಟನ್ನು ತಂದಿರ್ತಕ್ಕಂಥದ್ದು ಬ್ರೆಟನ್ ವುಡ್ಸ್ ಕಾನ್ಸೆಪ್ಟು. ಇಷ್ಟು ತಿಳ್ಕೊಳ್ಳೋಣ ಇದ್ರ ಬಗ್ಗೆ. ಓಕೆ, ಸೊ ಇವರೆಲ್ಲ ಸೇರಿ ಆ ಒಂದು ಅಗ್ರಿಮೆಂಟಿಗೆ ಬರ್ತಾರೆ. ಓಕೆ, ಈ ಒಂದು ಅಗ್ರಿಮೆಂಟಲ್ಲಿ ಇನ್ನಷ್ಟು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟು ಒಂದು ಅಗ್ರಿಮೆಂಟಲ್ಲಿ
ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಆರ್ಗನೈಸೇಷನ್ ಉಟ್ಕೊಳ್ತೇವೆ, ಅವು ಯಾವುವು ಅಂತ ಕೂಡ ಕೇಳ್ಬೋದು. ಮೊದಲನೇದಾಗಿ ನೋಡಿ, ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್, IBRD ಅಂತಕ್ಕಂಥ ಒಂದು ಬ್ಯಾಂಕನ್ನು ಸ್ಥಾಪನೆ ಮಾಡಬೇಕು ಅಂತ ಒಂದು ಅಗ್ರಿಮೆಂಟಿಗೆ ಬರ್ತಾರೆ. ಅದು ಮುಂದೆ ವಿಶ್ವ ಬ್ಯಾಂಕ್ ಆಗಿ ರೀನೇಮ್ ಆಗುತ್ತೆ ಅಥವಾ ಅದು ಅಮಾಲ್ಗಮ್ ಆಗುತ್ತೆ ಅಂತಕ್ಕಂಥದ್ದು, ಮರ್ಜ್ ಆಗುತ್ತೆ ಅಂತಕ್ಕಂಥದ್ದು. ಸೊ ನೆಕ್ಸ್ಟ್ ಒನ್ನು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತಕ್ಕಂಥ ಈ ಎರಡು ಸಂಸ್ಥೆಗಳು ಈ ಒಂದು ಅಗ್ರಿಮೆಂಟಿಂದನೇ ಉಟ್ಕೊಳ್ತವೆ. ನೋಡಿ, ನಾನು ಮೊದಲೇ ಹೇಳ್ತಾ ಇದ್ದೆ, ಮೊದಲನೇ ಮಹಾಯುದ್ಧದ ನಂತರ ಮತ್ತು 1929 ಗ್ರೇಟ್ ಡಿಪ್ರೆಷನ್ ನಂತರ ಮತ್ತು ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಈ ಎರಡು ಸಂಸ್ಥೆಗಳ ಉಗಮ ಅನಿವಾರ್ಯವಾಗಿತ್ತು ಅಂತಕ್ಕಂಥದ್ದು. ಓಕೆ, ಒಂದು IMF ಏನು ಮಾಡ್ತಾ ಇತ್ತು, ಈ ಕರೆನ್ಸಿ ರಿಲೇಟೆಡ್ ನೋಡ್ಕೊಂಡ್ರೆ ವರ್ಲ್ಡ್ ಬ್ಯಾಂಕ್ ಯಾಕೆ ಸ್ಥಾಪನೆ ಮಾಡಿದ್ರೆ ಅಂದರೆ, ಎಲ್ಲಿ ಆರ್ಥಿಕತೆ ಕುಸಿದಿತ್ತು ಬೇರೆ ಬೇರೆ ದೇಶಗಳಲ್ಲಿ ಅವುಗಳನ್ನು ಮೇಲೆತ್ತಬೇಕಾದ್ರೆ ಈ ಒಂದು ವರ್ಲ್ಡ್ ಬ್ಯಾಂಕು ಬೇಕು ಅಂತಕ್ಕಂಥ ನಿರ್ಧಾರಕ್ಕೆ ಬರ್ತಾರೆ. ಕ್ವಶನ್ ಏನಾಗ್ಬೋದು, ಈ ಬ್ರೆಟನ್ ವುಡ್ಸ್ ಅಗ್ರಿಮೆಂಟ್ ಇಂದ ಆಗಿರ್ತಕ್ಕಂಥ ಒಂದು ಸಂಸ್ಥೆಗಳು ಅಥವಾ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಯಾವ್ಯಾವ ಅಂದರೆ, ಒಂದು ವರ್ಲ್ಡ್ ಬ್ಯಾಂಕ್ ಆಗುತ್ತೆ, ಇನ್ನೊಂದು IMF ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಆಗುತ್ತೆ. ಈ ರೀತಿಯ ಒಂದು ಪ್ರಶ್ನೆಗಳಿಗೆ ನಾವು ರೆಡಿ ಆಗಬೇಕು. ಸೊ ನೆಕ್ಸ್ಟು, ಹಾಗಾದರೆ ವರ್ಲ್ಡ್ ಬ್ಯಾಂಕ್ ಇವತ್ತೇನಿದೆಯೋ ಅದು ಯಾವಾಗ ಆರಂಭ ಆಗಿತ್ತು ಅನ್ನೋದು ಈಗ ನಮಗೆ ಗೊತ್ತಾಗ್ತಾ ಇದೆ. 1944 ಜುಲೈಯಲ್ಲಿ ಬ್ರೆಟನ್ ವುಡ್ಸ್ ಅಗ್ರಿಮೆಂಟ್ ನಂತರ ಆ ಒಂದು ಸಭೆಯಲ್ಲಿ ಈ ಒಂದು ನಿರ್ಣಯಕ್ಕೆ ಬಂದಿದ್ರು. ಹಾಗಾದರೆ ಇದರ ಪ್ರಧಾನ ಕಚೇರಿಯಲ್ಲಿದೆ ವಾಷಿಂಗ್ಟನ್ DC ಇದೆ ಅಮೆರಿಕದಲ್ಲಿ. ಇದರ ಪ್ರಸ್ತುತ ಮುಖ್ಯಸ್ಥರು ಡೇವಿಡ್ ಮಾಲ್ಪಾಸ್ ಅವರು ಇಲ್ಲಿದ್ದಾರಲ್ವ, ಇವರು ಡೇವಿಡ್ ಮಾಲ್ಪಾಸ್ ಅವರು ವರ್ಲ್ಡ್ ಬ್ಯಾಂಕ್ನ ವಿಶ್ವ ಬ್ಯಾಂಕ್ನ ಸದ್ಯದ ಅಧ್ಯಕ್ಷರಾಗಿದ್ದಾರೆ. ಇನ್ನು ವರ್ಲ್ಡ್ ಬ್ಯಾಂಕ್ನ ಲೋಗೋ ಇಲ್ಲಿದೆ. ಇದರ ಒಂದು ಉದ್ದೇಶ ಏನಾಗಿತ್ತು, ಬಂಡವಾಳ ಯೋಜನೆಗಳನ್ನು ಮುಂದುವರಿಸುವ ಉದ್ದೇಶದಿಂದ ಕಡಿಮೆ ಮತ್ತು ಮಧ್ಯಮ ಆದಾಯದ ದೇಶಗಳ ಸರ್ಕಾರಗಳಿಗೆ ಸಾಲ ಮತ್ತು ಅನುದಾನವನ್ನು ಒದಗಿಸ್ತಕ್ಕಂಥ ಕ್ಯಾಪಿಟಲ್ ಪ್ರಾಜೆಕ್ಟ್ಸ್ಗೆ ಒಂದು ಸಾಲವನ್ನು ಕೊಡ್ತಕ್ಕಂಥ ಒಂದು ಅನುದಾನವನ್ನು ನೀಡ್ತಕ್ಕಂಥ ಕೆಲಸವನ್ನು ವರ್ಲ್ಡ್ ಬ್ಯಾಂಕ್ ಇವತ್ತಿಗೂ ಸಹಿತ ಮಾಡ್ತಾ ಇದೆ. ಓಕೆ, ಸೊ ಇದು ವರ್ಲ್ಡ್ ಬ್ಯಾಂಕ್ ಆಯಿತು, ಒಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಬ್ರೆಟನ್ ವುಡ್ಸ್ ಅಗ್ರಿಮೆಂಟಿಂದ ಬಂದಿರತಕ್ಕಂಥದ್ದು. ಇನ್ನೊಂದು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ IMF ಆಗುತ್ತೆ, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಆಗುತ್ತೆ. ಇದು ಕೂಡ ಬ್ರೆಟನ್ ವುಡ್ಸ್ ಅಗ್ರಿಮೆಂಟಿಂದನೇ ಆಗಿರ್ತಕ್ಕಂಥದ್ದು ಜುಲೈ 1944. ಸೊ ಇದರ ಒಂದು ಪ್ರಧಾನ ಕಚೇರಿ ಅಮೆರಿಕದ ವಾಷಿಂಗ್ಟನ್ DC ಇದೆ. ಸೊ ನೋಡಿ, ಎರಡು ಸೇಮ್ ಒಂದು ಪ್ಲೇಸಲ್ಲಿ ಇದ್ದಾವೆ. ಇದರ ಮುಖ್ಯಸ್ಥರು ಯಾರು ಅಂದರೆ ಕ್ರಿಸ್ಟಲಿನಾ ಜಾರ್ಜಿವಾ ಅವರು ಈಗ IMFನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದಾರೆ. ಇದನ್ನು ತಂದಿರತಕ್ಕಂಥ ಉದ್ದೇಶ ಜಾಗತಿಕ ವಿತ್ತೀಯ ಸಹಕಾರ, ಸುರಕ್ಷಿತ ಆರ್ಥಿಕ ಸ್ಥಿರತೆ, ಓಕೆ, ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಸುಗಮಗೊಳಿಸ್ತಕ್ಕಂಥದ್ದು. ನೋಡಿ, ಇಂಟರ್ನ್ಯಾಷನಲ್ ಟ್ರೇಡ್, ಯಾಕಂದರೆ ಇಲ್ಲಿ ಕರೆನ್ಸಿ ಕನ್ವರ್ಟಬಿಲಿಟಿ ಕಾನ್ಸೆಪ್ಟ್ ಬಂದಿರತಕ್ಕಂಥದ್ದೇ ಬ್ರೆಟನ್ ವುಡ್ಸ್ ಅಗ್ರಿಮೆಂಟಿಂದ. ನೆಕ್ಸ್ಟ್, ಹೆಚ್ಚಿನ ಉದ್ಯೋಗ ಮತ್ತು ಸುಸ್ಥಿರ ಆರ್ಥಿಕ ಬೆಳವಣಿಗೆಗಳನ್ನು ಉತ್ತೇಜಿಸ್ತಕ್ಕಂಥದ್ದು ಮತ್ತು ವಿಶ್ವದಾದ್ಯಂತ ಬಡತನವನ್ನು ಕಡಿಮೆ ಮಾಡ್ತಕ್ಕಂಥದ್ದು. ಸೊ ಇದರ ಒಂದು IMFನ ಉದ್ದೇಶ ಆಗುತ್ತೆ. IMFನ ಲೋಗೋ ಇಲ್ಲಿದೆ. IMFನ ಚೀಫ್ ಯಾರಿದ್ದಾರೆ ಅಂದರೆ ಈಗ ಕ್ರಿಸ್ಟಲಿನಾ ಜಾರ್ಜಿವಾ. ಇನ್ನೊಂದು ಇಂಪಾರ್ಟೆಂಟ್ ಆಗ್ತಕ್ಕಂಥದ್ದು ಮತ್ತು ಪರೀಕ್ಷೆಗಳಲ್ಲಿ ಕೇಳಬಹುದಾಗಿರ್ತಕ್ಕಂಥ ಪ್ರಶ್ನೆ, ಚೀಫ್ ಎಕನಾಮಿಸ್ಟ್ ಯಾರಿದ್ದಾರೆ IMF ಅಂದರೆ ನಮ್ಮ ಭಾರತೀಯ ಮೂಲದ ಗೀತಾ ಗೋಪಿನಾಥ್ ಅವರು. ಇಷ್ಟು ಈ ಒಂದು ವಿಚಾರವನ್ನು ತಿಳ್ಕೋಬೇಕು. ಓಕೆ, ಮುಂದೆ ಹೋಗೋಣ. ಸೊ ಕ್ವಶನ್ ನಂಬರ್ 12, ಭಾರತದಲ್ಲಿ ದಶಮಾಂಶ ಹಣ ಕರೆನ್ಸಿ ಪದ್ಧತಿಯು ಬಳಕೆಗೆ ಬಂದಿದ್ದು ಅಥವಾ ಪ್ರಾರಂಭವಾಗಿದ್ದು ಯಾವಾಗ? ವೆನ್ ವಾಸ್ ದ ಡೆಸಿಮಲ್ ಕರೆನ್ಸಿ ಸಿಸ್ಟಮ್ ಸ್ಟಾರ್ಟೆಡ್ ಫಾರ್ ಯೂಸ್ ಇನ್ ಇಂಡಿಯಾ? ನೋಡಿ, 4 ಆಪ್ಷನ್ ಕೊಟ್ಟಿದ್ದಾರೆ. ಜನವರಿ 1995, ಏಪ್ರಿಲ್ 1951, ಏಪ್ರಿಲ್ 1995, ಏಪ್ರಿಲ್ 1957. ಸೊ ನೀವು ಕ್ವಶನ್ ಪೇಪರ್ ಸಾಲ್ವ್ ಮಾಡಿರ್ತೀರ, ಆನ್ಸರ್ನ ಕಮೆಂಟ್ ಮೂಲಕ ತಿಳಿಸಿ. ನಾನು ಈಗ ಆನ್ಸರ್ನ ತೋರಿಸ್ತಾ ಹೋಗ್ತೀನಿ. ಥಿಂಕ್ ಮಾಡಿ ಏನಿರ್ಬೋದು ಅಂತ. ಡೆಸಿಮಲ್ ಕರೆನ್ಸಿ ಸಿಸ್ಟಮ್ ಅಂದ್ರೆ ಏನು? ಇವಾಗ ನಾವೇನು ಬಳಸ್ತಾ ಇದ್ದೀವಿ, 10 ರೂಪಿ ಅಥವಾ 1 ರೂಪಿ, 2 ರೂಪಿ ಅಂತ. ಸೊ ಆ ಒಂದು ಸಿಸ್ಟಮ್, ಅದಕ್ಕಿಂತ ಹಿಂದೆ ಬೇರೆ ಯಾವುದೋ ಸಿಸ್ಟಮ್ ಇತ್ತು. ಅದು ಯಾವ ಸಿಸ್ಟಮು ಏನು ಅಂತ ನೋಡ್ತಾ ಹೋಗೋಣ. ಇದಕ್ಕೆ ಸರಿಯಾದ ಉತ್ತರ, ಭಾರತದಲ್ಲಿ ದಶಮಾಂಶ ಕರೆನ್ಸಿ ಪದ್ಧತಿಯು ಯಾವಾಗ ಜಾರಿಗೆ ಬಂತು ಅಂದರೆ 1 ಏಪ್ರಿಲ್ 1957 ಪ್ರಾರಂಭ ಆಯಿತು. ಹಾಗಾದರೆ ಅದಕ್ಕಿಂತ ಮುಂಚೆ ಏನಿತ್ತು ಅಂದರೆ ಈ ಒಂದು ಪಿಕ್ಚರಲ್ಲಿ ನೋಡ್ಬೋದು. ಆವಾಗ ಆನಾ ಸೀರೀಸ್ ಅಂತ ಇತ್ತು. ಅಂದರೆ ನಾವು ನಮ್ಮ ಮನೆಗಳಲ್ಲಿ ಸ್ವಲ್ಪ ವಯಸ್ಸಾದವ್ರನ್ನ ಕೇಳಿದರೆ, ಅಂದರೆ ಸುಮಾರು 1950, 60ನೇ ಒಂದು ದಶಕದಲ್ಲಿ ಜೀವಿಸಿರ್ತಕ್ಕಂಥವ್ರನ್ನ ಕೇಳಿದರೆ ಅವರು ಆಣೆ ಅಂತ ಹೇಳ್ತಾ ಇರ್ತಾರೆ. ಅಂದರೆ 16 ಆಣೆ ಅಂದರೆ 1 ರೂಪಿ ಅಂತ ಹೇಳ್ತಾ ಇದ್ರು ಅಲ್ವಾ? ನೀವು ಹಿಂದೆ ಅಜ್ಜನೇ ಕೇಳಿದರೆ ಹೇಳ್ತಿರ್ತಾರೆ. ಸೊ ಅಲ್ವಾ, 16 ಆಣೆ ಅಂದರೆ 1 ರೂಪಿ ಆಗಿತ್ತು. 8 ಆಣೆ ಅಂದರೆ 50 ಪೈಸಾ ಅಥವಾ ½ ರೂಪಿ ಅಂತ ಕರಿತಾ ಇದ್ರು. ಇನ್ನು 4 ಆಣೆ ಅಂದರೆ 1/4 ಆಫ್ ದ ರೂಪಿ. ಇನ್ನು 2 ಆಣೆ, 1 ಆಣ, ಅರ್ಧ ಆಣೆ ಅಥವಾ ಈ ರೀತಿಯ ಒಂದು ಸಿಸ್ಟಮ್ ಇತ್ತು 1950 to 1957ವರೆಗೂ ಅಲ್ವಾ? ಸೊ ನೀವು ಕೇಳಿರ್ತೀರ, ವಯಸ್ಸಾದವ್ರನ್ನ ಕೇಳಿ ಇವತ್ತು ಬೇಕಾದ್ರೂ ಹೋಗಿ ಅವ್ರು ಹೇಳ್ತಾರೆ, ಹೌದಪ್ಪ 16 ಆಣೆ ಅಂದರೆ 1 ರೂಪಿ ಅಂತಿತ್ತು. ನಾವು ಸೊ
ಏನೋ ಒಂದಣೆ ಎರಡಣೆಗೆಲ್ಲ ಕೆಲಸ ಮಾಡ್ತಾ ಇದ್ವಿ ಅಂತೆಲ್ಲ ಹೇಳ್ತಾ ಇದ್ರು. ನಮಗೂ ನಮ್ಮ ತಾತ ಹೇಳ್ತಾ ಇದ್ದ ಇದ್ರ ಬಗ್ಗೆ ಎಲ್ಲ. ಓಕೆ, ಸೊ ನೀವು ಹೋಗಿ ಕೇಳಿ. ಹಾಗಾದರೆ ಈ ಒಂದು ಆಣೆ ಪದ್ಧತಿಯಿಂದ ಆನಾ ಸೀರೀಸಿಂದ ದಶಮಾಂಶ ಕರೆನ್ಸಿಗೆ ಯಾವಾಗ ಬದಲಾದ್ವಿ ನಮ್ಮ ಭಾರತದಲ್ಲಿ ಅನ್ನೋದಾದರೆ, ಸೊ ಏಪ್ರಿಲ್ 1, 1957ರಂದು ಈ ಒಂದು ಸಿಸ್ಟಮಿಂದ ದಶಮಾಂಶ ಪದ್ಧತಿಗೆ ನಾವು ಬದಲಾವಣೆಯನ್ನು ಹೊಂದಿದ್ವಿ. ಸೊ ಆಗ ನೋಡಿ 10 ಪೈಸಾ, 1 ರೂಪಿ ಅಥವಾ ಈ ರೀತಿ 20 ಪೈಸಾ ಅಲ್ವಾ, 5 ಪೈಸಾ ಇತ್ತು, 25 ಪೈಸಾ ಅಲ್ವಾ, ಇದನ್ನು ನೋಡಿರ್ತಾ ಇದ್ವಿ. 4 ಅಣೆ ಅಂತ ಕರಿತಾ ಇದ್ವಿ, 8 ಅಣೆ ಅಂತ ಕರಿತಾ ಇದ್ವಿ ನಾವು ಕೂಡ ಅಲ್ವಾ, ಹುಡುಗರಿದ್ದಾಗೆ ನೀವು ಬಳಸಿರ್ತೀರ. ಸೊ ಈ ಒಂದು ಸಿಸ್ಟಮ್ಗೆ ಯಾವಾಗ ಚೇಂಜ್ ಆದ್ವಿ ಅಂತ ಕೇಳ್ಬೋದು. ಓಕೆ, ರೈಟ್. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ನೋಡಿ, ಈ ರೀತಿಯ ಒಂದು ಪ್ರಶ್ನೆಗಳು STA ಪ್ರಶ್ನೆ ಪತ್ರಿಕೆಯಲ್ಲಿ ಹಿಂದೆ ಕೊಟ್ಟಿದ್ರು ಅನ್ನೋದನ್ನು ನಾವು ಇಲ್ಲಿ ಗಮನಿಸಬೇಕು. ಓಕೆ, ಇದು STA ಪ್ರಶ್ನೆ ಪತ್ರಿಕೆ ಒಂದು ಪ್ರಶ್ನೆ ಆಗುತ್ತೆ, ಒಂದು ಕ್ವಶನ್ ಆಗುತ್ತೆ. ಇಲ್ಲಿ ಮಾನವ ಅಭಿವೃದ್ಧಿ ಸೂಚ್ಯಾಂಕದ ಬಗ್ಗೆ ಕೇಳಿದ್ದಾರೆ. ಮಾನವ ಬೆಳವಣಿಗೆ ಸೂಚ್ಯಾಂಕವು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸು ಜೀವನ ನಿರೀಕ್ಷೆ, ಶೈಕ್ಷಣಿಕ ಸಾಧನೆ, ತಲಾ ಆದಾಯ ಮತ್ತು ಜೀವನ ಮಟ್ಟದ ಸೂಚ್ಯಾಂಕಗಳ ಮೇಲೆ ಆಧಾರಿತವಾಗಿದೆ ಅಂತ ಒಂದು ಕೊಟ್ಟಿದ್ದಾರೆ. ಎರಡನೇ ಹೇಳಿಕೆ ಏನಾಗಿದೆ, ಅದು ಒಂದು ರಾಷ್ಟ್ರದ ಸಾಮಾಜಿಕ ಆರ್ಥಿಕ ಬೆಳವಣಿಗೆಯ ಪರ್ಯಾಯ ಸೂಚಕವಾಗಿದೆ. ಇಟ್ ಈಸ್ ಅನ್ ಆಲ್ಟರ್ನೇಟಿವ್ ಇಂಡಿಕೇಟರ್ ಆಫ್ ದ ಸೋಷಿಯೋ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ದ ಕಂಟ್ರಿ ಅಂತ ಹೇಳ್ತಾರೆ. ಸೊ ಹಾಗಾದರೆ ಈ ಮೇಲೆ ನೀಡಿರ್ತಕ್ಕಂಥ ಹೇಳಿಕೆಗಳಲ್ಲಿ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ ಅನ್ನೋದು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಎ ಸರಿನಾ, ಬಿ ಸರಿನಾ, AB ಸರಿನಾ, AB 2 ತಪ್ಪ ಅಂತಕ್ಕಂಥ ಈ ಒಂದು ಚಾಯ್ಸ್ಗಳನ್ನು ಕೊಟ್ಟಿದ್ದಾರೆ. ನಾವು ಸರಿಯಾದದನ್ನು ಇದು ಮಾಡಬೇಕು. ಮೊದಲನೇದಾಗಿ ನಮಗೆ HDI ಅಂದ್ರೇನು, ಅದನ್ನು ಯಾರು ಘೋಷಣೆ ಮಾಡ್ತಾರೆ, ಅದೇನು, ನಮ್ಮ ಭಾರತದ ಪೊಸಿಷನ್ ಏನಿದೆ ಅನ್ನೋದನ್ನು ಕೂಡ ತಿಳ್ಕೊಳ್ತಾ ಹೋಗಬೇಕು. ಅದನ್ನು ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ತಿಳ್ಕೊಳ್ತಾ ಹೋಗಬೇಕು ಅಲ್ವಾ. ಸೊ ಹಾಗಾದರೆ ಸರಿಯಾದ ಉತ್ತರ ನೋಡಿ, 1 A ಹೇಳಿಕೆಯು ಸರಿಯಾಗುತ್ತೆ, B ಹೇಳಿಕೆಯು ಸರಿಯಾಗುತ್ತೆ ಮತ್ತು A ಮತ್ತು B 2 ಹೇಳಿಕೆಗಳು ಸರಿಯಾಗುತ್ತೆ. ಹಾಗಾಗಿ ಸರಿಯಾದ ಉತ್ತರ ನಾವು A ಮತ್ತು B 2 ಸರಿ ಅಂತ ಹೇಳ್ಬೋದು. ಓಕೆ, ಸೊ ಹಾಗಾದರೆ 2020ರ ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ ಅಥವಾ ಮಾನವ ಅಭಿವೃದ್ಧಿ ವರದಿ ಇತ್ತೀಚೆಗೆ ರಿಲೀಸ್ ಮಾಡಿದ್ರು. ಅದ್ರ ಮೇಲೆ ನಾನು ಒಂದು ಸಪ್ರೇಟ್ ವಿಡಿಯೋವನ್ನು ಮಾಡಿದ್ದೆ, ನೀವೆಲ್ಲ ನೋಡಿರ್ತೀರ. ಸೊ ಆ ಒಂದು ಬೆಳವಣಿಗೆಯಲ್ಲಿ ಏನೇನಾಗಿತ್ತು ಅಂತ. ಸೊ ಹಾಗಾಗಿ HDR ರಿಪೋರ್ಟಲ್ಲಿ ಅವರು ಆ ಒಂದು ವರದಿಯಲ್ಲಿ ಈ ಒಂದು ಇಂಡೆಕ್ಸ್ನ ಕೂಡ ರಿಲೀಸ್ ಮಾಡ್ತಾರೆ. ಅದು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಥವಾ ಮಾನವ ಅಭಿವೃದ್ಧಿ ಸೂಚ್ಯಾಂಕ ಅಂತ ಕರಿತೀವಿ. 2019ರ ಒಂದು ಸೂಚ್ಯಾಂಕವನ್ನು 2020ರ ರಿಪೋರ್ಟಲ್ಲಿ ಕೊಟ್ಟಿದ್ರು. ಅದನ್ನು ರಿಲೀಸ್ ಮಾಡಿದ್ದು ಇತ್ತೀಚೆಗೆ ಅಂತಕ್ಕಂಥದ್ದು. ಓಕೆ, ಇದನ್ನು ರಿಲೀಸ್ ಮಾಡ್ತಕ್ಕಂಥ ಸಂಸ್ಥೆ ಯಾವುದು ಅಂದರೆ UNDP, ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಇದು ನಮ್ಮ ವಿಶ್ವಸಂಸ್ಥೆಯ ಒಂದು ಅಭಿವೃದ್ಧಿ ಕಾರ್ಯಕ್ರಮ ಆಗುತ್ತೆ. ಹಾಗಾದರೆ ಈ ಒಂದು ವರದಿಯಲ್ಲಿ, ಈ ಒಂದು ಇಂಡೆಕ್ಸಲ್ಲಿ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥ ಒಂದು ದೇಶ ಯಾವುದು ಅಂದರೆ ಅದು ನಾರ್ವೆ ಆಗುತ್ತೆ. ಕೊನೆಯ ಸ್ಥಾನದಲ್ಲಿರ್ತಕ್ಕಂಥದ್ದು ನೈಜರ್ ಅಂತ ವೆಸ್ಟ್ ಆಫ್ರಿಕನ್ ಕಂಟ್ರಿ ಆಗುತ್ತೆ, 189ನೇ ಸ್ಥಾನದಲ್ಲಿದೆ. ಹಾಗಾದರೆ ಭಾರತದ ಪೊಸಿಷನ್ ಎಷ್ಟಿದೆ ಅನ್ನೋದಾದರೆ 131ನೇ ಸ್ಥಾನದಲ್ಲಿದೆ ಭಾರತ. ಇತ್ತೀಚಿನ ಮಾನವ ಅಭಿವೃದ್ಧಿ ವರದಿ UNDP ರಿಲೀಸ್ ಮಾಡಿರ್ತಕ್ಕಂಥದ್ರಲ್ಲಿ ಹಿಂದೆ ಎಷ್ಟಿತ್ತು ಅಂದರೆ 129ನೇ ಪೊಸಿಷನಲ್ಲಿತ್ತು. ಈಗ 2 ಅಂಕಗಳ ಕುಸಿತವನ್ನು ಕಂಡಿದೆ, 129ರಿಂದ 131ಕ್ಕೆ ಇಳಿದಿದೆ ಅಂತಕ್ಕಂಥದ್ದು. ಹಾಗಾಗಿ ಭಾರತದಲ್ಲಿ ಮಾನವ ಅಭಿವೃದ್ಧಿ ಸೂಚ್ಯಾಂಕ ಸ್ವಲ್ಪ ಕಡಿಮೆ ಆಗಿದೆ ಅಂತಕ್ಕಂಥದ್ದು ಇದರಿಂದ ಗಮನಿಸಬೇಕು. ಇಲ್ಲಿ ಒಂದು ಅಂಶ ನಾನು ಫೋಕಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಒಂದೇನೆಂದರೆ, ಈಗ ನೋಡಿ, ಈ 129 ಇತ್ತು ಅನ್ನೋದನ್ನು ನಾನು UNDP ಅವರ ರಿಪೋರ್ಟಿಂದನೇ ತೆಗೆದುಕೊಂಡಿರ್ತಕ್ಕಂಥದ್ದು. ಇನ್ನೊಂದು, ಈ 131ನೇ ಪೊಸಿಷನ್ ಈ ವರ್ಷ ಏನಿದೆ ಅನ್ನೋದನ್ನು ಕೂಡ UNDP ಅವರ ಒಂದು ರಿಪೋರ್ಟನ್ನು ಅವರ ವೆಬ್ಸೈಟಿಂದ ತೆಗೆದುಕೊಂಡಿರ್ತಕ್ಕಂಥದ್ದು. ಓಕೆ, ಹಾಗಾಗಿ ನಾವು ಎಲ್ಲೋ ಒಂದು ಸೋರ್ಸಲ್ಲಿ ಏನೋ 130 ಇದೆ, 128 ಇದೆ ಅಂತ ಕೊಟ್ಟರೆ ಅದನ್ನು ನಾವು ಕನ್ಸಿಡರ್ ಮಾಡಬಾರ್ದು. UNDP ವೆಬ್ಸೈಟ್ಗೆ ಹೋಗಿ ಅಲ್ಲಿ ಅವರ ಒಂದು ರಿಪೋರ್ಟ್ ಇರುತ್ತೆ, ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ ಅಂತ. ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ ಒಂದು ಲಿಸ್ಟ್ ಆಫ್ ಕಂಟ್ರೀಸ್ ಕೊಟ್ಟಿದ್ದಾರೆ. ಅದರಲ್ಲಿ ಭಾರತದ ಪೊಸಿಷನ್ ಏನು, ಹಿಂದೆ ಏನಿತ್ತು ಅಂತ ನೀವು ತೆಗೆದು ನೋಡ್ಬೋದು. ಓಕೆ, ಸೊ ಕಮೆಂಟ್ ಮಾಡೋದಿದ್ರೆ ಅದನ್ನು ಒಂದ್ಸಲ ರೆಫರ್ ಮಾಡಿ ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ. ಓಕೆ, ಸೊ ಹಾಗಾದರೆ ಈ ಒಂದು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸನ್ನ ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡ್ತಾರೆ ನೋಡಿ. ಒಂದು, ಇದನ್ನು ಜಿಯೋಮೆಟ್ರಿಕ್ ಮೀನನ್ನು, ಜಾಮಿತಿಯ ಒಂದು ಸರಾಸರಿಯನ್ನು ಬಳಸಿ ಕ್ಯಾಲ್ಕುಲೇಟ್ ಮಾಡ್ತಾರೆ. ಇದು ನಾವು ಘನಮೂಲ ವರ್ಗಮೂಲವನ್ನು ತೆಗೆದುಕೊಳ್ತೀವಲ್ವ, ಆ ರೀತಿಯಾಗಿರುತ್ತೆ ನೋಡಿ. HDI ಈಸ್ ಈಕ್ವಲ್ ಟು ಒಂದು ಸ್ಕ್ವೇರ್ ರೂಟ್ ಅಥವಾ ಕ್ಯೂಬ್ ರೂಟ್ ಹಾಕಿದ್ದಾರೆ. ಅದರಲ್ಲಿ LEI ಅಂದರೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ಇಂಡೆಕ್ಸನ್ನು ಕನ್ಸಿಡರ್ ಮಾಡಿದ್ದಾರೆ. ಎರಡನೇದು EI ಅಂದರೆ ಎಜುಕೇಷನ್ ಇಂಡೆಕ್ಸನ್ನು ಕನ್ಸಿಡರ್ ಮಾಡಿದ್ದಾರೆ. ಮೂರನೇದು II ಅಂದರೆ ಇನ್ಕಮ್ ಇಂಡೆಕ್ಸನ್ನು ಕೂಡ ಕನ್ಸಿಡರ್ ಮಾಡಿದ್ದಾರೆ. ಸೊ ಈ 3ಗಳ ಜಾಮಿತಿಯ ಒಂದು ಸರಾಸರಿಯನ್ನು ತೆಗೆದುಕೊಂಡು ಈ ಒಂದು HDIಯನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ. ಓಕೆ, ಹಿಂದೆ ಏನು ಮಾಡ್ತಾ ಇದ್ರು, ಅರ್ಥಮೆಟಿಕ್ ಮೀನನ್ನು, ನಮ್ಮ ಮಾಮೂಲಿ ಸರಾಸರಿ ಏನು ಮಾಡ್ತೀವಿ ಅದನ್ನು ತೆಗೆದುಕೊಳ್ತಾ ಇದ್ರು, ಅದನ್ನು ಚೇಂಜ್ ಮಾಡಿದರು. ಈ ಒಂದು ಕಾನ್ಸೆಪ್ಟನ್ನು ಡೆವಲಪ್ ಮಾಡಿಕೊಟ್ಟಿರ್ತಕ್ಕಂಥವ್ರು ಯಾರು ಅಂದರೆ
ಪಾಕಿಸ್ತಾನದ ಎಕನಾಮಿಸ್ಟ್ ಆಗಿರ್ತಕ್ಕಂಥ ಅರ್ಥಶಾಸ್ತ್ರಜ್ಞರಾಗಿರ್ತಕ್ಕಂಥ ಮೆಹಬೂಬಾ ಉಲ್ ಹಕ್ ಅವರು ಈ ಒಂದು ಕಾನ್ಸೆಪ್ಟನ್ನು ಡೆವಲಪ್ ಮಾಡಿಕೊಟ್ಟಿದ್ದಾರೆ UNDP ಅವರಿಗೆ. ನೆಕ್ಸ್ಟ್ ಅದಕ್ಕೆ ಒಂದು ಸಹಾಯ ಮಾಡಿರ್ತಕ್ಕಂಥವ್ರು ಅವರ ಒಂದು ಸ್ನೇಹಿತರಾಗಿರ್ತಕ್ಕಂಥ ನಮ್ಮ ಭಾರತದ ಫೇಮಸ್ ಅರ್ಥಶಾಸ್ತ್ರಜ್ಞರು, ನೊಬೆಲ್ ಪಾರಿತೋಷಕವನ್ನು ಗೆದ್ದಿರ್ತಕ್ಕಂಥವರು ಅಮರ್ತ್ಯ ಸೇನ್ ಅವರು. ಓಕೆ, ಅದಕ್ಕೆ ನಂತರದ ದಿನಗಳಲ್ಲಿ ಸಹಾಯವನ್ನು ಮಾಡ್ತಾರೆ. ಹಾಗಾದರೆ ಇವರೆಲ್ಲ ಸೇರಿ ಈ ಒಂದು ಇಂಡೆಕ್ಸನ್ನು ಯಾವ ರೀತಿಯಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದರೆ, ಇಲ್ಲಿ 3 ಆಯಾಮಗಳನ್ನು, ಡೈಮೆನ್ಷನ್ಗಳನ್ನು ಕನ್ಸಿಡರ್ ಮಾಡ್ತಾರೆ ಆ ಒಂದು ದೇಶದಲ್ಲಿ ಈ ಮಾನವ ಅಭಿವೃದ್ಧಿ ಯಾವ ರೀತಿಯಾಗಿದೆ ಅನ್ನೋದಕ್ಕೆ. ಮೊದಲನೇದು ಆ ದೇಶದಲ್ಲಿ ಆರೋಗ್ಯ ಪರಿಸ್ಥಿತಿ ಹೇಗಿದೆ, ಎರಡನೇದು ಶಿಕ್ಷಣವನ್ನು ಒಂದು ಡೈಮೆನ್ಷನ್ ಆಗಿ ತೆಗೆದುಕೊಳ್ತಾರೆ, ಮೂರನೇದು ಅಲ್ಲಿರ್ತಕ್ಕಂಥ ಜನಗಳ ಜೀವನ ಮಟ್ಟ ಹೇಗಿದೆ ಅಲ್ವಾ, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಯಾವ ರೀತಿಯಾಗಿದೆ ಅಂತ. ಈ 3ಕ್ಕೂ ಒಂದು 3 ಇಂಡೆಕ್ಸ್ಗಳನ್ನು ಫಸ್ಟ್ ಕ್ರಿಯೇಟ್ ಮಾಡ್ತಾರೆ. ಮೊದಲನೇದು ಲೈಫ್ ಎಕ್ಸ್ಪೆಕ್ಟೆನ್ಸಿ ಇಂಡೆಕ್ಸ್ ಅಥವಾ ಜೀವಿತಾವಧಿ ಸೂಚ್ಯಾಂಕ ಅಂತ, ಎರಡನೇದು ಎಜುಕೇಷನ್ ಇಂಡೆಕ್ಸ್ ಅಥವಾ ಶಿಕ್ಷಣ ಸೂಚ್ಯಾಂಕ ಅಂತ ಕನ್ಸಿಡರ್ ಮಾಡ್ತಾರೆ, ಮೂರನೇದು ಒಟ್ಟು ರಾಷ್ಟ್ರೀಯ ಆದಾಯ ಸೂಚ್ಯಾಂಕ ಅಥವಾ ಗ್ರಾಸ್ ನ್ಯಾಷನಲ್ ಇನ್ಕಮ್ ಇಂಡೆಕ್ಸ್ ಅಂತ 3 ಇಂಡೆಕ್ಸ್ಗಳನ್ನು ಫಸ್ಟ್ ಕ್ರಿಯೇಟ್ ಮಾಡಿ ಅದರ ಒಂದು ಜಿಯೋಮೆಟ್ರಿಕ್ ಮೀನನ್ನು ತೆಗೆದುಕೊಳ್ತಾರೆ. ಹಾಗಾದರೆ ಜೀವಿತಾವಧಿ ಸೂಚ್ಯಾಂಕದಲ್ಲಿ ಏನೇನು ಮಾಡ್ತಾರೆ ಅಂದರೆ, ಒಂದು ಸರಾಸರಿ ನಿರೀಕ್ಷಿತ ಆಯುಷ್ಯ, ಎಜುಕೇಷನ್ ಇಂಡೆಕ್ಸ್ ಅಥವಾ ಶಿಕ್ಷಣ ಸೂಚ್ಯಾಂಕದಲ್ಲಿ ಶಾಲಾ ಕಲಿಕೆಯ ಸರಾಸರಿ ಅವಧಿ, ಎರಡನೇದು ಶಾಲಾ ಕಲಿಕೆಯ ನಿರೀಕ್ಷಿತ ಅವಧಿ. ಈ ಎರಡನ್ನೂ ಸೇರಿ ಎಜುಕೇಷನ್ ಇಂಡೆಕ್ಸನ್ನು, ಇನ್ನೊಂದು ಪರ್ ಕ್ಯಾಪಿಟಾ ಇನ್ಕಮ್ ಅಥವಾ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಏನು ತೋರಿಸ್ಕೊಡುತ್ತೆ ಅದು GNI ಪರ್ ಕ್ಯಾಪಿಟಾ, ಅದನ್ನು ಈ 3ನೇ ಇಂಡೆಕ್ಸಲ್ಲಿ ಈ 3ಗಳನ್ನು ಕನ್ಸಿಡರ್ ಮಾಡಿಕೊಂಡು ಈ HTA ರ್ಯಾಂಕಿಂಗನ್ನು ಕೊಡ್ತಾ ಬರ್ತಾರೆ. ಓಕೆ, ಇದರಲ್ಲಿ ನಾನು ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ವಿಡಿಯೋನ ಮಾಡಿದ್ದೆ HTA ಮೇಲೆ, ಸೊ ಅದನ್ನು ನೀವು ನೋಡಿರ್ಬೋದು ಅಥವಾ ಇಲ್ಲೊಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ. ಓಕೆ, ನೆಕ್ಸ್ಟ್ ಹಾಗಾದರೆ ಈ ಒಂದು ಮಾನವ ಅಭಿವೃದ್ಧಿ 2020ರಲ್ಲಿ ಸಾರ್ಕ್ ದೇಶಗಳನ್ನು ಕನ್ಸಿಡರ್ ಮಾಡಿದಾಗ ನಮ್ಮ ಭಾರತದ ಪೊಸಿಷನ್ ಯಾವ ರೀತಿಯಾಗಿದೆ ಅನ್ನೋದನ್ನು ಕೂಡ ನೋಡಬೇಕಾಗುತ್ತೆ. ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್, ದಕ್ಷಿಣ ಏಷ್ಯಾಗಳ ಸಹಕಾರ ಸಂಘ ಅಂತ ಕರಿತೀವಿ. ಭಾರತದ ಪೊಸಿಷನ್ ನೋಡಿ 130 ಅಂತ ಹೇಳ್ತಾ ಇದ್ವಿ. ಹಾಗಾದರೆ ಅತಿ ಹೆಚ್ಚು ಒಂದು ಉತ್ತಮ ಪರಿಸ್ಥಿತಿಯಲ್ಲಿರ್ತಕ್ಕಂಥ ಉತ್ತಮ ರ್ಯಾಂಕನ್ನು ಹೊಂದಿರತಕ್ಕಂಥದ್ದು ಸಾರ್ಕ್ ಕಂಟ್ರೀಸ್ ತೆಗೆದುಕೊಂಡಾಗ ಶ್ರೀಲಂಕಾ 72ನೇ ಒಂದು ಸ್ಥಾನದಲ್ಲಿ, ಅತಿ ಕಡಿಮೆ ಅಂದರೆ ಅಫ್ಘಾನಿಸ್ತಾನ 169 ಆಗುತ್ತೆ. ಓಕೆ, ಸೊ ಇನ್ನು ಬಾಂಗ್ಲಾದೇಶ 133, ಭೂತಾನ್ 129, ಮಾಲ್ಡೀವ್ಸ್ 95, ನೇಪಾಳ 142, ಪಾಕಿಸ್ತಾನ 154. 4 ದೇಶಗಳನ್ನು ಕೊಟ್ಟು ಸಾರ್ಕ್ ಕಂಟ್ರೀಸನ್ನು ಕೊಟ್ಟು ಇದರಲ್ಲಿ ಭಾರತ ಉತ್ತಮ ಸ್ಥಾನದಲ್ಲಿರ್ತಕ್ಕಂಥದ್ದು ಯಾವುದು ಅಂತ ಕೇಳ್ಬೋದು. ಶ್ರೀಲಂಕಾ, ಪಾಕಿಸ್ತಾನ, ಭಾರತ, ಭೂತಾನ್ ಕೊಟ್ಟರೆ ಶ್ರೀಲಂಕಾವೇ ಉತ್ತಮ ಸ್ಥಾನದಲ್ಲಿದೆ ಸಾರ್ಕ್ ಕಂಟ್ರೀಸನ್ನು ಕನ್ಸಿಡರ್ ಮಾಡಿದಾಗ ಮಾನವ ಅಭಿವೃದ್ಧಿ 2020ರಲ್ಲಿ. ಇನ್ನು ಅದೇ ಮಾನವ ಅಭಿವೃದ್ಧಿ 2020ರಲ್ಲಿ ಬ್ರಿಕ್ಸ್ ಕಂಟ್ರೀಸನ್ನು ತೆಗೆದುಕೊಂಡ್ರೆ ಯಾವ ರೀತಿಯಾಗಿದ್ದಾವೆ ಒಂದು ಪೊಸಿಷನ್ಸ್ ಅಂದರೆ, ಬ್ರಾಜಿಲ್ 84, ರಷ್ಯಾ 52, ಇಂಡಿಯಾ 131, ಚೀನಾ 85, ಸೌತ್ ಆಫ್ರಿಕಾ 114. ಉತ್ತಮ ಸ್ಥಾನ ರಷ್ಯಾ, ಕೊನೆಯ ಸ್ಥಾನ ನಮ್ಮ ಭಾರತ ಇದೆ. ನೋಡಿ, ಬ್ರಿಕ್ಸ್ ಕಂಟ್ರೀಸ್ ತೆಗೆದುಕೊಂಡಾಗ ಮಾನವ ಅಭಿವೃದ್ಧಿ ವರದಿಯಲ್ಲಿ ಭಾರತವೇ ಒಂದು ಕಡಿಮೆ ಸ್ಥಾನದಲ್ಲಿದೆ ಅನ್ನೋದು ಕೂಡ ವೆರಿ ಇಂಪಾರ್ಟೆಂಟ್. ಇನ್ನು ಬಿಮ್ಸ್ಟೆಕ್ ಬಗ್ಗೆ ಭಾಳ ಕೇಳ್ತಾ ಇದ್ದಾರೆ, ಸೊ ಇತ್ತೀಚಿನ ದಿನಗಳಲ್ಲಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಬಿಮ್ಸ್ಟೆಕ್ ಕಂಟ್ರೀಸ್ನ ತೆಗೆದುಕೊಂಡಾಗ ಭಾರತದ ಪೊಸಿಷನ್ ಯಾವ ಥರ ಇದೆ. ಮೊದಲನೇದಾಗಿ ಬಿಮ್ಸ್ಟೆಕ್ ಅಂದರೆ ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟೋರಲ್ ಟೆಕ್ನಿಕಲ್ ಎಕನಾಮಿಕ್ ಕೋಆಪರೇಷನ್ ಆಗುತ್ತೆ. ಇದು ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಆಗುತ್ತೆ. ಇದರಲ್ಲಿ ಯಾವ್ಯಾವ ದೇಶಗಳಿದಾವೆ ಅಂದರೆ, ಬಾಂಗ್ಲಾದೇಶ ಅದರ ಒಂದು HTA ರ್ಯಾಂಕಿಂಗು 2019ರ ವರದಿ ಪ್ರಕಾರ 133, ಭೂತಾನ 129, ಭಾರತ 139, ಮಯನ್ಮಾರ್ 147, ನೇಪಾಳ 142, ಶ್ರೀಲಂಕಾ 72, ಥೈಲ್ಯಾಂಡ್ 79. ಥೈಲ್ಯಾಂಡ್ ಕೂಡ ಇದರ ಭಾಗ ಆಗಿದೆ. ನೆಕ್ಸ್ಟು ಇದರಲ್ಲಿ ಒಂದು ಒಳ್ಳೆ ಪೊಸಿಷನಲ್ಲಿ ಇರ್ತಕ್ಕಂಥದ್ದು ಶ್ರೀಲಂಕಾ 72, ಮಯನ್ಮಾರು ಕಡಿಮೆ ಅಂದರೆ 147. ಸೊ ಯಾವ್ಯಾವ ದೇಶ ಎಷ್ಟು ಅಂತ ತಿಳ್ಕೊಂಡಿರ್ಬೇಕು. ಓಕೆ, ಸೊ ಒಂದು ಗ್ಲಾನ್ಸ್ ಮಾಡೋದಾದರೆ ಸಾರ್ಕ್ ಕಂಟ್ರೀಸಲ್ಲಿ ಶ್ರೀಲಂಕಾ 72, ಕೊನೆಯ ಸ್ಥಾನ ಅಫ್ಘಾನಿಸ್ತಾನ. ಬ್ರಿಕ್ಸ್ ಕಂಟ್ರೀಸಲ್ಲಿ ರಷ್ಯಾ 52 ನಂಬರ್ 1, ಭಾರತ ಕೊನೆಯ ಸ್ಥಾನ 131. ಬಿಮ್ಸ್ಟೆಕ್ ಕಂಟ್ರೀಸಲ್ಲಿ ಟಾಪ್ ಶ್ರೀಲಂಕಾ 72, ಕೊನೆಯದು ಮಯನ್ಮಾರ್ 147. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಕ್ವಶನ್ ನಂಬರ್ 14 ಆಗುತ್ತೆ. ಗಟ್ಟಿಯಾದ ಹಣ ಎಂಬುದಾಗಿ ವ್ಯಾಖ್ಯಾನಿತವಾಗಿದೆ. ಹಾರ್ಡ್ ಕರೆನ್ಸಿ ಈಸ್ ಡಿಫೈನ್ಡ್ ಆಸ್ ಎ ಕರೆನ್ಸಿ. ಯಾವ ಕರೆನ್ಸಿ ಆಗುತ್ತೆ ಹಾರ್ಡ್ ಕರೆನ್ಸಿ ಅಥವಾ ಗಟ್ಟಿಯಾದ ಹಣ ಅಂದರೆ, ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ನಾನು ಸರಿಯಾದ ಉತ್ತರ ಯಾವ್ದು ಹೇಳ್ತೀನಿ. ಸೊ ನೋಡಿ, ಆಪ್ಷನ್ 4 ಏನಿದೆಯೋ ಅಕಸ್ಮಾತ್ ಆಗಿ ಅಪಮೌಲ್ಯವಾಗುವಂತಹದ್ದಲ್ಲ ಅಥವಾ ಮೌಲ್ಯದಲ್ಲಿ ಹೆಚ್ಚು ಏರಿಳಿತವಾಗುವುದು ಮತ್ತು ವಿದೇಶಿ ವಿನಿಮಯದಲ್ಲಿ ಅಧಿಕವಾದ ದ್ರವ್ಯವಾಗಿರುವುದು. ಫ್ಲಕ್ಚುಯೇಟ್ ಗ್ರೇಟ್ಲಿ ಇನ್ ವ್ಯಾಲ್ಯೂ. ಇಲ್ಲ, ಇಲ್ಲಿ ಕೆಲವೊಂದು ಆಪ್ಷನ್ಗಳು ಸ್ವಲ್ಪ ಡಿಫ್ರೆಂಟ್ ಅನಿಸ್ತಾ ಇದ್ದೇವೆ. ಈ ಆಪ್ಷನ್ಗಳ ಕನ್ಸಿಡರ್ ಮಾಡೋದು ಬೇಡ. ನಾವು ಹಾರ್ಡ್ ಕರೆನ್ಸಿ ಅಂದ್ರೇನು ಅಂತ ನಾವು ಕಾನ್ಸೆಪ್ಟನ್ನ ತಿಳ್ಕೊಳ್ತಾ ಹೋಗೋಣ. ಓಕೆ, ಆಪ್ಷನ್ಗಳನ್ನ ನೋಡಿ ಸ್ವಲ್ಪ ಕನ್ಫ್ಯೂಸ್ ಆಗೋದು ಬೇಡ. ಸೊ ನಾವು ನೇರವಾಗಿ ಹಾರ್ಡ್ ಕರೆನ್ಸಿ ಮತ್ತು ಸಾಫ್ಟ್ ಕರೆನ್ಸಿ ಅಂದ್ರೇನು ಅಂತ ತಿಳ್ಕೊಳ್ಳೋಣ ಅಷ್ಟೇ. ಓಕೆ,
ಮೊದಲನೇದಾಗಿ ನೋಡಿ, ಹಾರ್ಡ್ ಕರೆನ್ಸಿ ಅಥವಾ ಸಾಫ್ಟ್ ಕರೆನ್ಸಿ ಅಂದ್ರೆ ಏನು ಅಂತ ಒಂದು ಎಕ್ಸಾಂಪಲ್ ಮೂಲಕ ಹೇಳ್ತೀನಿ. ಇಲ್ಲಿ ನೋಡಿ, ಜಿಂಬಾಬ್ವೆದಲ್ಲಿ ಏನಾಗ್ತಾ ಇದೆ ಇವತ್ತು ಅಂದರೆ ಹೈಪರ್ ಇನ್ಫ್ಲೇಷನ್, ಅಧಿಕವಾಗಿರ್ತಕ್ಕಂಥ ಒಂದು ಹಣದುಬ್ಬರ ಆಗ್ತಾ ಇದೆ. ಅಂದರೆ ನಾವು ಗಾಡಿಗಳಲ್ಲಿ ದುಡ್ಡನ್ನು ತಳ್ಕೊಂಡು ಹೋಗಿ ಒಂದಷ್ಟು ಅಕ್ಕಿ ಬೆಳೆಯನ್ನು ತರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಅಂದರೆ ಅಷ್ಟು ಒಂದು ಹಣದುಬ್ಬರ ಏರಿದೆ ಅಂತಕ್ಕಂಥದ್ದು. ಎಷ್ಟು ದುಡ್ಡಿದ್ರೂ ಸಾಕಾಗಲ್ಲ. ಒಂದು ಟ್ರ್ಯಾಕ್ಟರ್ಗಳಲ್ಲಿ, ಗಾಡಿಗಳಲ್ಲಿ, ಕಾರ್ಗಳಲ್ಲಿ ದುಡ್ಡನ್ನು ತಗೊಂಡೋಗಿ ಒಂದಷ್ಟು ರೇಷನ್ನ ತರ್ಬೋದು. ಸೊ ಅಷ್ಟು ದುಡ್ಡಿಂದ ಅಷ್ಟೇ ಕೇವಲ ಒಂದು ವಸ್ತುಗಳನ್ನು ನಾವು ಕೊಳ್ಳಬಹುದು ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಜಿಂಬಾಬ್ವೆದಲ್ಲಿ. ನೋಡಿ, ಸ್ಟಾರ್ವಿಂಗ್ ಬಿಲಿಯನಿಯರ್ ಆಗಿದ್ದರೂ ಸಹಿತನು ಹಸಿವನ್ನು ನೀಗಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ಅಂತ ಒಂದು ಪರಿಸ್ಥಿತಿಯನ್ನು ನಾವು ಹೈಪರ್ ಇನ್ಫ್ಲೇಷನ್ ಅಂತ ಕರಿತೀವಿ. ಈ ಪರಿಸ್ಥಿತಿ ನಿರ್ಮಾಣ ಆಗೋದಕ್ಕೆ ಕಾರಣ ಅವುಗಳ ಒಂದು ಕರೆನ್ಸಿ ಭಾಳ ಒಂದು ಮೃದು ಕರೆನ್ಸಿ ಆಗಿರ್ತವೆ, ಸಾಫ್ಟ್ ಕರೆನ್ಸಿ ಆಗಿರ್ತವೆ. ಅಲ್ಲಿರ್ತಕ್ಕಂಥ ರಾಜಕೀಯ ಪರಿಸ್ಥಿತಿಗಳಿಗೆ, ಆರ್ಥಿಕ ಪರಿಸ್ಥಿತಿಗಳಿಗೆ ತೀಕ್ಷ್ಣವಾಗಿ ಪ್ರತಿಕ್ರಿಯೆಯನ್ನು ನೀಡಿ ಅವುಗಳ ಮೌಲ್ಯ ಬಹಳಷ್ಟು ಅಪಮೌಲ್ಯವಾಗ್ತಾ ಹೋಗುತ್ತೆ. ಎಕ್ಸಾಂಪಲ್, ಜಿಂಬಾಬ್ವೆಯ ಡಾಲರ್ ಆಗಿರ್ಬೋದು, ವೆನಿಜುವೆಲಾದ ಬೊಲಿವಾರ್ಗಳಾಗಿರ್ಬೋದು. ಓಕೆ, ಇವುಗಳು ಮೃದು ಕರೆನ್ಸಿಗೆ ಉದಾಹರಣೆಗಳಾಗ್ತವೆ. ಯಾಕೆ ಅಂದರೆ ನೋಡಿ, ಇಂತಹ ಮೃದು ಕರೆನ್ಸಿಗಳು ಈ ಒಂದು ಪರಿಸ್ಥಿತಿಗಳಿಗೆ ಬಹಳಷ್ಟು ಪ್ರತಿಕ್ರಿಯೆಯನ್ನು ನೀಡ್ತವೆ ಮತ್ತು ಅವುಗಳ ವಿನಿಮಯ ದರಗಳಲ್ಲಿ ಹೆಚ್ಚಿನ ಚಂಚಲತೆಯನ್ನು ಹೊಂದಿರ್ತವೆ. ಹಾಗೂ ವಿದೇಶಿ ವಿನಿಮಯ ವಿತರಕರಿಂದ ಅನಪೇಕ್ಷಿತವಾಗ್ತವೆ, ಯಾರು ಕೊಳ್ಳೋದಕ್ಕೆ ಮುಂದೆ ಬರೋದಿಲ್ಲ. ಇನ್ನು ಅದರ ಒಂದು ಆಪೋಸಿಟ್ ಬಂದಾಗ ಅಂದರೆ ಹಾರ್ಡ್ ಕರೆನ್ಸಿ, ಈಗ ಮೃದು ಕರೆನ್ಸಿ ಅಥವಾ ಸಾಫ್ಟ್ ಕರೆನ್ಸಿ ನೋಡಿದ್ವಿ. ಅದರ ನಂತರ ಅದರ ಆಪೋಸಿಟ್ ಯಾವುದು? ಕಠಿಣ ಕರೆನ್ಸಿ ಅಥವಾ ಗಡಸು ಕರೆನ್ಸಿ ಅಥವಾ ಹಾರ್ಡ್ ಕರೆನ್ಸಿ. ಇವುಗಳು ತುಲನಾತ್ಮಕವಾಗಿ ಸ್ಥಿರವಾಗಿರ್ತವೆ ಅಲ್ಪಾವಧಿಯನ್ನು ತೆಗೆದುಕೊಂಡಾಗ. ಎಕ್ಸಾಂಪಲು, US ಡಾಲರ್ ಆಗಿರ್ಬೋದು, ಯುರೋಪಿಯನ್ ಯೂರೋ ಆಗಿರ್ಬೋದು, ಜಪಾನ್ದ ಎನ್ ಆಗಿರ್ಬೋದು, ಬ್ರಿಟಿಷ್ನ ಪೌಂಡ್ ಆಗಿರ್ಬೋದು, ಅಥವಾ ಸ್ವಿಸ್ನ ಫ್ರಾಂಕ್ ಆಗಿರ್ಬೋದು, ಕೆನಡಿಯನ್ ಡಾಲರ್, ಆಸ್ಟ್ರೇಲಿಯನ್ ಡಾಲರ್ಗಳಾಗಿರ್ಬೋದು. ಇವುಗಳು ಭಾಳ ಚಂಚಲವಾಗಿರೋದಿಲ್ಲ, ಏರಿಳಿತಗಳು ಭಾಳ ನಿಧಾನವಾಗಿ ಏರಿಳಿತಗಳು ಆಗ್ತಾ ಇರ್ತವೆ. ಯಾಕಂದರೆ ಅವು ಹಾರ್ಡ್ ಕರೆನ್ಸಿ ಆಗಿರ್ತವೆ. ಇನ್ನು ಈ ಒಂದು ಕರೆನ್ಸಿ ಆ ಒಂದು ದೇಶದ ಒಟ್ಟು ದೇಶೀಯ ಉತ್ಪನ್ನ ಅಥವಾ GDP ಮೇಲೆ ಮತ್ತು ಅಲ್ಲಿರ್ತಕ್ಕಂಥ ಉದ್ಯೋಗ, ಇನ್ನಿತರ ವಿಚಾರಗಳ ಮೇಲೆ, ಮೂಲಭೂತ ಅಂಶಗಳ ಮೇಲೆ ಆಧರಿಸಿರುತ್ತೆ. ಓಕೆ, ಇನ್ನು ಭಾರತದ ಕರೆನ್ಸಿ ವೆದರ್ ಸಾಫ್ಟ್ ಕರೆನ್ಸಿಯಾ ಹಾರ್ಡ್ ಕರೆನ್ಸಿಯಾ ಅಂದರೆ, ನಮ್ಮ ಭಾರತದ ರುಪಿ ಕೂಡ ಒಂದು ಮೃದು ಕರೆನ್ಸಿ ಆಗಿದೆ. ನಮ್ಮ ಭಾರತದಲ್ಲಿ ಆಗ್ತಕ್ಕಂಥ ರಾಜಕೀಯ ಆರ್ಥಿಕ ವ್ಯವಸ್ಥೆಗಳಿಗೆ ಡಿಪೆಂಡ್ ಆಗಿ ನಮ್ಮ ಕರೆನ್ಸಿಯ ಮೌಲ್ಯವು ಕೂಡ ಏರಿಳಿತವನ್ನು ಕಾಣ್ತಾ ಇರುತ್ತೆ, ನಾವೆಲ್ಲ ಗಮನಿಸಿರ್ತೀವಿ. ಇವತ್ತು ಭಾರತದ ಒಂದು ರುಪಿ $1 ಎಷ್ಟಿದೆ ಅಮೆರಿಕನ್ ಡಾಲರ್ಗೆ ಅಂದರೆ $72 ಇದೆ ಅಲ್ವಾ. ಇದು ಹಿಂದೆ 75 ಇತ್ತು, 80ವರೆಗೂ ಹೋಗಿತ್ತು, ಕೆಲವೊಂದು ಸಲ 50 ಇರುತ್ತೆ, 60 ಇರುತ್ತೆ. ನೋಡಿ ಯಾವ ರೀತಿಯಾಗಿ ಚೇಂಜ್ ಆಗ್ತಾ ಇರುತ್ತೆ ಅಂತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಕ್ವಶನ್ ನಂಬರ್ 15. ಈ ಕೆಳಗಿನವುಗಳ ಪೈಕಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಸಹಭಾಗಿಗಳಾರು ಅಂತ ಹಿಂದಿನ ಕ್ವಶನ್ ಪೇಪರ್ಗಳಲ್ಲಿ ಕೇಳಿದ್ರೆ, ಯಾಕಂದರೆ ಆಗ ಒಂದಷ್ಟು ಮರ್ಜಸ್ ಆಗಿದ್ವು SBI ಜೊತೆ. ಸೊ ಈಗ ನಾವು ಅದನ್ನು ತಿಳ್ಕೊಳ್ಳೋದು ಬೇಡ. ನಾ ಇದ್ರ ಮೇಲೆ ಒಂದು ಕಂಪ್ಲೀಟ್ ವಿಡಿಯೋನ ಮಾಡಿದ್ದೆ, ಭಾರತದಲ್ಲಿರ್ತಕ್ಕಂಥ ಇತ್ತೀಚಿನ ಬ್ಯಾಂಕ್ ಮರ್ಜಸ್ ಅಥವಾ ಬ್ಯಾಂಕ್ ವಿಲೀನಗಳು ಅಂತ. ಸೊ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಥವಾ ನೀವು ನೋಡಿರ್ತೀರ ಆಲ್ರೆಡಿ. ಸೂಪರ್ 75 ವೀಡಿಯೋಸ್ ಎಲ್ಲ ಅದು ಕೂಡ ಇದೆ. ಹಾಗಾದರೆ ಒಂದು ಗ್ಲಾನ್ಸ್ ಮಾಡ್ಕೊಳ್ಳೋದಾದರೆ ನೋಡಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಜೊತೆ ಯಾವುದು ಭಾಗಿಯಾಗಿದ್ವು ಅಂದರೆ ಹೈದರಾಬಾದ್, ಮೈಸೂರು, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಮತ್ತು ಸ್ಟೇಟ್ ಬ್ಯಾಂಕ್ ಆಫ್ ಟ್ರಾವೆಂಕೂರು. ಯಾಕಂದರೆ ಸ್ಟೇಟ್ ಬ್ಯಾಂಕ್ ಆಫ್ ತಮಿಳುನಾಡು ಅಂತಕ್ಕಂಥ ಬ್ಯಾಂಕ್ ಇರಲಿಲ್ಲ. ಸೊ ಹಾಗಾಗಿ ABD ಸರಿಯಾಗಿತ್ತು. ಸೊ ಈಗ ಅದು ಹಳೆ ಪ್ರಶ್ನೆ, ಅದು ಇಂಪಾರ್ಟೆಂಟ್ ಆಗಲ್ಲ. ಈಗ ಏನಿದೆ ಸದ್ಯದ ಪರಿಸ್ಥಿತಿ ಅನ್ನೋದಾದರೆ ನೋಡಿ, 2020 ಅಥವಾ 2021 ಇವಾಗ ನೋಡಿದರೆ ಭಾರತದಲ್ಲಿ ಒಟ್ಟು 12 ಬ್ಯಾಂಕ್ಗಳು ಇದ್ದಾವೆ. ಯಾವುದು? ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್. ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ ಬೇರೆ ಇದ್ದಾವೆ. PSBs ಅಂತ ತೆಗೆದುಕೊಂಡಾಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅತಿ ದೊಡ್ಡ ಬ್ಯಾಂಕ್ ಆಗುತ್ತೆ ನಮ್ಮ ಭಾರತದಲ್ಲಿ. ಅದ್ರ ಜೊತೆ ಈ ಎಲ್ಲ ಬ್ಯಾಂಕ್ಗಳು ಮರ್ಜ್ ಆಗಿದ್ದಾವೆ, ಅದನ್ನು ಸಹಿತ ನೋಡಿದ್ದೀವಿ. ಇನ್ನು PNB ಜೊತೆ ಯಾವ ಮರ್ಜ್ ಆಗಿದ್ದಾವೆ ನೋಡಿದ್ದೀವಿ. ಬ್ಯಾಂಕ್ ಆಫ್ ಬರೋಡಾ, ಕೆನರಾ ಬ್ಯಾಂಕ್ ನಮ್ಮ ಕರ್ನಾಟಕ ಮೂಲದ ಇನ್ನೊಂದು ಬ್ಯಾಂಕ್ ಆಗಿರ್ತಕ್ಕಂಥ ಸಿಂಡಿಕೇಟ್ ಬ್ಯಾಂಕ್ ಇದ್ರ ಜೊತೆ ಮರ್ಜ್ ಆಗಿದೆ. ಹಾಗಾಗಿ ಇದು ನಮ್ಮ ದೇಶದ 4ನೇ ಅತಿ ದೊಡ್ಡ ಬ್ಯಾಂಕ್ ಇದೆ. ಮೊದಲನೇ ಅತಿ ದೊಡ್ಡ ಬ್ಯಾಂಕು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, 2ನೇದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್, 3ನೇದು ಬ್ಯಾಂಕ್ ಆಫ್ ಬರೋಡಾ, 4ನೇದು ಕೆನರಾ ಬ್ಯಾಂಕು. ಇನ್ನು ಉಳಿದಿರ್ತಕ್ಕಂಥ ನಮ್ಮ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಇಂಡಿಯಾ, ಇಂಡಿಯನ್ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್, ಯುಕೋ ಬ್ಯಾಂಕ್, ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಮತ್ತು ಪಂಜಾಬ್ ಸಿಂಧ್ ಬ್ಯಾಂಕ್. ಸೊ ಒಂದು ಲಿಸ್ಟ್ ನೋಡೋದಾದರೆ ಇವು ಸದ್ಯದಲ್ಲಿ ಭಾರತದಲ್ಲಿರ್ತಕ್ಕಂಥ 12 ಸಾರ್ವಜನಿಕ ವಲಯದ ಬ್ಯಾಂಕ್ಗಳಾಗ್ತವೆ. ಇದನ್ನು ಯಾವುದು ಅತಿ ದೊಡ್ಡದಿಂದ ಅತಿ ಚಿಕ್ಕ ಬ್ಯಾಂಕಿಗೆ ನಾನು ಆರ್ಡರ್ ಮಾಡಿ ಕೊಟ್ಟಿದ್ದೀನಿ. ಹಾಗಾದರೆ ಅತಿ ಚಿಕ್ಕ ಬ್ಯಾಂಕ್ ಯಾವುದು? ಪಂಜಾಬ್ ಆ್ಯಂಡ್ ಸಿಂಧ್ ಬ್ಯಾಂಕ್. ಈ 12 ಬ್ಯಾಂಕ್ಗಳಲ್ಲಿ ಈಗ ಇತ್ತೀಚಿನ ಬಜೆಟಲ್ಲಿ 2 ಬ್ಯಾಂಕ್ಗಳನ್ನು ನಾವು ಮೊದಲನೇ ಒಂದು ಹಂತದಲ್ಲಿ ಖಾಸಗೀಕರಣ ಮಾಡ್ತೀವಿ ಅಂತ ಹೇಳಿದರೆ, ಅವು ಯಾವ 2 ಆಗ್ಬೋದು ಅನ್ನೋದನ್ನು ಸಹಿತ ನಾವು ಡಿಸ್ಕಸ್ ಮಾಡಿದ್ದೀವಿ. ಇನ್ನು ಪಬ್ಲಿಕ್ ಆಗಿ ಹೇಳಿಲ್ಲ ಅವರು ಯಾವ್ದು 2 ಬ್ಯಾಂಕ್ ಅಂತ. ಮುಂದೆ ನೋಡೋಣ. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ನು, ಭಾರತದಲ್ಲಿ ವ್ಯವಹಾರಗಳಿಗೆ ಅನುಮತಿಸಬಹುದಾಗಿರ್ತಕ್ಕಂಥ ಕನಿಷ್ಠ ನಾಣ್ಯ ಒಂದು 50 ಪೈಸೆ.
ಅಂದರೆ ವ್ಯವಹಾರಗಳಿಗೆ 50 ಪೈಸೆ ಬಳಸ್ತೀವಿ ಅನ್ನೋದಾದರೆ ನಾವು ಜನರಲ್ ಆಗಿ ನೋಡಿದಾಗ 50 ಪೈಸೆನ ಯಾರು ತಗೊಳ್ತಾ ಇಲ್ಲ ಈಗ ಅಲ್ವಾ, ಎಲ್ಲ ₹1 ಮೇಲೆ ನಾವು ವ್ಯವಹಾರವನ್ನು ಮಾಡ್ತಾ ಇದ್ದೀವಿ. ಹಾಗಾದರೆ ಭಾರತದಲ್ಲಿ ವ್ಯವಹಾರಗಳಿಗೆ ಅನುಮತಿಸಬಹುದಾದ ಕನಿಷ್ಠ ನಾಣ್ಯ 50 ಪೈಸೆ ಇದೆಯಾ ಇಲ್ಲ ಅನ್ನೋದು ಡೌಟ್ ಆಗುತ್ತೆ. ಜನರಲ್ ಆಗಿ ನೋಡಿದಾಗ ಇಲ್ಲವೇನು, ಯಾಕೆಂದರೆ ನೋಡಿ 50 ಪೈಸೆ ಯಾರು ತೊಗೊಳ್ತಿಲ್ಲ, ಹಂಗಾಗಿ ಮೋಸ್ಟ್ಲಿ 50 ಪೈಸೆ ನಡೀತಾ ಇಲ್ವೇನೋ ಅಂತ ನಾವು ಅನ್ಕೊಳ್ತೀವಿ. ನೋಡೋಣ ಏನಾಗುತ್ತೆ. ಪಾವತಿಗೆ 50 ಪೈಸೆಗಿಂತ ಕಡಿಮೆ ಮುಖಬೆಲೆಯ ನಾಣ್ಯ ಕಾನೂನು ಸಮ್ಮತ ನಾಣ್ಯ ಅಲ್ಲ. ಹಾಗಾದರೆ 50 ಪೈಸೆಗಿಂತ ಕಡಿಮೆ ಇರ್ತಕ್ಕಂಥದ್ದು 25 ಪೈಸಾ 20 ಪೈಸಾ 10 ಪೈಸೆಗೆ ನಡೀತೇವೆ ಅಂದರೆ ನೋಡೋಣ. ಈ ಮೇಲೆ ನೀಡಿರ್ತಕ್ಕಂಥ ಹೇಳಿಕೆಗಳಲ್ಲಿ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ ಅಂದರೆ ನೋಡಿ, ಥಿಂಕ್ ಮಾಡಿ, ಎ ಸರಿನಾ ಬಿ ಸರಿನಾ ಅಲ್ವಾ. ಸೊ ನಾನು ಉತ್ತರ ಯಾವುದಂತ ತೋರಿಸ್ತೀನಿ ನೋಡಿ. ಸರಿಯಾದ ಉತ್ತರ 2 ಸರಿಯಾಗಿದ್ದಾವೆ. ಅಂದರೆ 50 ಪೈಸೆನೂ ನಡೆಯುತ್ತೆ ಮತ್ತು 50 ಪೈಸೆಗಿಂತ ಕಡಿಮೆ ಇರ್ತಕ್ಕಂಥವು ನಡೆಯಲ್ಲ ಅನ್ನೋದು ಈಗ ಎರಡೂ ಹೇಳಿಕೆಗಳು ಸರಿಯಾಗಿದ್ದಾವೆ. ಸರ್ ನಾವು 50 ಪೈಸೆ ಕೊಡೋಕೆ ಹೋದರೆ ತಗೊಳ್ಳಲ್ಲ ಸರ್ ಅಂಗಡಿಗಳಲ್ಲಿ ಅನ್ನೋದಾದರೆ, ಯಾಕಂದರೆ ಅದು ಜನರಲ್ ಆಗಿನಿ ಅವ್ರು ಅಕ್ಸೆಪ್ಟ್ ಮಾಡಲ್ಲ, ಬಟ್ RBI ಪ್ರಕಾರ ಅದು ಅಕ್ಸೆಪ್ಟೆಡ್. ಓಕೆ ನೋಡಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸೆಟ್ ದಟ್ ಆಲ್ ಕಾಯಿನ್ಸ್ ಡಿನಾಮಿನೇಷನ್ ಆಫ್ 50 ಪೈಸೆ ಆ್ಯಂಡ್ ಅಬೋವ್ ಆರ್ ಲೀಗಲ್ ಟೆಂಡರ್ ಇರ್ರೆಸ್ಪೆಕ್ಟಿವ್ ಆಫ್ ದ ಡಿಸೈನ್ ಆ್ಯಂಡ್ ಇಟ್ ಶುಡ್ ಬಿ ಅಕ್ಸೆಪ್ಟೆಡ್ ಅಂತ ಹೇಳಿದ್ದಾರೆ. ಅದು ನಾವು ಕಂಪ್ಲೇಂಟ್ ಮಾಡ್ಬೋದು, ನೋಡ್ರಿ 50 ಪೈಸಾ RBI ಅವರು ಅನೌನ್ಸ್ ಮಾಡಿದ್ದಾರೆ ತಗೋಬೋದಂತೆ, ನೀವು ತಗೊಳ್ಳಿ ಅಂತ ಹೇಳಿದರೆ ತಗೊಳ್ಬೇಕಾಗುತ್ತೆ, ಇಲ್ಲಾಂದರೆ ಬ್ಯಾಂಕಲ್ಲಿ ಕೊಡಿ ತಗೊಳ್ತಾರೆ. ಓಕೆ, ಹಾಗಾದರೆ ಪ್ರೆಸೆಂಟ್ಲಿ ಭಾರತದಲ್ಲಿ ಯಾವ್ಯಾವ ಕಾಯಿನ್ ಅಂದರೆ 50 ಪೈಸಾ ಕಾಯಿನು, ₹1, ₹2, ₹5 ಮತ್ತು ₹10 ಕಾಯಿನ್ಗಳು ನಾವು ಬಳಸ್ಬೋದು. ಓಕೆ, ಹಾಗಾದರೆ ಈ ಕಾಯಿನ್ಗಳನ್ನು ನಮ್ಮ ಭಾರತದಲ್ಲಿ ಎಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಎಲ್ಲಿ ಮಿಂಟ್ ಮಾಡ್ತಾರೆ ಅಂತ ಕೇಳ್ಬೋದು. ಭಾಳ ಕಡೆ ಕೇಳಿದ್ದಾರೆ ಸಹಿತ. ಹಾಗಾಗಿ ಭಾರತದಲ್ಲಿ ಒಟ್ಟು 4 ಕಡೆ ಕಾಯಿನ್ಗಳನ್ನು ಮಿಂಟ್ ಮಾಡ್ತಾರೆ. ಡೊಮೆಸ್ಟಿಕ್ ಮಿಂಟ್ ಮಾರ್ಕ್ಸ್ ಎಲ್ಲೆಲ್ಲಿ ಅಂದರೆ ಕೋಲ್ಕತ್ತಾ, ಮುಂಬೈ, ಹೈದರಾಬಾದ್ ಮತ್ತು ನಾಯ್ಡಾ. ಈ 4 ಸ್ಥಳಗಳಲ್ಲಿ ಭಾರತದಲ್ಲಿ ಕಾಯಿನ್ಗಳನ್ನು ನಾವು ಇನ್ನೊಂದು ಇಂಪಾರ್ಟೆಂಟು, ಪ್ರತಿ ಪ್ಲೇಸಲ್ಲೂ ಸಹಿತ ಅದು ಅದೇ ಒಂದು ಫ್ಯಾಕ್ಟ್ರಿಲೇ ಮಿಂಟ್ ಆಗಿದೆ ಅನ್ನೋದಕ್ಕೆ ಅಲ್ಲೊಂದು ಮಾರ್ಕ್ಗಳನ್ನೂ ಸಹಿತ ಹಾಕ್ತಾರೆ. ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಬಟ್ ಅಷ್ಟು ಡೀಪರ್ ಬೇಡ, ಇಲ್ಲಿ ಕೊಟ್ಟಿದ್ದೀನಿ ನೋಡ್ಕೋಬೋದು ನೀವು. ಸಪೋಸ್ ನೋಡಿ, ಕೋಲ್ಕತ್ತಾದಲ್ಲಿ ತಯಾರಾಗಿರ್ತಕ್ಕಂಥ ಒಂದು ನಾಣ್ಯ ಅಂದರೆ ಅದಕ್ಕೆ ಏನು ಹಾಕಿರ್ತಾರೆ ಅಂದರೆ C ಆಕಾರದ ಒಂದು ಚಿಹ್ನೆ ಬರೆದಿರ್ತಾರಂತೆ. ಇನ್ನು ಮುಂಬೈದಾದರೆ B ಅಥವಾ M ಅಂತ ಬರೆದಿರ್ತಾರೆ. ಹೈದರಾಬಾದಾದರೆ 5 ಪಾಯಿಂಟೆಡ್ ಸ್ಟಾರ್, ಒಂದು 5 ಕಡೆ ಸ್ಟಾರ್ ಇರ್ತಕ್ಕಂಥ ಒಂದು ಮಾರ್ಕ್ನ ಹಾಕಿರ್ತಾರಂತೆ. ನೀವು ಗಮನಿಸ್ಬೋದು, ಈಗ ಕಾಯಿನ್ ಇದ್ದರೆ ಹೋಗಿ ಚೆಕ್ ಮಾಡಿ. ಓಕೆ, ಇನ್ನು ನಾಯ್ಡಾದಲ್ಲಿ ಏನಾದರೂ ಮ್ಯಾನುಫ್ಯಾಕ್ಚರ್ ಆಗಿದ್ರೆ ಒಂದು ಸ್ಮಾಲ್ ಅಥವಾ ಥಿಕ್ ಡಾಟ್ ಹಾಕಿರ್ತಾರಂತೆ. ಸೊ ಅಲ್ಲಿ ಇಯರ್ ಕೂಡ ಬರೆದಿರ್ತಾರೆ. ಇನ್ನು 25 ಪೈಸಾ ಕಾಯಿನು ಈಗ ನಮ್ಮ ನಡೆಯೋದಿಲ್ಲ ನಮ್ಮ ಭಾರತದಲ್ಲಿ. ಯಾವಾಗಂದರೆ 2011 ಜೂನ್ 30ರಂದೇ ಅದನ್ನು ಬ್ಯಾನ್ ಮಾಡಿದ್ದಾರೆ ಅಂತಕ್ಕಂಥದ್ದು. ಡೆನಾಮಿನೇಷನ್ನ ಡಿಮಾನಿಟೈಸ್ ಮಾಡಿದ್ದಾರೆ ಅಂತಕ್ಕಂಥದ್ದು ಇಲ್ಲಿ ಗಮನಿಸ್ಬೇಕು. ಓಕೆ, ಇದು ಎಲ್ಲಿ ನಾಣ್ಯಗಳನ್ನು ತಯಾರು ಮಾಡ್ತಾರೆ ಅಂತ ನೋಡಿದ್ವಿ. ಕೋಲ್ಕತ್ತಾ, ಮುಂಬೈ, ಹೈದರಾಬಾದ್, ನಾಯ್ಡಾ ಆಯಿತು. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಕ್ವಶನ್ ನಂಬರ್ 17. ನವೆಂಬರ್ 8, 2016 ಅನಾಣ್ಯೀಕರಣ ಅಥವಾ ಡಿಮಾನಿಟೈಸೇಷನ್ ಪ್ರಕಟಣೆಯು ಭಾರತದ ಇತಿಹಾಸದಲ್ಲಿ ಇಂತಹ ಪ್ರಕ್ರಿಯೆಗಳಲ್ಲಿ ಮೊದಲನೇ ಬಾರಿಗೆ ನರೇಂದ್ರ ಮೋದಿಯವರು ಡಿಮಾನಿಟೈಸ್ ಏನು ಮಾಡಿದ್ರು, ಭಾಳ ಸುದ್ದಿ ಆಗಿತ್ತಲ್ವ, ಅದು ನಮ್ಮ ಭಾರತದ ಇತಿಹಾಸದಲ್ಲಿ ಮೊದಲನೇ ಟೈಮ್ ಅನ್ನೋದಾದರೆ ನೋಡೋಣ ಅದು ಸರಿನಾ ತಪ್ಪ. ಅಥವಾ RBIನಿಂದ ಮುದ್ರಿತವಾದ ಅಧಿಕ ಮೌಲ್ಯದ ನೋಟು ಎಂದರೆ ಅದು 10,000 ರೂಪಾಯಿಗಳು. 1938ರಲ್ಲಿ ನೋಟನ್ನು ಪ್ರಿಂಟ್ ಮಾಡಿದ್ರು, 1954ರಲ್ಲಿ ಅದನ್ನು ವಾಪಸ್ ತೆಗೆದುಕೊಂಡ್ರು, ಡಿಮಾನಿಟೈಸ್ ಮಾಡಿದ್ರು. ಅಂದರೆ ಈ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಇಲ್ಲ ಅಂತ ಕೇಳಿದರೆ ಯಾವುದು ಸರಿ ಅಲ್ಲ, ಬದಲಾಗಿ ಇಲ್ಲಿ ನೋಡಿ ಯಾವುವು ಸರಿ ಅಲ್ಲ ಅಂತ ಕೇಳ್ತಾರೆ. ಹಾಗಾಗಿ ಕ್ವಶನ್ನು ಸಹಿತ ಥಿಂಕ್ ಮಾಡಬೇಕು, ಸರಿಯಾಗಿ ಅಬ್ಸರ್ವ್ ಮಾಡಬೇಕು. ಹಾಗಾದರೆ ಸರಿಯಾದ ಉತ್ತರ ಯಾವುದಾಗಿರ್ಬೋದು ಒಂದು ಸ್ವಲ್ಪ ಥಿಂಕ್ ಮಾಡಿ ನಾನೀಗ ಆನ್ಸರ್ನ ತೋರಿಸ್ತೀನಿ. ನೋಡಿ, ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಅಲ್ಲ ಅಂದರೆ ಮೊದಲನೇದು ಸರಿ ಅಲ್ಲ, ಎರಡನೇದು ಸರಿ. ಹೌದು, 10,000 ರೂಪಾಯಿ ನೋಟು ಅಧಿಕ ನೋಟ್ ಆಗಿತ್ತು, ಅದಕ್ಕಿಂತ ದೊಡ್ಡದಾಗಿರ್ತಕ್ಕಂಥ ನೋಟ್ನ ಪ್ರಿಂಟ್ ಮಾಡೇ ಇಲ್ಲ ಭಾರತದಲ್ಲಿ. ಅದನ್ನು 1938ರಲ್ಲಿ ಪ್ರಿಂಟ್ ಮಾಡಿದ್ರು, ಪುನಃ 1954ರಲ್ಲಿ ಮತ್ತೆ ಪ್ರಿಂಟ್ ಮಾಡಿದ್ರು, ಡಿಮಾನಿಟೈಸ್ ಮಾಡಿದ್ರು ಅಂತಕ್ಕಂಥ ಇಲ್ಲಿ ಗಮನಿಸಬೇಕು. ಹಾಗಾದರೆ ಭಾರತದಲ್ಲಿ ಡಿಮಾನಿಟೈಸೇಷನ್ ಮೊದಲನೇ ಬಾರಿಗೆ 2016ರಲ್ಲಿ ಮೋದಿಯವರು ಮಾಡಿದ್ದು ಅಂದರೆ ಅಲ್ಲ, ಅದಕ್ಕಿಂತ ಮುಂಚೆನೂ ಮಾಡಿದ್ರು ಅಂತಕ್ಕಂಥದ್ದು. ಹಾಗಾಗಿ ಹೇಳಿಕೆ ಎ ಮಾತ್ರ ತಪ್ಪು, ಸರಿ ಇಲ್ಲ ಅಂತಕ್ಕಂಥದ್ದು, ಹೇಳಿಕೆ ಬಿ ಸರಿ ಇದೆ ಅಂತಕ್ಕಂಥದ್ದು. ಹಾಗಾಗಿ ಕ್ವಶನ್ನ ಚೆನ್ನಾಗಿ ಓದಬೇಕು, ನೀಟಾಗಿ ಅರ್ಥ ಮಾಡ್ಕೋಬೇಕು. ಸೊ ನೋಡಿ, ಹೈಯೆಸ್ಟ್ ಡಿನಾಮಿನೇಷನ್ ನಮ್ಮ ಭಾರತದಲ್ಲಿ ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 10,000 ರೂಪಾಯಿಯ ನೋಟನ್ನು ಬ್ರಿಟಿಷ್ ರಾಜ್ ಇದ್ದಾಗ 1938ರಲ್ಲಿ ಪ್ರಿಂಟ್ ಮಾಡಿದ್ರು. ನಂತರ ಅದನ್ನು 1946ರಲ್ಲಿ ಡಿಮಾನಿಟೈಸನ್ ಮಾಡಿದರು, ಮತ್ತೆ 1954ರಲ್ಲಿ ಇಂಟ್ರೊಡ್ಯೂಸ್ ಮಾಡಿದರು.
ನಂತರ ಇವೆಲ್ಲ 10,000, 5,000, 1,000 ರೂಪಾಯಿ ನೋಟುಗಳನ್ನು ಮೊರಾರ್ಜಿ ದೇಸಾಯಿ ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ 1988ರಲ್ಲಿ ಮತ್ತು 78ರಲ್ಲಿ ಎಲ್ಲನೂ ವಾಪಸ್ ತಗೊಳ್ತಾರೆ, ಡಿಮಾನಿಟೈಸ್ ಮಾಡ್ತಾರೆ. ನೋಡಿ, ಈ 10,000 ರೂಪೀಸ್ ಏನಿತ್ತು ನಮ್ಮ ಭಾರತದ ಅತ್ಯಧಿಕ ಮೌಲ್ಯದ ಕರೆನ್ಸಿ 1938 ಮತ್ತು 54ರಲ್ಲಿ ಏನು ಇಂಟ್ರೊಡ್ಯೂಸ್ ಮಾಡಿದ್ರು, ಲಯನ್ ಕ್ಯಾಪಿಟಲ್ ಅಶೋಕ ಪಿಲ್ಲರ್ ಏನಿದೆಯೋ ಅದು ಇತ್ತು. ಕೇಳ್ಬೋದು ಕ್ವಶನ್, ಏನಿತ್ತಪ್ಪ ಅಂತ ಕೇಳಿದರೆ ಈ ಒಂದು ಲಯನ್ ಕ್ಯಾಪಿಟಲ್ ಆಫ್ ಅಶೋಕ ಪಿಲ್ಲರ್ದು ಇತ್ತು. ಇನ್ನು 5,000 ರೂಪಾಯಿ ನೋಟಲ್ಲಿ ಏನಿತ್ತು ಅಂದರೆ ನೋಡಿ, ತಂಜಾವೂರಿನ ಒಂದು ದೇವಸ್ಥಾನವನ್ನು ಬಳಸಿದ್ರು. ಓಕೆ, 1953ರಲ್ಲಿ ಅದು ಬಂದಿತ್ತು. ನೆಕ್ಸ್ಟ್ 54ರಲ್ಲಿ ಕೂಡ ರೀಇಂಟ್ರೊಡ್ಯೂಸ್ ಮಾಡಿದ್ರಂತೆ. ಇನ್ನು 5,000 ರೂಪೀಸ್ ಇಲ್ಲ, ಇದು 1,000 ರೂಪೀಸು. 5,000 ರೂಪೀಸ್ ಇಲ್ಲಿ ಕೆಳಗಡೆ ಇದೆ ನೋಡಿ, ಗೇಟ್ ವೇ ಆಫ್ ಇಂಡಿಯಾ ಇಲ್ಲಿ ಕೊಟ್ಟಿದ್ದಾರೆ, ಅದು ಅದರ ಒಂದು ನೋಟಲ್ಲಿ ಇತ್ತು. ಓಕೆ, ಇಷ್ಟು ತಿಳ್ಕೊಬೇಕು. ಇನ್ನು ಈಗ ನಾವು ಇಲ್ಲಿ ನೋಡಿ, ಡೊಮೆಸ್ಟಿಕ್ ಮಿಂಟ್ ಮಾರ್ಕ್ಸ್ ಅಥವಾ ನಾಣ್ಯವನ್ನು ತಯಾರಿಸ್ತಕ್ಕಂಥವು ಕೋಲ್ಕತ್ತಾ, ಮುಂಬೈ, ಹೈದರಾಬಾದ್ ಮತ್ತು ನೋಯ್ಡಾ ಅಂತ ಹೇಳಿದ್ವಿ. ಆದರೆ ಈ ನೋಟುಗಳನ್ನು ಪ್ರಿಂಟ್ ಮಾಡ್ತಕ್ಕಂಥ ಪ್ರಿಂಟಿಂಗ್ ಪ್ರೆಸ್ಗಳು ಎಲ್ಲಿದ್ದಾವೆ? ಇದು ವೆರಿ ಇಂಪಾರ್ಟೆಂಟ್ ಅಲ್ವಾ? ಸೊ ಎಲ್ಲೆಲ್ಲಿದ್ದಾವೆ ಅಂದರೆ ಒಟ್ಟು 4 ಪ್ಲೇಸ್ಗಳಲ್ಲಿದ್ದಾವೆ. ಒಂದು, ಕೇಂದ್ರ ಸರ್ಕಾರವೇ ನೇರವಾಗಿ ಓನ್ ಮಾಡಿರ್ತಕ್ಕಂಥ ಪ್ರಿಂಟಿಂಗ್ ಪ್ರೆಸ್ಗಳು ಯಾವ್ಯಾವು ಅಂದರೆ, ಒಂದು ವೆಸ್ಟರ್ನ್ ಇಂಡಿಯಾದಲ್ಲಿ, ಪಶ್ಚಿಮ ಭಾರತದಲ್ಲಿದೆ ಮಹಾರಾಷ್ಟ್ರದ ನಾಸಿಕಲ್ಲಿ, ಇನ್ನೊಂದು ಮಧ್ಯ ಭಾರತದಲ್ಲಿ ಸೆಂಟ್ರಲ್ ಇಂಡಿಯಾದಲ್ಲಿದೆ ಮಧ್ಯಪ್ರದೇಶದ ದಿವಾಸಲ್ಲಿ. ಇವೆರಡು ಸೆಂಟ್ರಲ್ ಗೌರ್ಮೆಂಟು ಸೌಮ್ಯದ ಅಂದರೆ ನೇರವಾಗಿ ಓನ್ ಮಾಡಿರ್ತಕ್ಕಂಥ ಒಂದು ಕಂಪನಿಗಳು ಆಗ್ತವೆ, ಪ್ರಿಂಟಿಂಗ್ ಪ್ರೆಸ್ಗಳಾಗ್ತವೆ. ಮಹಾರಾಷ್ಟ್ರದ ನಾಸಿಕ್, ಮಧ್ಯಪ್ರದೇಶದ ದೇವಾಸ್. ಓಕೆ, ಇನ್ನು 2 ಪ್ರಿಂಟಿಂಗ್ ಪ್ರೆಸ್ಗಳಿದ್ದಾವೆ, ಅದು RBI ಓನ್ ಮಾಡಿದೆ. ಅದನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ನೋಟ್ ಮುದ್ರಣ ಲಿಮಿಟೆಡ್ BRB NML ಅಂತ ಕರಿತೀವಿ. ಅದರ ಅಡಿಯಲ್ಲಿ ಬರ್ತಕ್ಕಂಥ 2 ಪ್ರಿಂಟಿಂಗ್ ಪ್ರೆಸ್ಗಳು, ನೋಟ್ ಪ್ರಿಂಟಿಂಗ್ ಪ್ರೆಸ್ಗಳಿದ್ದಾವೆ. ನಮ್ಮ ಕರ್ನಾಟಕದಲ್ಲಿ ಒಂದು ಇದೆ, ಅದು RBI ಓನ್ ಮಾಡಿರ್ತಕ್ಕಂಥದ್ದು, ಅದು ದಕ್ಷಿಣ ಭಾರತದ್ದಾಗುತ್ತೆ ನೋಡಿ, ಕರ್ನಾಟಕದ ಮೈಸೂರಿನಲ್ಲಿದೆ. ಇನ್ನೊಂದು ಈಸ್ಟರ್ನ್ ಇಂಡಿಯಾ, ಪೂರ್ವ ಭಾರತದಲ್ಲಿ ಅಂದರೆ ವೆಸ್ಟ್ ಬೆಂಗಾಲ್ನ ಪಶ್ಚಿಮ ಮಿಡ್ನಾಪುರ ಜಿಲ್ಲೆಯ ಸಾಲ್ಬೋನಿಯಲ್ಲಿದೆ. ಸೊ ಹಾಗಾಗಿ ನಾಸಿಕ್, ದೇವಾಸ್, ಮೈಸೂರು, ಸಾಲ್ಬೋನಿಗಳು ಭಾರತದಲ್ಲಿ ನೋಟ್ ಪ್ರಿಂಟಿಂಗ್ ಮಾಡ್ತಕ್ಕಂಥ ಸ್ಥಳಗಳಾದರೆ, ಕಾಯಿನನ್ನು ಮಿಂಟ್ ಮಾಡ್ತಕ್ಕಂಥ ಪ್ಲೇಸ್ಗಳು ಮುಂಬೈ, ಹೈದರಾಬಾದ್, ಕಲ್ಕತ್ತಾ ಮತ್ತು ನೋಯ್ಡಾಗಳಾಗ್ತವೆ. ವೆರಿ ಇಂಪಾರ್ಟೆಂಟು, ನೆನ್ಪಿಡಿ, ನೋಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟು 18ನೇ ಪ್ರಶ್ನೆಗೆ ಹೋಗೋಣ. ಕೊರತೆಯ ಆಯವ್ಯಯವು ಏನನ್ನು ಧ್ವನಿಸುತ್ತೆ? ಡೆಫಿಸಿಟ್ ಫೈನಾನ್ಸಿಂಗ್ ಇಂಪ್ಲೈಸ್ ಹೊಸ ಕರೆನ್ಸಿ ನೋಟುಗಳ ಮುದ್ರಣ, ಶಕ್ತಿಗುಂದಿದ ರದ್ದಾದ ಹಣಗಳ ಹೊಸ ಬದಲಾವಣೆ. ಸರಿಯಾದ ಉತ್ತರ ಸಾರ್ವಜನಿಕ ಆದಾಯಕ್ಕಿಂತಲೂ ಸಾರ್ವಜನಿಕ ವೆಚ್ಚದಲ್ಲಿನೇ ಹೆಚ್ಚಳ. ಅವ್ರಿಗೆ ಎಷ್ಟು ಆದಾಯ ಇದೆಯೋ ಅದಕ್ಕಿಂತಲೂ ವೆಚ್ಚನೇ ಜಾಸ್ತಿ ಆದರೆ ಅದನ್ನು ಡೆಫಿಸಿಟ್ ಅಂತ ಕರಿತೀವಿ. ಈಗ ನಮ್ಮ ಆದಾಯ 100 ರೂಪಾಯಿ ಇದೆ ಅಂದರೆ, ಈಗ ನಾನು ಇವತ್ತು 110 ರೂಪಾಯಿ ಖರ್ಚು ಮಾಡಿಬಿಟ್ರೆ ನನ್ನ ಆದಾಯ ಇತ್ತಿದ್ದು 100 ರೂಪಾಯಿ, ಹೆಚ್ಚಿಗೆ ಎಷ್ಟು ಖರ್ಚು ಮಾಡಿದೆ? 10 ರೂಪಾಯಿ ಖರ್ಚು ಮಾಡಿದೆ. ಇದನ್ನು ನಾನು ಡೆಫಿಸಿಟ್ ಫೈನಾನ್ಸಿಂಗ್ ಅಂತ ಕರಿಬೇಕಾಗುತ್ತೆ ಅಲ್ವಾ? ನಾನು 10 ರೂಪಾಯಿ ಸಾಲದಲ್ಲೇ ಆದೆ, ನನ್ನ ಆದಾಯಕ್ಕಿಂತಲೂ ಖರ್ಚೇ ಜಾಸ್ತಿ ಆಯಿತು, ವೆಚ್ಚನೇ ಜಾಸ್ತಿ ಆಯಿತು ಅಂತಕ್ಕಂಥದ್ದು. ಇಂಥ ಒಂದು ಪರಿಸ್ಥಿತಿಯನ್ನು ಕೊರತೆಯ ಆಯವ್ಯಯ ಅಥವಾ ಡೆಫಿಸಿಟ್ ಫೈನಾನ್ಸಿಂಗ್ ಅಂತ ಕರಿತೀವಿ. ಓಕೆ, ಈಗ ನಮ್ಮ ಬಜೆಟನ್ನು ನಾವು ಡಿಸ್ಕಸ್ ಮಾಡಬೇಕಾದ್ರೆ, ನಮ್ಮ ಆರ್ಥಿಕತೆಯನ್ನು ಡಿಸ್ಕಸ್ ಮಾಡಬೇಕಾದ್ರೆ ಫಿಸ್ಕಲ್ ಡೆಫಿಸಿಟ್ ಅಂತ ಕರಿತೀವಲ್ವ. ಡೆಫಿಸಿಟ್ ಅಂದರೆ ಕೊರತೆ ಅಂತಕ್ಕಂಥದ್ದು. ಫಿಸ್ಕಲ್ ಡೆಫಿಸಿಟ್ ಅಂದರೆ ಖರ್ಚು ಜಾಸ್ತಿ ಇರುತ್ತೆ, ಆದಾಯ ಕಡಿಮೆ ಇರುತ್ತೆ. ನಮ್ಮ ಸರ್ಕಾರದ ಇವತ್ತು ಪರಿಸ್ಥಿತಿ ಅದೇ ರೀತಿಯಾಗಿದೆ, ಯಾವಾಗಲೂ ಅದೇ ರೀತಿಯಾಗೇ ಇರುತ್ತೆ ಆಲ್ಮೋಸ್ಟ್. ಯಾಕಂದರೆ ನಮ್ಮ ಡೆವಲಪಿಂಗ್ ಕಂಟ್ರೀಸಲ್ಲಿ ನಾವು ಹೆಚ್ಚಿನ ಖರ್ಚು ಮಾಡಬೇಕಾಗುತ್ತೆ, ಆದಾಯ ಕಡಿಮೆ ಇರುತ್ತೆ. ಯಾಕಂದರೆ ಮುಂದಿನ ದಿನಗಳಲ್ಲಿ ಅದನ್ನು ನಾವು ಪಡ್ಕೋಬೋದು ವಾಪಸ್ ಅಂತಕ್ಕಂಥದ್ದು. ಓಕೆ, ಒಂದು ಫಾರ್ಮುಲಾ ನೋಡೋದಾದರೆ ವಿತ್ತೀಯ ಕೊರತೆ ಈಸ್ಕೊಲ್ ಟು ಒಟ್ಟು ಖರ್ಚು ಮೈನಸ್ ಒಟ್ಟು ಆದಾಯ. ಫಿಸ್ಕಲ್ ಡೆಫಿಸಿಟ್ ಈಸ್ಕೊಲ್ ಟು ಟೋಟಲ್ ಎಕ್ಸ್ಪೆಂಡಿಚರ್ ಮೈನಸ್ ಟೋಟಲ್ ಇನ್ಕಮ್ ಆಗುತ್ತೆ ನೋಡಿ. ಇನ್ನು ಬಜೆಟನ್ನು ಡಿಸ್ಕಸ್ ಮಾಡಬೇಕಾದ್ರೂ ಸಹಿತನು ಈ 3 ವರ್ಡ್ಗಳನ್ನು ಕೇಳ್ತೀವಿ ನಾವು: ಬ್ಯಾಲೆನ್ಸ್ಡ್ ಬಜೆಟು, ಓಕೆ, ಬಜೆಟ್ ಸರ್ಪ್ಲಸ್ಸು, ಬಜೆಟ್ ಡೆಫಿಸಿಟ್ ಅಂತ ಕೇಳಿರ್ತೀವಿ. ಅಂದರೆ ಎಷ್ಟು ಆದಾಯ ಇದೆಯೋ ಇನ್ಕಮು ಕೂಡ ಅಷ್ಟೇ ಇದ್ದರೆ ಅದನ್ನು ಬ್ಯಾಲೆನ್ಸ್ ಆಗಿದೆ ಅಂತ ಕರಿತೀವಿ ಅಲ್ವಾ, ಸಮತೂಕ ಆಗಿದೆ ಅಂತ ಕರಿತೀವಿ. ಬಜೆಟ್ ಸರ್ಪ್ಲಸ್ ಅಂದರೆ ಎಷ್ಟು ಆದಾಯ ಇದೆಯೋ ಆದಾಯವೇ ಜಾಸ್ತಿ ಇರುತ್ತೆ ಅವರ ಖರ್ಚಿಗಿಂತಲೂ. ಸೊ ಆ ರೀತಿಯ ಸಿಚುವೇಶನ್ ಭಾಳ ಕಡಿಮೆ. ಇನ್ನು ಬಜೆಟ್ ಡೆಫಿಸಿಟ್ ಅಂದರೆ ಡೆಫಿಸಿಟ್ ಬಜೆಟ್ ಅಂತ ಕರಿತೀವಿ, ಖರ್ಚು ಜಾಸ್ತಿ ಇರುತ್ತೆ, ಆದಾಯ ಕಡಿಮೆ ಇರುತ್ತೆ. ಸೊ ಜನರಲ್ ಆಗಿ ಬಜೆಟ್ ಡೆಫಿಸಿಟ್ ಬಜೆಟೇ ನಮ್ಮ ಹಣಕಾಸು ಸಚಿವರು ಯಾವಾಗಲೂ ಮಂಡನೆಯನ್ನು ಮಾಡ್ತಾ ಇರ್ತಾರೆ. ಓಕೆ, ಇನ್ನು 19ನೇ ಪ್ರಶ್ನೆ, ಭಾರತ ಸರ್ಕಾರಕ್ಕೆ ಆರ್ಥಿಕ ವರ್ಷ ಎಂದರೇನು ಅಲ್ವಾ? ಏನು ಆರ್ಥಿಕ ವರ್ಷ ಅಂದರೆ? ಸರಿಯಾದ ಉತ್ತರ ಹೇಳ್ತೀನಿ, ನೀವು ಆಪ್ಷನ್ಗಳನ್ನ ನೋಡ್ಕೊಳ್ಳಿ. ಸರಿಯಾದ ಉತ್ತರ ಒಂದು ನಿರ್ದಿಷ್ಟ ಕ್ಯಾಲೆಂಡರ್ ವರ್ಷದ ಏಪ್ರಿಲ್ 1ರಿಂದ ಆರಂಭವಾಗಿ ಮುಂದಿನ ಕ್ಯಾಲೆಂಡರ್ ವರ್ಷದ ಮಾರ್ಚ್ 31ರವರೆಗೂ. ಇದನ್ನೇ ನಾವು ಇವತ್ತಿಗೂ ಫಾಲೋ ಮಾಡ್ತಾ ಇದ್ದೀವಿ. ಇದನ್ನು ಜನವರಿ 1ರಿಂದ ಡಿಸೆಂಬರ್ 31ರವರೆಗೂ ಕ್ಯಾಲೆಂಡರ್ ಇಯರ್ ಏನಿದೆಯೋ ಆ ರೀತಿಯಾಗಿ ಮಾಡಬೇಕು ಅಂತ ಸೆಂಟ್ರಲ್ ಗೌರ್ಮೆಂಟಲ್ಲಿ ಪ್ರಪೋಸಲ್ ಇದೆ.
ಅದನ್ನು ಡಿಸ್ಕಸ್ ಮಾಡ್ತಾ ಇದ್ರು, ನೋಡೋಣ ಮುಂದೆ ಏನಾಗ್ಬೋದು ಅಂತ. ಒಟ್ಟಿನಲ್ಲಿ ಏಪ್ರಿಲ್ 1ರಿಂದ ಮಾರ್ಚ್ 31ವರೆಗೂ ಒಂದು ಫೈನಾನ್ಷಿಯಲ್ ಇಯರ್ ಆಗುತ್ತೆ. ಓಕೆ, ಆರ್ಥಿಕ ವರ್ಷ ಅಂತ ಕರಿತೀವಿ. ಇನ್ನು ಕ್ಯಾಲೆಂಡರ್ ಇಯರ್ ಅಂದರೆ ಬೇರೆ, ಅದು ಜನವರಿ 1ರಿಂದ ಡಿಸೆಂಬರ್ 31. ಓಕೆ, ಇನ್ನು ಕೊನೆಯ ಪ್ರಶ್ನೆ ಈ ಒಂದು ವಿಡಿಯೋದು ಎಕನಾಮಿಕ್ ಸೀರೀಸಲ್ಲಿ 2ನೇ ಭಾಗದಲ್ಲಿ ಕೊನೆಯ ಪ್ರಶ್ನೆ ನೋಡೋಣ. ಈ ಸೂಚಕಗಳನ್ನು ಗಮನಿಸಿ ಅಂತ ಹೇಳಿದರೆ ಏನೇನಿದ್ದಾವೆ ನೋಡಿ. ಮೊದಲನೇ ಹೇಳಿಕೆ ಅಧಿಕ ಜನನ ದರ, ಕಡಿಮೆ ಮರಣ ದರ, ಅಂದರೆ ಹೈ ಬರ್ತ್ ರೇಟ್, ಲೋ ಡೆತ್ ರೇಟ್. ಓಕೆ, ಎರಡನೇದು ಕಡಿಮೆ ಜನನ ದರ, ಕಡಿಮೆ ಮರಣ ದರ, ಅಂದರೆ ಲೋ ಬರ್ತ್ ರೇಟ್, ಲೋ ಡೆತ್ ರೇಟ್. ಮೂರನೇದು ಅಧಿಕ ಜನನ ದರ, ಅಧಿಕ ಮರಣ ದರ, ಅಂದರೆ ಹೈ ಬರ್ತ್ ರೇಟು, ಹೈ ಡೆತ್ ರೇಟ್. ಈ 3 ಹೇಳಿಕೆಗಳಲ್ಲಿ ಒಂದು ದೇಶ ತನ್ನ ಆರ್ಥಿಕ ಬೆಳವಣಿಗೆ ಗತಿಯನ್ನು ಆಧರಿಸಿ ಇವುಗಳನ್ನು ನಾವು ಯಾವುದು ಮೊದಲಾಗುತ್ತೆ, ಒಂದು ದೇಶ ಡೆವಲಪ್ಮೆಂಟ್ ಆಗಬೇಕಾದ್ರೆ ಆ ಒಂದು ಪ್ರೋಸೆಸ್ಸಲ್ಲಿ ಒಂದು ದೇಶ ತನ್ನ ಅಭಿವೃದ್ಧಿ ಹೊಂದಿದ ದೇಶ ಆಗಬೇಕಾದ್ರೆ ಈ 3 ಘಟನೆಗಳು ಯಾವುದೋ ಹಂತಗಳಲ್ಲಿ ನಡೆಯಲೇಬೇಕು, ನಡೆಯುತ್ತೆ. ಹಾಗಾದರೆ ಈ ಒಂದು ಆರ್ಥಿಕ ಬೆಳವಣಿಗೆ ಗತಿಯನ್ನು ನಾವು ಆಧರಿಸಬೇಕಾದ್ರೆ ಈ ಘಟನೆಗಳು ಯಾವಾಗ ಆಗ್ತವೆ, ಯಾವುದು ಮೊದಲು ಬರುತ್ತೆ? ಅಧಿಕ ಜನನ ದರ, ಅಧಿಕ ಮರಣ ದರ ಮೊದಲು ಬರುತ್ತಾ, ಅಥವಾ ಕಡಿಮೆ ಜನನ ದರ, ಕಡಿಮೆ ಮರಣ ದರ ಮೊದಲು ಬರುತ್ತಾ ಅನ್ನೋದನ್ನು ನೋಡೋದಾದರೆ ನೋಡಿ, CBA, ACB, BCA, CAB ಅಂತ ಕೊಟ್ಟಿದ್ದಾರೆ. ಯಾವುದು ಸರಿಯಾದದ್ದಾಗುತ್ತೆ ಅಂತ ಥಿಂಕ್ ಮಾಡಿ ನಮ್ಮ ಭಾರತವನ್ನು ಕನ್ಸಿಡರ್ ಮಾಡೋಣ. ಭಾರತದಲ್ಲಿ ಸುಮಾರು 19ನೇ ಶತಮಾನದ ಆರಂಭದಲ್ಲಿ ಯಾವ ರೀತಿಯಾಗಿತ್ತು, ಸ್ವತಂತ್ರ ಬಂದ ಸಂದರ್ಭದಲ್ಲಿ ಯಾವ ರೀತಿಯಾಗಿತ್ತು, 1999ರ ಸಂದರ್ಭದಲ್ಲಿ ಹೇಗಿತ್ತು, ನಂತರ ಲಿಬರಲೈಸೇಷನ್ನು, ಪ್ರೈವೇಟೈಸೇಷನ್, ಈ ಎಲ್ಲ ಕಾನ್ಸೆಪ್ಟ್ಗಳು ಬಂದ ನಂತರ ಯಾವ ರೀತಿಯಾಗಿತ್ತು, ಇವುಗಳನ್ನ ಗಮನಿಸಿದಾಗ, ಅಥವಾ ಇನ್ನೊಂದು 20-50 ವರ್ಷಗಳ ನಂತರ ಭಾರತ ಯಾವ ರೀತಿಯಾಗಿರ್ಬೋದು, ಅಲ್ಲಿ ಜನನ ದರ, ಮರಣ ದರ ಯಾವ ರೀತಿಯಾಗಿರ್ಬೋದು, ನಮ್ಮ ಪಾಪ್ಯುಲೇಷನ್ ಗ್ರೋತ್ ಯಾವ ರೀತಿಯಾಗಿ ಆಯಿತು ಅಲ್ವಾ. ಸೊ ಇವೆಲ್ಲವನ್ನು ಕನ್ಸಿಡರ್ ಮಾಡಿದಾಗ ನಮಗೆ ಒಂದು ಐಡಿಯಾ ಬರುತ್ತೆ. ಸೊ ಏನಾಗುತ್ತೆ ಅಂತ ಆನ್ಸರ್ನ ಸರಿಯಾಗಿ ಹೇಳ್ತೀನಿ. ಮೊದಲನೇದಾಗಿ ನೋಡಿ, 4ನೇ ಆಪ್ಷನ್ ಸರಿಯಾಗುತ್ತೆ, CAB, ಅಂದರೆ ಮೊದಲು C ಬರುತ್ತೆ. ಅಂದರೆ ಯಾವುದೋ ಒಂದು ದೇಶ ಒಂದು ಡೆವಲಪಿಂಗಿಂದ ಅಭಿವೃದ್ಧಿ ಕಡೆ ಮುಂದುವರಿಯುತ್ತಾ ಅಭಿವೃದ್ಧಿ ಹೊಂದುತ್ತಿರುವ ದೇಶವಾಗಿ ನಂತರ ಅಭಿವೃದ್ಧಿ ಹೊಂದಿದ ದೇಶ ಆಗಬೇಕಂದ್ರೆ ಮೊದಲು ಏನಾಗುತ್ತೆ, ಆ ದೇಶದಲ್ಲಿ ಅಧಿಕ ಜನನ ದರ ಇರುತ್ತೆ, ಅಧಿಕ ಮರಣ ದರ ಇರುತ್ತೆ. ನಂತರ A ಬರುತ್ತೆ. A ಅಂದರೆ ಅಧಿಕ ಜನನ ದರ ಹಾಗೆ ಮುಂದುವರಿತಾ ಇರುತ್ತೆ, ಮರಣ ದರ ಕಡಿಮೆ ಆಗುತ್ತೆ, ಅಲ್ಲಿ ಒಂದಷ್ಟು ಹೆಲ್ತ್ ಫೆಸಿಲಿಟೀಸ್ ಇಂಪ್ರೂವ್ ಆಗ್ತಾ ಹೋಗ್ತವೆ ಆ ಒಂದು ಅಭಿವೃದ್ಧಿ ಹೊಂದುತ್ತಿರ್ತಕ್ಕಂಥ ದೇಶದಲ್ಲಿ. ನಂತರ ಏನಾಗುತ್ತೆ, ಆ ದೇಶದಲ್ಲಿ ಜನನ ಪ್ರಮಾಣವನ್ನು ಕಡಿಮೆ ಮಾಡಬೇಕು ಅಂತ ಒಂದು ಪಾಲಿಸಿಗಳನ್ನು ತರ್ತಾರೆ. ಆಗ ಕಡಿಮೆ ಜನನ ದರ ಆಗುತ್ತೆ, ಮರಣ ದರವೂ ಕೂಡ ಕಡಿಮೆ ಆಗುತ್ತೆ. ಇದು ಒಂದು ದೇಶ ಡೆವಲಪ್ಡ್ ನೇಷನ್ ಕಡೆ ಆಗಬೇಕಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಆ ಒಂದು ಬೆಳವಣಿಗೆಯಲ್ಲಿ ಈ ರೀತಿಯ ಅಂಶಗಳು ನಡೀತಾ ಹೋಗ್ತವೆ. ಓಕೆ, ಒಂದು ಮ್ಯಾಪನ್ನು ನೋಡೋದಾದರೆ, ಒಂದು ಸಿದ್ಧಾಂತವನ್ನು ನೋಡೋದಾದರೆ, ಜನಸಂಖ್ಯಾ ಪರಿವರ್ತನೆಯ ಸಿದ್ಧಾಂತ ಅಥವಾ ಥಿಯರಿ ಆಫ್ ಡೆಮೋಗ್ರಫಿಕ್ ಟ್ರಾನ್ಸಿಷನ್ ಅಂತ ಕರಿತೀವಿ. ಇದರಲ್ಲಿ ಏನೇನಾಗುತ್ತೆ ಅಂದರೆ ಒಟ್ಟು 4 ಹಂತಗಳಿರ್ತವೆ. ಅಂದರೆ ಡೆಮೋಗ್ರಫಿಕ್ ಟ್ರಾನ್ಸಿಷನಲ್ಲಿ ಒಂದು ದೇಶ ಬೆಳವಣಿಗೆಯನ್ನು ಹೊಂದಬೇಕಾದ್ರೆ, ಎಕನಾಮಿಕ್ ಡೆವಲಪ್ಮೆಂಟನ್ನು ಕಾಣಬೇಕಾದ್ರೆ ಈ 4 ಹಂತಗಳಲ್ಲಿ ಅಲ್ಲಿರ್ತಕ್ಕಂಥ ಜನನ ದರ, ಮರಣ ದರಗಳು ನಾವು ಕಾಣ್ತಾ ಹೋಗ್ಬೋದು. ಮೊದಲನೇ ಹಂತದಲ್ಲಿ ನೋಡಿ, ಫೇಸ್ 1ನಲ್ಲಿ ಬರ್ತ್ ರೇಟ್ ಮತ್ತು ಡೆತ್ ರೇಟ್ಗಳು ವೆರಿ ಹೈ ಇದ್ದಾವೆ. ನೋಡಿ 40, ಈ ಒಂದು 1000 ಪೀಪಲ್ಗೆ ಎಷ್ಟಿದ್ದಾವೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನಂತರ ಇದು ಡೆತ್ ರೇಟ್ ಈ ರೀತಿಯಾಗಿ ಇಳಿತಾ ಹೋಗುತ್ತೆ, ಮರಣ ದರ. ಜನನ ದರ ಸ್ವಲ್ಪ ಮುಂದಕ್ಕೆ ಹೋಗಿ ನಂತರ ಇಳಿತಾ ಹೋಗುತ್ತೆ, ಪಾಪ್ಯುಲೇಷನ್ ಸೈಜ್ ಯಾವ ರೀತಿಯಾಗಿ ಆಗ್ತಾ ಇದೆ ಅಂತ ನೀವು ನೋಡ್ಬೋದು. ಓಕೆ, ಸೊ ಮೊದಲನೇ ಹಂತದಲ್ಲಿ ಪ್ರೀ ಇಂಡಸ್ಟ್ರಿಯಲ್ ಪೀರಿಯಡ್ ಅಂತ ಕರಿತೀವಿ, ಔದ್ಯೋಗಿಕ ಒಂದು ಪೀರಿಯಡ್ಗಿಂತಲೂ ಹಿಂದೆ ಅಂತ. ಓಕೆ, ಅಲ್ಲೇನಾಗುತ್ತೆ, ಐ ಬರ್ತ್ ರೇಟ್ ಇರುತ್ತೆ, ಐ ಡೆತ್ ರೇಟ್ ಇರುತ್ತೆ. ನೋಡಿ, ಜಾಸ್ತಿ ಬರ್ತ್ ರೇಟ್ ಇದೆ, ಜಾಸ್ತಿ ಡೆತ್ ರೇಟ್ ಇದೆ. ನಂತರ 2ನೇ ಹಂತದಲ್ಲಿ ಸೊಸೈಟಿ ಬಿಗಿನ್ ಟು ಇಂಡಸ್ಟ್ರಿಯಲೈಸ್, ಒಂದು ಔದ್ಯೋಗಿಕ ಕ್ರಾಂತಿ ಆಗಕ್ಕೆ ಆರಂಭ ಆಗುತ್ತೆ. ಆಗ ಡೆತ್ ರೇಟ್ ಕಡಿಮೆ ಆಗ್ತಾ ಹೋಗುತ್ತೆ, ಬರ್ತ್ ರೇಟ್ ಹಾಗೇ ಇರುತ್ತೆ. ನೋಡಿ, ಬರ್ತ್ ರೇಟ್ ಹಾಗೆ ಮುಂದಕ್ಕೆ ಹೋಗ್ತಾನೆ ಇದೆ, ಡೆತ್ ರೇಟು ಸಡನ್ಲಿ ಡೌನ್ ಆಗ್ತಾ ಇದೆ. 3ನೇ ಹಂತದಲ್ಲಿ ಏನಾಗುತ್ತೆ ನೋಡಿ, ಬರ್ತ್ ರೇಟ್ ಕೂಡ ಡೌನ್ ಆಗ್ತಾ ಇದೆ, ಡೆತ್ ರೇಟ್ ಕೂಡ ಡೌನ್ ಆಗ್ತಾ ಇದೆ 3ನೇ ಹಂತದಲ್ಲಿ. ಓಕೆ, 4ನೇ ಹಂತದಲ್ಲಿ ನೋಡಿ, ಪಾಪ್ಯುಲೇಷನ್ ಸ್ಟಾಪ್ಸ್ ಗ್ರೋಯಿಂಗ್ ಆ್ಯಂಡ್ ಸಮ್ಟೈಮ್ಸ್ ಬಿಗಿನ್ಸ್ ಟು ಡಿಕ್ಲೈನ್ ಬರ್ತ್ ರೇಟ್ಸ್. ನೋಡಿ, ಒಂದೊಂದು ಸಲ 4ನೇ ಹಂತದಲ್ಲಿ ಏನಾಗ್ಬಿಡುತ್ತೆ, ಜನನ ದರ ಕಡಿಮೆ ಆಗ್ತಾ ಮರಣ ದರಕ್ಕಿಂತಲೂ ಕಡಿಮೆ ಇಳಿದ್ಬಿಡುತ್ತೆ. ಸೊ ಕೆಲವೊಂದು ದೇಶಗಳಲ್ಲಿ ಆ ರೀತಿಯ ಒಂದು ಪರಿಸ್ಥಿತಿ ಆಗ್ತಾ ಇದೆ ಅಲ್ವಾ. ಸೊ ಇದು ಜನಸಂಖ್ಯಾ ಪರಿವರ್ತನೆಯ ಸಿದ್ಧಾಂತ ಆಗುತ್ತೆ. ಪ್ರೀ ಇಂಡಸ್ಟ್ರಿಯಲೈಸಿಂದ ಇಂಡಸ್ಟ್ರಿಯಲೈಸಿ ಬಂದು ಫುಲ್ ಡೆವಲಪ್ಡ್ ಕಂಟ್ರಿ ಆಗಬೇಕಾದ್ರೆ ಈ 4 ಹಂತಗಳಲ್ಲಿ ಹೋಗುತ್ತೆ ಅಂತಕ್ಕಂಥದ್ದು ಈ ಒಂದು ಸಿದ್ಧಾಂತ ಆಗುತ್ತೆ. ಅದು ಜನಸಂಖ್ಯಾ ಪರಿವರ್ತನೀಯ ಸಿದ್ಧಾಂತ ಅಥವಾ ಥಿಯರಿ ಆಫ್ ಡೆಮೋಗ್ರಫಿಕ್ ಟ್ರಾನ್ಸಿಷನ್ ಅಂತೀವಿ.
ನೋಡಿ, ನಾನು ಮೊದಲೇ ಹೇಳ್ದಂಗೆ ಟಾಪ್ ಅರ್ಥಶಾಸ್ತ್ರದ ಪ್ರಶ್ನೆಗಳು ಬಹಳಷ್ಟು ಕಾನ್ಸೆಪ್ಟ್ಗಳನ್ನು ನೀವು ಈ ಒಂದು ವಿಡಿಯೋದಿಂದ ಅರ್ಥ ಮಾಡ್ಕೊಂಡ್ರಿ ಅಂತ ಭಾವಿಸ್ತಾ ಇದ್ದೀನಿ. ಯಾಕಂದ್ರೆ ಬ್ಯಾಂಕ್ ರೇಟ್ ಆಗಿರ್ಬೋದು ಅಥವಾ ರಿವರ್ಸ್ ರೆಪೋ ರೇಟ್ ಆಗಿರ್ಬೋದು ಅಥವಾ ರೆಪೋ ರೇಟ್ ಆಗಿರ್ಬೋದು, MSF, SLR, CRR ಇವೆಲ್ಲವುಗಳು ಬಹಳ ಡಿಫಿಕಲ್ಟ್ ಅನಿಸ್ತಾ ಇದ್ವು. ಈಗ ಅರ್ಥ ಆಗಿರುತ್ತೆ ಅನ್ಕೊಳ್ತೀನಿ. ಜೊತೆಗೆ ಎಕನಾಮಿಕ್ಸ್ ಮೇಲೆ ಹಲವಾರು ವಿಚಾರಗಳನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡ್ರೆ ಅಂತ ಭಾವಿಸ್ತಾ, ಸೊ ಇದು ಅರ್ಥಶಾಸ್ತ್ರದ ಮೇಲಿನ ಆಕ್ಚುಲ್ ಆಗಿ 2ನೇ ವಿಡಿಯೋ ಆಗಿತ್ತು. ಹಿಂದೆ ಕೂಡ ಒಂದು ವಿಡಿಯೋ ಮಾಡಿದ್ದೆ ಮತ್ತು ಟೋಟಲ್ ಆಗಿ ಕ್ಲಾಸ್ ನಂಬರ್ 55 ಆಗಿತ್ತು. ಟಾಪ್ ಅರ್ಥಶಾಸ್ತ್ರದ ಪ್ರಶ್ನೆಗಳು ಹಲವಾರು ಕಾನ್ಸೆಪ್ಟ್ಗಳನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡ್ರೆ ಅಂತ ಭಾವಿಸ್ತಾ, ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.